ವಿಶ್ವವಿದ್ಯಾನಿಲಯದಲ್ಲಿ ಆರೋಗ್ಯದ ಕುರಿತು ಆಯುರ್ವೇದ ಚಿಕಿತ್ಸೆ ಮತ್ತು ಅದರ ಪರಿಣಾಮಗಳು ಒಂದು ಉಪನ್ಯಾಸವನ್ನು ಮತ್ತು ಆರೋಗ್ಯದ ಗುಟ್ಟುಗಳನ್ನು ತಿಳಿಸೋದಕ್ಕೆ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಮೈಸೂರು ಇವರು ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಕುಲಸಚಿವರು ಆಯೋಜಿಸಿ ನಮಗೆಲ್ಲರಿಗೂ ಉತ್ತಮವಾದ ಒಂದು ನಿರ್ದೇಶನ ನೀಡಿರುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಡೆಸ್ಕೊಳ್ಳಲು ಬಂದಿರುವಂತಹ ಚಿಕಿತ್ಸಾ ಮಂದಿರದವರು ಮತ್ತು ನಮ್ಮ ಮಾನ್ಯ ಕುಲಸಚಿವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಈ ಒಂದು ಉತ್ತಮವಾದ ಆರೋಗ್ಯದ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಲು ಮಾನ್ಯ ಕುಲಪತಿಗಳು ನಿರ್ದೇಶನ ಮೇರೆಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದ ಡಾಕ್ಟರ್ ಪ್ರವೀಣ್ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಚೀಫ್ ಫಿಸಿಷಿಯನ್ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ TS ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಮೈಸೂರು ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಚಿಕಿತ್ಸಾ ಮಂದಿರದ ಮತ್ತೋರ್ವ ಅಧಿಕಾರಿಗಳು ಮಿಸ್ಟರ್ ನರೇಶ್ ರಾವ್ KB ಇವರನ್ನು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಳ್ಳುವಂಥ ಕೋರುತ್ತಾ ಅವರು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಮುಖ್ಯ ಕಾರ್ಯಕರ್ತರಾದಂಥ ಇನ್ನೊಬ್ಬರು ಇದ್ದಾರೆ ಇಲ್ಲಿ, ಮಿಸ್ಟರ್ ಸುನೀಲ್ ಕುಮಾರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಚಿಕಿತ್ಸಾ ಮಂದಿರದವರು, ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವಂತಹ ಉಪಸ್ಥಿತರಿರುವಂತಹ ಎಲ್ಲ ಬೋಧಕ ವೃಂದದವರು ಮತ್ತು ನನ್ನ ನೆಚ್ಚಿನ ಎಲ್ಲ ಬೋಧಕೇತರ ವೃಂದವರು, ಆತ್ಮೀಯ ಸ್ನೇಹಿತರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಲಿಕ್ಕೆ ನಮ್ಮೆಲ್ಲರಿಗೂ ತಿಳಿಸ್ಕೊಳ್ಳೋದಕ್ಕಂಥ ಕಾರ್ಯಕ್ರಮ ಆಯೋಜಕ್ಕೆ ರೂವಾರಿಯಾಗಿರುವಂತಹ ನಮ್ಮ ಮಾನ್ಯ ಕುಲಸಚಿವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದು ಸಣ್ಣ ಒಂದು ಅಭಿಪ್ರಾಯವನ್ನು ಮಂಡಿಸಬೇಕು ಅಂತ ನಾನು ಕೋರ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ದಿನ ಆಯುರ್ವೇದದ ಮಹತ್ವದ ಕುರಿತು, ಅದರ ವಿಶೇಷತೆ ಏನು, ಅದು ಯಾವ ರೀತಿ ನಮಗೆ ಪರಿಣಾಮಕಾರಿಯಾಗಿದೆ, ನಮಗೆ ಯಾವ ರೀತಿ ಅಗತ್ಯವಾಗಿದೆ ಅಂತಕ್ಕಂಥ ವಿಚಾರಗಳನ್ನು ಮಂಡಿಸುವ ಸಲುವಾಗಿ ಈ ಒಂದು ಸಮಾರಂಭನ ಇವತ್ತಿನ ದಿನ ನಾವು ಏರ್ಪಡಿಸಿದ್ದೀವಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇಬ್ಬರು ಮಹನೀಯ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರು, ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತೆಲ್ಲ ಆಹ್ವಾನಿತರಿಗೆ ನಮಸ್ಕಾರಗಳು. ಹಾಗೆ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಥರ ಎಲ್ಲ ಚಟುವಟಿಕೆಯ ಮೂಲಕ ದಿನನಿತ್ಯ ನಾವು ಒಂದಲ್ಲ ಒಂದು ಹೊಸತನವನ್ನು ತುಂಬ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಮಾನ್ಯ ಗೌರವಾನ್ವಿತ ನೆಚ್ಚಿನ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ಅಲ್ಸೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಾಗಿ ನಮಗೆಲ್ಲ ಮಾರ್ಗದರ್ಶನ ನೀಡ್ತಿರೋದಕ್ಕೋಸ್ಕರ ಅವ್ರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಆಯುರ್ವೇದದ ಬಗ್ಗೆ ಭಾರತೀಯರಿಗೆ ಹೊಸತೇನಲ್ಲ. ಆಯುರ್ವೇದ ಅಂತಕ್ಕಂಥದ್ದು ನಮ್ಮ ಮನೆಯ ಅಡುಗೆ ಮನೆಯಿಂದನೇ ಪ್ರಾರಂಭ ಆಗಿದೆ. ಹೌದಾ? ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಯಾವುದಾದ್ರೆ ಒಂದು ಸಣ್ಣ ಕಾಯಿಲೆ ಬಂದರೆ, ಕೆಮ್ಮು, ನೆಗಡಿ ಅಥವಾ ತಲೆನೋವು, ಮತ್ತೊಂದು ಮುಖದೊಂದು ಕಾಯಿಲೆ ಬಂದರೆ ನಾವು ಅಡುಗೆ ಮನೆಯಿಂದನೇ ಪ್ರಾರಂಭ ಮಾಡ್ತೀವಿ. ಅರಿಶಿಣ ಇರ್ಬೋದು, ಶುಂಠಿ ಇರ್ಬೋದು, ಮೆಣಸಿರಬಹುದು, ಜೀರಿಗೆ ಇರಬಹುದು. ನೀವು ಯಾವುದೇ ನಮ್ಮ ದೇಶದಲ್ಲಿ ಸಂಪನ್ಮೂಲ ಏನು ಕಡಿಮೆ ಇಲ್ಲ. ಈ ಒಂದು ಆಹಾರದ ಸಂಪನ್ಮೂಲ ಏನಿದೆ, ಶ್ರೇಷ್ಠತೆ ಏನಿದೆ, ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಭಾರತ ದೇಶದಲ್ಲಿ ಈ ಜಾಗದಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು. ಆಮೇಲೆ ಆಯುರ್ವೇದ ಪದ್ಧತಿ ಅಂತಕ್ಕಂಥದ್ದು ಸುಶ್ರುತ ಅವರು ಬಹಳ ಹಿಂದಿನಿಂದಲೂ ನಮಗೆ ಪರಿಚಯಿಸಿಕೊಂಡು ಬಂದಿದ್ದಾರೆ. ಯಾವ ಯಾವ ಕಾಯಿಲೆಗೆ ಯಾವ ಯಾವ ಮದ್ದುಗಳು ಅಂತಕ್ಕಂಥದ್ದು. ನಮ್ಮ ಗಿಡ ಮೂಲಿಕೆಗಳಿಂದ ಬರ್ತಕ್ಕಂಥ ಅನೇಕ, ಈ ನಾನೇನು ಎಕ್ಸಾಂಪಲ್ ಕೊಟ್ಟೆ, ಆ ರೀತಿಯ ಅನೇಕ ಆಹಾರದಿಂದಾಗಿ
ನಾವು ಇವತ್ತಿನ ದಿನ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ವಿಶೇಷತೆಯನ್ನು ಪಡ್ಕೊಂಡಿದ್ದೀವಿ. ನಮಗೆ ಗೊತ್ತಿಲ್ಲದೆ ಇರೋದೇನಿದೆ? ಈಗ ನಮ್ಮ ಪ್ರಶ್ನೆ ಅದೇನೆ, ಗೊತ್ತಿಲ್ಲದೆ ಇರೋದೇನಿದೆ ಅಂದರೆ ನಮ್ಮ ಆಹಾರವನ್ನು ನಾವು ಕಡೆಗಣಿಸಿ ಇವತ್ತಿನ ದಿನ ಈ ಆಧುನಿಕ ಜಗತ್ತಿನಲ್ಲಿ ಹೊಸ ಹೊಸ ವಿಚಾರಗಳಿಗೆ, ಹೊಸ ಹೊಸ ಆಹಾರ ಶೈಲಿಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಬಹುಶಃ ನಾವು ನಮ್ಮ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯ ವಿಚಾರಗಳನ್ನ, ಆಚಾರಗಳನ್ನ, ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಅದನ್ನೇ ನಾವು ಆಯುರ್ವೇದದ ಇನ್ನೊಂದು ಮುಖದಲ್ಲಿ ನಾವು ಅರ್ಥೈಸಿಕೊಳ್ಬೋದಾಗಿದೆ. ಇದು ನನ್ನ ತಿಳುವಳಿಕೆ. ನಾವು ಇವತ್ತಿನ ದಿನ ಒಂದು ಅಗ್ರಿಕಲ್ಚರ್ ಇರ್ಬೋದು, ವ್ಯವಸಾಯ ಮಾಡುವಾಗ ಉಪಯೋಗಿಸ್ತಕ್ಕಂಥ ಅನೇಕ ರಾಸಾಯನಿಕಗಳು, ಈ ಹಸಿರು ಕ್ರಾಂತಿ ಅಂತ ಆಯಿತು ಬಹಳ ಹಿಂದೆ. ಹಸಿರು ಕ್ರಾಂತಿ ಆದಾಗ ನಾವೆಲ್ಲರೂ ಕೂಡ ರಾಸಾಯನಿಕಗಳ ಉಪಯೋಗಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಮೊತ್ತದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಕೆಮಿಕಲ್ಸ್ನ ಉಪಯೋಗಿಸ್ಕೊಂಡ್ವಿ. ಬಹುಶಃ ಆ ರಾಸಾಯನಿಕಗಳಿಗೆ ಇವತ್ತು ನಮಗೆ ಮಾರ್ಕ್ ಆಗಿದೆ. ನಾವು ಸಾವಯವ ಇರ್ಬೋದು ಅಥವಾ ಇವತ್ತಿನ ದಿನ ಏನು ಅರಣ್ಯ ಕೃಷಿ ಅಂತ ನಾವೇನು ಕರಿತೀವಿ, ಅರಣ್ಯ ಕೃಷಿ ಮಾಡಿ ನ್ಯಾಚುರಲ್ಲಾಗಿ ಸ್ವಾಭಾವಿಕ ನೈಸರ್ಗಿಕವಾಗಿ ಆಹಾರಗಳನ್ನು ತಿಂತಕ್ಕಂಥ ಜೀವನ ಕ್ರಮವೇ ಹೊರಟು ಹೋಗಿದೆ ನಮಗೆ. ಹೌದಾ? ನಾವೆಲ್ಲ ಇವತ್ತು ಶುದ್ಧವಾದಂಥ ಆಹಾರ ಸೇವಿಸ್ತಿದ್ದೀವಿ ಅಂತ ಯಾರು ಇಲ್ಲಿದ್ದರೆ ಕೈ ಎತ್ಕೊಳ್ಳಿ. ದಯವಿಟ್ಟು ಅವ್ರನ್ನ ಕೇಳಬೇಕು, ನಾನು ಯಾವ ಆಹಾರ ಬಳಸ್ತಿದ್ದೀರಾ ಅಂತ. ಇಲ್ಲ, ನಾನು ಸಾವಯವ ಆಹಾರನೇ ಬಳಸ್ತಾ ಇದ್ದೀನಿ ನಮ್ಮ ಜಮೀನಿನಲ್ಲಿ ಅಂತಂದರೆ, ಪಕ್ಕದ ಜಮೀನವ್ರು ಕೆಮಿಕಲ್ ಬಳಸಿದಾರಲ್ಲ, ಮಳೆ ನೀರು ಬಂದಾಗ ಕೊಚ್ಚಿ ಆ ನೀರು ನಿಮ್ಮ ಜಮೀನಿಗೆ ಬಂದರೆ ಆ ಕೆಮಿಕಲ್ ನಿಮ್ಮ ಜಮೀನಿಗೆ ಬರುತ್ತೆ ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಎಷ್ಟೊಂದು ಹೆಚ್ಚುವರಿಯಾಗಿ ನಾವು ರಾಸಾಯನಿಕಗಳನ್ನ ಬಳಸಿ ಇವತ್ತು ಆಹಾರ ಸೇವಿಸಿ ಜೀವನ ಕ್ರಮವನ್ನು ಹಾಳು ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಈ ಒಂದು ಮಾಡರ್ನೈಸೇಷನ್, ಆಧುನಿಕೀಕರಣದ ಜಗತ್ತಿನಲ್ಲಿ ಇವತ್ತು ನಾವು ಬೇಕ್ರಿ ಪ್ರಾಡಕ್ಟ್ಸ್ನ ಜಾಸ್ತಿ ತಿಂತಾಯಿದ್ದೀವಿ. ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರಗಳಿಗೆ ಹಾಸ್ಯ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಅದನ್ನೇ ಕಲಿಸ್ತಾ ಇದ್ದೀವಿ. ನಾವೇನೋ ದೊಡ್ಡಸ್ತಿಕೆಯನ್ನು ತೋರಿಸ್ತಿದ್ದೀವಿ ಅನ್ನೋ ಒಂದು ಅಹಂನಲ್ಲಿ ಅಥವಾ ಇಗ್ನೋರೆನ್ಸ್, ಅಜಾಗರೂಕತೆ ಅಂತ ಹೇಳ್ತೀವಿ. ಆ ಅಜಾಗರೂಕತೆಯಿಂದಾಗಿ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ತಾ ಇದ್ದೀವಿ. ನಮ್ಮ ಆಹಾರ ಪದ್ಧತಿಯನ್ನು ಬಹುಶಃ ನಾವು ಸರಿ ಮಾಡ್ಕೊಳ್ಳೋದಾದರೆ ನಮ್ಮ ಆಯುರ್ವೇದದ ಮೂಲವನ್ನು ನಾವು ಹುಡುಕೊಂಡು ಹೋದರೆ ಅಲ್ಲೇ ಇದೆ ನಮ್ಮ ಆಹಾರ ಪದ್ಧತಿ. ನಾವು ಇವತ್ತೇನು ನಮ್ಮ ಪ್ರದೇಶಗಳಲ್ಲಿ ಪ್ರಾದೇಶಿಕವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಹಾರ, ಹಣ್ಣು, ಧಾನ್ಯ ಇವನ್ನೆಲ್ಲ ನಾವು ಬಳಸ್ಕೊಂಡ್ರೆ ಬಹುಶಃ ಈ ಆಯುರ್ವೇದವನ್ನು ನಾವು ಅಳವಡಿಸ್ಕೊಂಡಂಗೆ. ಇನ್ನು ಮುಂದುವರೆದು ಹೇಳೋದಾದರೆ ಈ ವೈದ್ಯಕೀಯ ವಿಜ್ಞಾನದಲ್ಲಿ ಆಯುರ್ವೇದ ಅತ್ಯಂತ ಪುರಾತನವಾದದ್ದು ನನ್ನ ತಿಳುವಳಿಕೆ ಪ್ರಕಾರ. ಇದೇ ರೀತಿ ಅನೇಕ ವಿಜ್ಞಾನಗಳಿವೆ ವೈದ್ಯಕೀಯ ಜಗತ್ತಿನಲ್ಲಿ. ಯುನಾನಿ ಇದೆ, ಹೋಮಿಯೋಪತಿ ಇದೆ, ಅಲೋಪತಿ ಇದೆ. ಕೇಳಿದರೆ ಅಲೋಪತಿ ಅಂದರೆ ನೀವೆಲ್ಲ ಜಾಸ್ತಿ ಹೆಚ್ಚಾಗಿ ನಾವೆಲ್ಲ ಇವತ್ತು ಏನೋ ಒಂದು ತಲೆನೋವು, ಹೊಟ್ಟೆ ನೋವು ಅಂತ ಬಂದರೆ ಮಾತ್ರೆಗಳನ್ನ ತಗೊಳ್ತೀವಲ್ಲ, ಅದೇ ಅಲೋಪತಿ. ಇವತ್ತು ಯಾವುದೇ ಒಳ್ಳೆಯ ಡಾಕ್ಟ್ರು ಯಾರು ಅಂತಂದರೆ ಬೇಗ ಯಾರು ಕಾಯಿಲೆ ಗುಣಪಡಿಸ್ತಾರೋ, ಹೋದ ತಕ್ಷಣ ನಮ್ಮ ನೋವನ್ನು ನಿವಾರಿಸ್ತಾರೋ ಅವರೇ ಒಳ್ಳೆಯ ಡಾಕ್ಟ್ರು. ಹೌದಾ? ನಿಮಗೆ ರೆಫರೆನ್ಸ್ ಕೊಡಿ ಡಾಕ್ಟ್ರನ್ನಂದರೆ ಆಯುರ್ವೇದಿಕ್ ಡಾಕ್ಟ್ರನ್ನ ರೆಫರೆನ್ಸ್ ಕೊಡ್ತೀರಾ? ಯಾಕೆ ಪ್ರಾಬ್ಲಮ್ ಆಗಿದೆ ಅಂದರೆ ಇವತ್ತು ನಮ್ಮ ಸಿಲೆಬಸ್ ಏನಿದೆ ಈ ವೈದ್ಯಕೀಯ ರಂಗದಲ್ಲಿ, ಸಿಲೆಬಸ್ ಈಗ ನಮ್ಮ ಆಯುರ್ವೇದಿಕ್ ಆಯುಷ್ ಅಂತೇಳಿ ಒಂದು ವೈದ್ಯಕೀಯ ಜಗತ್ತಿದೆ, ಆ ವೈದ್ಯಕೀಯ ಶಿಕ್ಷಣ ಇದೆ. ಆ ಶಿಕ್ಷಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಇವತ್ತು, ಅವ್ರಿಗೂ ಕೂಡ MBBS ಅಲೋಪತಿಕ್ ಡಾಕ್ಟ್ರು ಏನೇನು ಓದ್ತಾರೆ ಅದನ್ನು ಒಂದು 2 ವರ್ಷ ಹೇಳ್ಕೊಟ್ಬಿಟ್ಟು ಆಮೇಲೆ 2 ವರ್ಷ ಆಯುರ್ವೇದ ಹೇಳ್ಕೊಟ್ಟಿರ್ತಾರೆ. ಆದರೆ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಕ್ಕಂಥ ಎಲಿಜಿಬಿಲಿಟಿನೇ ಕೊಡೋದಿಲ್ಲ. ಅಲೋಪತಿಕ್ ಪ್ರಿಸ್ಕ್ರಿಪ್ಷನ್ನ ಆಯುಷ್ ಡಾಕ್ಟ್ರು ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಏನು? ನಮ್ಮಲ್ಲಿರ್ತಕ್ಕಂಥ ಅನೇಕ ಹಿತಾಸಕ್ತಿಗಳು, ಮಾಫಿಯಾಗಳು ಕಮರ್ಷಿಯಲೈಸ್ ಮಾಡಿಬಿಟ್ಟಿದೆ. ಇವತ್ತು ಒಂದು ಮಾತ್ರೆ ಬೆಲೆ, ಯಾವುದೋ ಒಂದು ಪ್ಯಾರಾಸ್ಟಮಾಲ್ ಕಾಂಪೋಸಿಷನ್ ಇರ್ತಕ್ಕಂಥ ನೋವು ನಿವಾರಕ ಮಾತ್ರೆ ಅನೇಕ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ. ಅನೇಕ ಬ್ರ್ಯಾಂಡ್, ಒಂದು ಎಕ್ಸಾಂಪಲ್ ಇದು, ಒಂದು ಯಾವುದೋ ಕಂಪೋಸಿಷನ್ ಪ್ಯಾರಾಸ್ಟಮಾಲ್ ಜಾಸ್ತಿ ತಲೆನೋವಿಗೆ ನುಂಗ್ತಿರಲ್ಲ ನೀವು, ಡೋಲೋ ಯಾವುದು 500 650 ಸಿಗುತ್ತೆ, ಕ್ರೋಸಿನ್ ಅಂತ ಸಿಗುತ್ತೆ, ಕ್ಯಾಲ್ಪೋಲ್ ಅಂತ ಸಿಗುತ್ತೆ. ಹೌದಾ? ಆದರೆ ರೇಟ್ ಚೆಕ್ ಮಾಡಿ, ರೇಟು ಬೇರೆ ಬೇರೆ ಇರ್ತದೆ. ಈ ರೀತಿ ಸಣ್ಣ ಉದಾಹರಣೆ ಅಷ್ಟೇ ಇದು ಒಂದು ಮಾಫಿಯಾಗೆ. ಈ ಒಂದು ಆಹಾರ ವಿಜ್ಞಾನದಲ್ಲಿ ನಾವು ಯೋಚನೆ ಮಾಡಿದಾಗ, ವೈದ್ಯಕೀಯ ಜಗತ್ತಿಗೆ ನಾವು ಕಂಪೇರ್ ಮಾಡಿದಾಗ. ಆದರೆ ತಲೆನೋವಿಗೆ ಅತ್ಯುತ್ತಮ ಮದ್ದು ನಮ್ಮ ಆಯುರ್ವೇದದಲ್ಲೇ ಹೇಳಲಾಗಿದೆ. ಆದರೆ ಸಡನ್ನಾಗಿ ಹೋಗದೆ ಇರ್ಬೋದು, ಅದು ನಿಧಾನವಾಗಿ ಹೋಗ್ಬೋದು. ಅದನ್ನು ನಾವು ನಂಬಿಕೆ ಇಟ್ಕೊಂಡ್ರೆ ಇಟ್ ಇಸ್ ಆಲ್ ಬಿಲಾಂಗ್ಸ್ ಟು ಪ್ಲಾಸಿಬೋ ಎಫೆಕ್ಟ್ ಅಂತ ನಾವು ಕರಿತೀವಿ. ಪ್ಲಾಸಿಬೋ ಎಫೆಕ್ಟ್ ಅಂದರೆ
ದಯವಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಇದರಲ್ಲಿ ಇವತ್ತೇನೇ ನಮ್ಮ ವೈದ್ಯಕೀಯ ವಿಜ್ಞಾನ ನಿಂತಿದೆ ಅಂದರೆ ಹೆಚ್ಚುವರಿಯಾಗಿ ಆ ಪ್ಲಾಸಿಬೋ ಎಫೆಕ್ಟಿಂದನೇ. ಆ ಪ್ಲಾಸಿಬೋ ಅಂದರೆ ಏನಂದರೆ, ನಾವು ನಂಬಿಕೆ ಇಟ್ಟುಕೊಂಡ್ರೆ ಅದೇ ನಿಜವಾಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಅದೇ ನಿಜವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಎಲ್ಲ ಇದೆ, ನಮ್ಮ ಮನಸ್ಸಿನಲ್ಲಿ ಆ ನಿರ್ಧಾರ ಇರ್ತದೆ ಅಂತಕ್ಕಂಥದ್ದು. ಇದಕ್ಕೊಂದು ಸಣ್ಣ ಕಥೆನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಥೆ ಏನು ಹೇಗಿರುತ್ತೆ ಅಂದರೆ, ಇಬ್ಬರು ಹೊಸದಾಗಿ ಮದುವೆ ಆಗಿರ್ತಾರೆ, ಗಂಡ ಹೆಂಡತಿ, ನವದಂಪತಿ. ಗಂಡ ಯಾರು? ಗಂಡ ವೈದ್ಯ, ಡಾಕ್ಟ್ರು, ಅಲೋಪತಿಕ್ ಡಾಕ್ಟ್ರು. ಆ ಒಂದು ಸಿಟಿನಲ್ಲೇ ಬೆಸ್ಟ್ ಡಾಕ್ಟ್ರು, ಎಲ್ಲರೂ ಪ್ರಶಂಸೆ ಮಾಡ್ತಕ್ಕಂಥವನು ವೈದ್ಯ ಅವನು. ಅವರು ಮೊಟ್ಟ ಮೊದಲನೇದಾಗಿ ಹನಿಮೂನ್ಗೆ ಹೋಗ್ತಾರೆ. ಅವತ್ತಿನ ದಿನ ಒಂದು ಫಿಲ್ಮ್ ಥಿಯೇಟ್ರಿಗೆ ಹೋಗಿ ಒಂದು ಹೊಸ ಫಿಲ್ಮ್ ಬಂದಿರುತ್ತೆ, ನೋಡ್ಲಿಕ್ಕೆ ಕೂತ್ಕೊಂಡಿರ್ತಾರೆ. ಫಿಲ್ಮ್ ಥಿಯೇಟ್ರಿಗೆ ಹೋಗಿ ನೋಡ್ಲಿಕ್ಕೆ ಕೂತ್ಕೊಂಡಾಗ ಹೆಂಡತಿಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಏನಪ್ಪ ಇದು ತಲೆನೋವ್ತಾ ಇದೆಯಲ್ಲ, ಈ ಎಂಜಾಯ್ ಮಾಡಲಿಕ್ಕೆ ಬಂದಿದ್ದೀವಿ ಫಿಲ್ಮ್ ಥಿಯೇಟ್ರಿಗೆ, ತಲೆನೋವ್ತಿದೆಯಲ್ಲ ಅಂತೇಳಿ ಗಂಡಂಗೆ ಹೇಳ್ತಾಳೆ, ನೀವು ಡಾಕ್ಟ್ರಲ್ವೇನ್ರಿ, ಏನಾದರೂ ಇಮ್ಮಿಡಿಯೇಟಾಗಿ ನಂಗೆ ತಲೆನೋವು ಹೋಗಬೇಕು, ಅಂಥ ಒಂದು ಒಳ್ಳೆ ಮಾತ್ರೆ ಕೊಡಿ ಅಂತ ಹೇಳ್ತಾಳೆ. ಆಗ ಆ ವೈದ್ಯ ಏನು ಮಾಡ್ತಾನೆ, ಹೌದಾ, ನನ್ನ ಜಾಬ್ನಲ್ಲಿ ಒಂದು ಒಳ್ಳೆ ಮಾತ್ರೆ ಇದೆ, ಅದನ್ನು ನೀನು ಸಕ್ ಮಾಡ್ತಾಯಿರು, ಚೀಪ್ತಾಯಿರು, ಅದು ನಿನಗೆ ತಲೆನೋವನ್ನ ಇಮ್ಮಿಡಿಯೇಟಾಗಿ ಹೋಗಿಸ್ಬಿಡುತ್ತೆ ಅಂದ್ಬಿಟ್ಟು ಜೋಬಲ್ಲಿ ಕೈ ಹಾಕಿ ಒಂದು ಒಳ್ಳೆ ಮಾತ್ರೆ ಅಂತ ತೆಗೆದು ಅವಳು ಕೊಡ್ತಾನೆ. ಅವಳು ಆ ಮಾತ್ರೆನ ಬಾಯಲ್ಲಿ ಹಾಕ್ಕೊಂಡು, ಗಂಡ ಹೇಳಿದ್ನಲ್ಲ ವೈದ್ಯ ಅಲ್ವಾ, ಚೆನ್ನಾಗಿ ಚೀಪ್ತಾ ಇರ್ತಾಳೆ, ಅದರ ರಸನ ನುಂಗ್ತಾ ಇರ್ತಾಳೆ. ಸರಿ, ಸ್ವಲ್ಪ ಹೊತ್ತಾಗುತ್ತೆ, 2 ನಿಮಿಷ 3 ನಿಮಿಷ 4 ನಿಮಿಷ ಆಗುತ್ತೆ, ತಲೆನೋವು ಹೋಗೇ ಬಿಡುತ್ತೆ. ಖುಷಿಯಾಗುತ್ತೆ ಅವಳಿಗೆ, ಎಂಥ ಒಳ್ಳೆ ಮಾತ್ರೆ ಅಂದ್ಬಿಟ್ಟು ಇಂಟರ್ವಲ್ವರೆಗೂ ಚೀಪ್ತಾನೆ ಇರ್ತಾಳೆ ಆ ಮಾತ್ರೆನ. ಸರಿ, ಇಂಟರ್ವಲ್ ಆಗುತ್ತೆ. ಇಂಟರ್ವಲ್ ಆದಾಗ ತೆಗೆದು ನೋಡ್ತಾಳೆ ಏನು ಕೊಟ್ಟಿದ್ದಾರೆ, ಎಂಥ ಒಳ್ಳೆ ಮಾತ್ರೆ ಕೊಟ್ಟಿದ್ದಾರೆ ಅಂತ. ಅವನ ಕೋಟ್ನ ಒಂದು ಸಣ್ಣ ಬಟನ್ ಇರ್ತದೆ, ಅದನ್ನು ಕಿತ್ತು ಅವಳ ಕೈ ಕೊಟ್ಟಿರ್ತಾನೆ. ಅಂದರೆ ಇದರ ಅರ್ಥ ಏನಂದರೆ, ಆ ಮನಸ್ಸಿನಲ್ಲಿ ಹೋಯ್ತಲ್ಲ, ಏನೋಯ್ತು, ನನ್ನ ಗಂಡ ವಿಶೇಷ ತಜ್ಞ, ಅವನು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ. ಇದು ನಮ್ಮ ಅಲೋಪತಿಕ್ ಮಾತ್ರೆಯ ವಿಶಿಷ್ಟತೆ. ಹಾಗಂತೇಳಿ ನಾನು ಅದನ್ನು ತಪ್ಪು, ಎಲ್ಲನೂ ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. 50%ಇಂದ 90%ಗೂ ಪ್ಲೇ ಆಗೋದೇ ಈ ಮಾತ್ರೆಗಳು, ಈ ಔಷಧಿಗಳು, ಆ ಮಾನಸಿಕ ನಂಬಿಕೆಗಳು. ಹೌದಾ? ಈಗ ಯಾವುದೋ ಸಡನ್ನಾಗಿ ಫೀವರ್ ಬಂತು, ಕಾಯಿಲೆ ಬಂತು ಅಂದರೆ ನಾವು ಅಲೋಪತಿಕ್ ಹೋದಾಗ ನಮಗೆ ಏನು ಸಿಗ್ತದೆ ಅಂದರೆ ಒಂದು ಒಳ್ಳೆ ಸ್ಟ್ರಾಂಗು ಆಂಟಿಬಯೋಟಿಕ್ ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ. ಆ್ಯಕ್ಚುಲಿ ಎಷ್ಟೋ ಈಗ ನೆಗಡಿಗೆ ಆಂಟಿಬಯೋಟಿಕ್ ಬೇಕಾಗಿಲ್ಲ, ಯಾಕಂದರೆ ಅದು ಯಾವುದೋ ವೈರಸ್ಸಿಂದ ಬಂದಿರ್ತದೆ. ನಾವು ಬ್ಯಾಕ್ಟೀರಿಯಾ ನಿವಾರಣೆ ಮಾಡ್ತಕ್ಕಂಥ ಔಷಧಿ ಸೇವನೆ ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, 3 ದಿನ ನೀವು ಹಾಗೇ ಬಿಟ್ಟರೆ, ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ರೆ ಅಥವಾ ಯಾವುದೋ ಒಂದು ಅರಿಶಿಣ, ಜೇನುತುಪ್ಪ, ಶುಂಠಿ ಇದರ ಒಂದು ಮಿಶ್ರಣವನ್ನು ನೀವು ಸೇವಿಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಇಮ್ಯುನಿಟಿ ಡೆವಲಪ್ ಆಗೋದ್ರ ಜೊತೆಗೆ ಆ ನೆಗಡಿನೂ ಹೋಗ್ಬಿಡುತ್ತೆ. ಅದು 3 ದಿನದ ನೆಗಡಿ ಅಷ್ಟೇ, ಬಿಟ್ಟು ನೋಡಿ. 4ನೇ ದಿನ 5ನೇ ದಿನಕ್ಕೆ ನೀವು ಮಾತ್ರೆ ನುಂಗದೇ ಇರಿ, ಕಡಿಮೆ ಆಗೇ ಆಗುತ್ತೆ. ಕೇಳಿ ನೀವು ವೈದ್ಯರಲ್ಲಿ. ಆದರೆ ನಾವು ಮಾಡ್ತಿರೋ ತಪ್ಪೇನು, ಮಾತ್ರೆ ಮೇಲೆ ಅವಲಂಬಿತ ಆಗಿರಿ. ಒಂದು ನೆಗಡಿ ಬಂತ, ಯಾವುದೋ ಒಂದು ಅಲರ್ಜಿ ಆಗಿರಬೇಕು ಅಂತೇಳಿ ಸಿಟಿಜೈನ್ ಮಾತ್ರೆಗೆ ಹೋಗ್ತೀವಿ, ಅಥವಾ ಯಾವುದೋ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನೆಗಡಿ ಬಂದಿದೆ, ಜ್ವರ ಬಂದಿದೆ, ಕೆಮ್ಮು ಬಂದಿದೆ, ತಲೆನೋವು ಬಂದಿದೆ, ಹೊಟ್ಟೆ ನೋವು ಬಂದಿದೆ, ಒಂದು ಮಾತ್ರೆ ಕೊಡಿ ಅಂತ ತೊಗೊಳ್ತೀವಿ. ನಂಬಿಕೆ ತೊಗೊಂಡಾಗ ಅವ್ನು ಕೊಡ್ತಾನೆ, ಅದ್ರ ಪರಿಣಾಮ ಅದು ಬೀರುತ್ತೆ, ಜೊತೆಯಲ್ಲಿ ಸೈಡ್ ಎಫೆಕ್ಟ್ಸು ಇರುತ್ತೆ. ಆದರೆ ನಮ್ಮ ಆಯುರ್ವೇದಿಕ್ ವಿಜ್ಞಾನ ಪದ್ಧತಿನಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕೆಂದರೆ ಅದೆಲ್ಲ ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ವಿಚಾರಗಳೇ, ವಸ್ತುಗಳೇ ಇರ್ತವೆ. ನಿಜಾನ ನಾನು ಹೇಳ್ತಾ ಇರೋದು. ನಾನೀಗ ವೈದ್ಯಕೀಯ ಶಿಕ್ಷಣಕ್ಕೆ ಬಂದರೆ ಅಲ್ಲಿ ಯಾವ ಒಂದು ಥರ ಸಂಶೋಧನೆ ಆಗಬೇಕು ಅಂತಂದರೆ, ಯಾವ ಒಂದು ಥರ ಬ್ಲೆಂಡ್ ಆಗಬೇಕು ಅಂತಂದರೆ, ಅಲೋಪತಿಕ್ ಇರ್ಬೋದು, ಯುನಾನಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ವಿಜ್ಞಾನ ಇರ್ಬೋದು, ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ಹೇಳ್ಕೊಡಿ. ಒಬ್ಬ ವೈದ್ಯ ಅಂತ ಹೇಳಿದ್ರೆ ಅವನಿಗೆ ಅಷ್ಟೂ ವಿದ್ಯೆಗಳ ವಿಚಾರಗಳು ಗೊತ್ತಿರಬೇಕು, ಶಿಕ್ಷಣ ಗೊತ್ತಿರಬೇಕು. ಆದರೆ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದರೆ, ವಿ ಆರ್ ರಿಚ್ ಇನ್ ದಿ ನಾಲೆಡ್ಜ್ ಆಫ್ ಆಯುರ್ವೇದ ವಿಜ್ಞಾನದ ಒಂದು ಜ್ಞಾನ ನಮ್ಮಲ್ಲಿ ಹೇರಳವಾಗಿದೆ, ಅದಕ್ಕೆ ಬೇಕಾದಂಥ ಸಂಪನ್ಮೂಲ ನಮ್ಮಲ್ಲಿ ಹೇರಳವಾಗಿದೆ. ಆದರೆ ನಾವು ಎಲ್ಲಿದ್ದೀವಿ ಇವತ್ತು? ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಹಿತ್ತಲ ಗಿಡನ ನಾವು ಬಳಸ್ಕೊಳ್ಳೋ ಸ್ಥಿತಿನಲ್ಲೇ ಇಲ್ಲ. ಸೊ ಆ ಬ್ಲೆಂಡ್ ಯಾವ ರೀತಿ ಆಗಬೇಕು ಅಂದರೆ, ಒಬ್ಬ ರೋಗಿ ಬಂದರೆ
ಒಬ್ಬ ಏನೋ ಒಂದು ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿ ಬಂದರೆ ಆತನಿಗೆ ಯಾವ ವಿಜ್ಞಾನನ ಅಪ್ಲೈ ಮಾಡಬೇಕು ಅಂತಕ್ಕಂಥ ನಾಲೆಡ್ಜ್ ಇರಬೇಕು. ಯಾವ ವಿಜ್ಞಾನ ಅಪ್ಲೈ ಮಾಡಬೇಕು ಆ ವ್ಯಕ್ತಿಗೆ. ಈಗ ಲಾಂಗ್ ರನ್ನಲ್ಲೇ ಹೋಗಲಿ, ತಲೆನೋವು ಆದರೆ ಲಾಂಗ್ ರನ್ನಲ್ಲಿ ಹೋಗಲಿ, ನೆಗಡಿ ಆದರೆ ಲಾಂಗ್ ರನ್ನಲ್ಲಿ ಹೋಗಲಿ, ಮತ್ತೊಂದಾದರೆ ಲಾಂಗ್ ರನ್ನಲ್ಲಿ ಹೋಗಲಿ, ಯಾವ ವಿಜ್ಞಾನನ ಅಪ್ಲೈ ಮಾಡಬೇಕು ಯೋಚನೆ ಮಾಡಿ. ಮೊದಲನೇದಾಗಿ ಸೈಡ್ ಎಫೆಕ್ಟ್ಸ್ ಆಗ್ತಕ್ಕಂಥದ್ದನ್ನು ಕೊಡಬಾರ್ದು. ಸ್ಟ್ರಾಂಗ್ ಆಂಟಿಬಯೋಟಿಕ್ಸ್ ಆಗಲಿ, ಸ್ಟ್ರಾಂಗ್ ಮೆಡಿಸಿನ್ಸ್ ಆಗಲಿ, ಪೇಯ್ನ್ ಕಿಲ್ಲರ್ಸ್ ಆಗಲಿ. ಪೇಯ್ನ್ ಕಿಲ್ಲರ್ ಈಸ್ ಮೋಸ್ಟ್ ಡೇಂಜರಸ್ ಅಲೋಪತಿಕಲ್ಲಿ. ಅವರಿಗೆ ಆಯುರ್ವೇದನ ಪ್ರಿಸ್ಕ್ರೈಬ್ ಮಾಡಬೇಕು, ಹೋಮಿಯೋಪತಿನ ಪ್ರಿಸ್ಕ್ರೈಬ್ ಮಾಡಬೇಕು, ಯುನಾನಿನ ಪ್ರಿಸ್ಕ್ರೈಬ್ ಮಾಡಬೇಕು. ಈಗ ನೋಡಿ, ಹೋಮಿಯೋಪತಿನಲ್ಲಿ ಮತ್ತೊಂದು ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಿವೆ. ಬಾಡಿ ಸಾಲ್ಟ್ಸ್ನೇ ಕಾಂಪೋಸಿಷನ್ನ ಮಾಡಿ ಕೊಡ್ತಕ್ಕಂಥ ಪದ್ಧತಿಗಳಿವೆ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಕಂಡುಹಿಡಿದು ಅದೊಂದು ರೀತಿಯ ವಿಜ್ಞಾನ. ಆಯುರ್ವೇದ ಒಂದು ರೀತಿಯ ನಮ್ಮಲ್ಲೇ ಸಿಗ್ತಕ್ಕಂಥ ಗಿಡಮೂಲಿಕೆಗಳು, ಮತ್ತೊಂದು ವಿಶೇಷತೆಗಳು, ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಬೇಕಾದಂಥ ಪರಿಕರಗಳು, ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಆಯುರ್ವೇದ. ಆದರೆ ಆ ಯುನಾನಿ ಅಥವಾ ಹೋಮಿಯೋಪತಿ ಪದ್ಧತಿಯಲ್ಲಿ ಈ ಬಾಡಿ ಸಾಲ್ಟ್ಸ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಜರ್ಮನ್ನವನು. ಅವನು ಇಂಡಿಯಾಗೆ ಬಂದಾಗ ವಾರಣಾಸಿನ ಹೆಣಗಳನ್ನ ಸುಡ್ತಾಯಿದ್ರು, ಆ ಹೆಣಗಳ ಬೂದಿಗಳನ್ನ ಹಂಚುತ್ತಾಯಿದ್ರು. ಆ ಹೆಣಗಳ ಬೂದಿಯನ್ನು ಬಾಯಿನಲ್ಲಿ ಇಟ್ಕೊಂಡು ಭಕ್ತರು ಹೋಗ್ತಾಯಿದ್ರು. ಅದನ್ನು ಗಮನಿಸಿದ ಆತ, ಇದೇನಿದು ಇಷ್ಟು ಆರೋಗ್ಯಕರವಾಗಿದ್ದಾರಲ್ಲ, ಇಂಥದ್ದೆಲ್ಲ ತಿನ್ಕೊಂಡು ಇಂಥ ಗಲೀಜಲ್ಲಿ ಅಂಥೇಳಿ ಪ್ರಯೋಗಾಲಯಕ್ಕೆ ತೊಗೊಂಡೋಗಿ ಪ್ರಯೋಗ ಮಾಡಿದಾಗ ಆ ಹೆಣ ಸುಟ್ಟ ಬೂದಿನಲ್ಲಿ 12 ರೀತಿಯ ಸಾಲ್ಟ್ಸ್ನ ಅವನು ಐಡೆಂಟಿಫೈ ಮಾಡ್ತಾನೆ. ಸಾಲ್ಟ್ಸ್ ಅಂದರೆ ನಾವು ತಿನ್ನೋ ಉಪ್ಪು ಅಲ್ಲ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅನೇಕ ಲವಣಾಂಶಗಳು. ಅದನ್ನು ರಿಸರ್ಚ್ ಮಾಡಿದಾಗ ಇವತ್ತಿನ ದಿನ ಆ ಮೆಡಿಸನ್ನ ಕೊಡ್ತಾನೆ. ಅದನ್ನ ನಾವು ಹೋಮಿಯೋಪತಿನಲ್ಲಿ ಇವತ್ತಿನ ದಿನ ಕೂಡ ಕಾಣ್ತೀವಿ. ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಸಾಲ್ಟ್ಸ್ ಫಾರ್ ಡಿಫ್ರೆಂಟ್ ಇಲ್ನೆಸ್. ತಲೆಗೆ ನಮಗೆ ಒಂದು ಕಾಂಪೋಸಿಷನ್ ಇರ್ತದೆ. ಆ ರೀತಿ ಪ್ರತಿಯೊಂದರಲ್ಲೂ ಪ್ರತ್ಯೇಕವಾದಂಥ ವೈದ್ಯಕೀಯ ವಿಜ್ಞಾನ ಇದೆ. ಯಾಕೆ ನಮ್ಮ ಇವತ್ತಿನ ದಿನ ನಾವು ಆಯುರ್ವೇದಿಕ ಚಿಕಿತ್ಸಾ ಶಿಬಿರದಲ್ಲಿ ನಾವು ಇವತ್ತು ಭಾಗಿಯಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ, ಇದು ನಮ್ಮ ಭಾರತೀಯ ಪರಂಪರೆಯ ಜ್ಞಾನ. ಇದು ಅದನ್ನು ನಾವು ಬಳಸ್ಕೊಂಡ್ರೆ ನಾವು ಭಾಳ ಆರೋಗ್ಯವಾಗಿ ಸ್ವಾಸ್ಥ್ಯವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಕಿಡ್ನಿ, ಲಿವರು ಯಾವುದೂ ಕೂಡ ಹಾಳಾಗೋದಿಲ್ಲ. ನಾವು ಯಾವಾಗ ಅಲೋಪತಿಗೆ ಹೋಗಬೇಕು, ನಮಗೆ ಲಾಂಗ್ ರನ್ನಲ್ಲಿ ಅದು ವಾಸಿ ಆಗ್ತಾ ಇಲ್ಲ, ಅಥವಾ ಇಮಿಡಿಯೇಟಾಗಿ ಈಗ ಒಂದು ಆಪ್ರೇಷನ್ ಮಾಡಬೇಕು, ಅದಕ್ಕೊಂದು ಪೇಯ್ನ್ ಕಿಲ್ಲರ್ ಕೊಡಬೇಕು. ಆಕ್ಸಿಡೆಂಟ್ ಆಗಿದೆ, ಕಾಲು ಮುರಿದಿಗೆ ಸ್ಟಿಚಿಂಗ್ ಹಾಕಬೇಕು, ಪೇಯ್ನ್ ಕಿಲ್ಲರ್ ಕೊಡಬೇಕು. ಅಂಥ ಸಂದರ್ಭಗಳಲ್ಲಿ ಅದನ್ನು ಬಳಸೋಣ. ದಟ್ ಈಸ್ ವೈ ವಿ ನೀಡ್ ಎ ಬ್ಲೆಂಡ್ ಆಫ್ ಆಲ್ ದೀಸ್ ಎಜುಕೇಷನ್ಸ್, ಮೆಡಿಕಲ್ ಎಜುಕೇಷನ್ಸ್. ಇವತ್ತಿನ ದಿನ ಯಾರು ಒಳ್ಳೆ ಡಾಕ್ಟ್ರು ಅಂದರೆ, ಯಾರು ಹೋದ ತಕ್ಷಣ ಆ್ಯಂಟಿಬಯೋಟಿಕ್ ಕೊಡ್ದೇನೆ ವೆರಿ ಲೆಸ್ ಸೈಡ್ ಎಫೆಕ್ಟ್ಸ್ ಇರ್ತಕ್ಕಂಥ ಡ್ರಗ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೋ, ಅಥವಾ ಅದನ್ನೂ ಪ್ರಿಸ್ಕ್ರೈಬ್ ಮಾಡದೆ ಯಾರು ಫಸ್ಟು ಇದನ್ನು ಬಳಸಿ, ಈ ಶುಂಠಿ ಬಳಸಿ, ಅರಿಶಿನ ಬಳಸಿ, ಅಥವಾ ಬಿಸಿನೀರು ಕುಡೀರಿ, ತಲೆಗೆ ಒಂದು ಆವಿ ಮಾಡ್ಕೊಳ್ಳಿ, ಸ್ಟೀಮಿಂಗ್ ಮಾಡ್ಕೊಳ್ಳಿ ಅಂತನಲ್ಲ, ಹೀ ಈಸ್ ದ ಬೆಸ್ಟ್ ಡಾಕ್ಟ್ರ್. ಅವನು ಅಲೋಪತಿಕ್ ಓದಿರಲಿ, ಯುನಾನಿ ಓದಿರಲಿ, ಹೋಮಿಯೋಪತಿ ಓದಿರಲಿ, ಯಾರಾದರೂ ಓದಿರಲಿ. ನನಗೆ ಯಾಕೆ ಇಷ್ಟೊಂದೆಲ್ಲ ವಿಚಾರಗಳು ತಿಳಿದಿದೆ ಅಂದರೆ ನಾನು ಹುಟ್ಟಿದ್ದು ವೈದ್ಯಕೀಯ ಕುಟುಂಬದಲ್ಲೇ. ನಮ್ಮ ಮನೆಯಲ್ಲಿ 10 ಜನ ಡಾಕ್ಟ್ರಿದ್ರು, ಎಲ್ಲ ಅಲೋಪತಿಕೆ. ಅರ್ಥ ಆಗ್ತಿದೆಯಲ್ಲ? ನಾನು ಕಣ್ಣಾರೆ ನೋಡಿದ್ದೀನಿ ಅವರ ಪ್ರಕ್ರಿಯೆಗಳನ್ನ, ಅವ್ರು ಹೇಳ್ತಕ್ಕಂಥ ಮಾತುಗಳನ್ನ. ನಮ್ಮಲ್ಲಿ ಯಾವ ಬೆಸ್ಟ್ ಡಾಕ್ಟ್ರು ಯಾರಿದ್ದಾರೆ ಅಂದರೆ, ಅವರು ಮೊದಲನೇದಾಗಿ ಆ್ಯಂಟಿಬಯೋಟಿಕ್ಸ್ನ ಸ್ಟಾರ್ಟಿಂಗ್ನಲ್ಲೇ ಕೊಡ್ಕೂಡ್ದು ಅಂಥವರೇ ಬೆಸ್ಟ್ ಡಾಕ್ಟ್ರು. ಎಮರ್ಜೆನ್ಸಿ ಇದ್ದರೆ ಮಾತ್ರ ಆ್ಯಂಟಿಬಯೋಟಿಕ್ ಕೊಡಬೇಕು. ಮತ್ತು ಇಮಿಡಿಯೇಟಾಗಿ ಯಾವುದೋ ಒಂದು ನೋವನ್ನು ಹೋಗಿಸ್ಬೇಕಾದಂಥ ಅಗತ್ಯ ಇದೆ ಅಂದಾಗ ಕೊಡಬೇಕು. ಫಾರ್ ಎಕ್ಸಾಂಪಲ್ ಬ್ಲಡ್ ಪ್ರೆಷರ್ ಇದೆ, ಡಯಾಬಿಟಿಕ್ಸ್ ಇದೆ ಅಂತಂದ ತಕ್ಷಣ ಏನು ಮಾಡ್ತಾರೆ, ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಅದು ತಪ್ಪು. ಅದನ್ನು ರಿವರ್ಸಲ್ ಮಾಡ್ಕೊಳ್ತಕ್ಕಂಥ ಅನೇಕ ವಿಧಾನಗಳಿದೆ. ದಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಬೈ ಸೈನ್ಸ್. ಆಯುರ್ವೇದದಲ್ಲಿ ಅದಕ್ಕೆ ಅನೇಕ ಔಷಧಿಗಳಿವೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಬರೋದೇನೆಂದರೆ ತಲೆನೋವು, ನೆಗಡಿ, ಕೆಮ್ಮು, ಬ್ಲಡ್ ಪ್ರೆಷರು, ಶುಗರ್ ಅಂದ್ರೇನು, ಡಯಾಬಿಟಿಕ್ ಇರ್ತದೆ. ಇದು ನಾರ್ಮಲಾಗಿ ಎಲ್ಲ ಮನೆಗಳಲ್ಲೂ ಇರ್ತಕ್ಕಂಥ ಕಾಯಿಲೆಗಳು. ಇದಕ್ಕೆ ನಾವೇನು ಮಾಡ್ತಿದ್ದೀವಿ, ಅಲೋಪತಿಕ್ ಮೆಡಿಸಿನ್ ನೇರವಾಗಿ ಹೋಗ್ತಾ ಇದ್ದೀವಿ. ಆ ನೇರವಾಗಿ ಹೋಗೋದು ತಪ್ಪಿಸಿ, ಮೊದಲನೇದಾಗಿ ಮೇಯ್ನ್ ಡಯಟ್. ನಮ್ಮ ಆರೋಗ್ಯ ಏನೇ ಇದ್ದರೂ, ನೀವು ಯಾವುದೇ ರೀತಿಯ ಶರೀರ ಉಳ್ಳವರಾಗಿರಿ, ಆರೋಗ್ಯ ಏನೇ ಇದ್ದರೂ ನಮ್ಮ ಆಹಾರದಲ್ಲೇ ಇದೆ ಆರೋಗ್ಯ. ಆ ಆಹಾರ ಯಾವುದ್ರ ಮೂಲ, ಈ ಆಯುರ್ವೇದಿಕ್ ಯಾವುದ್ರ ಮೂಲ, ಆ ಆಹಾರದ ಮೂಲ. ಅದನ್ನು ನಾವು ನಮ್ಮ ಹಿರಿಯರು, ಸನಾತನಿಗಳಾಗಿರ್ಬೋದು, ನಮ್ಮ ವಂಶದಲ್ಲಿ ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳಿ, ಅಜ್ಜಿ, ಮುತ್ತಜ್ಜಿ, ತಾತ ಎಲ್ಲ ನೆನೆಸ್ಕೊಳ್ಳಿ. ಎಷ್ಟು ಆರೋಗ್ಯವಾಗಿದ್ದಾರಲ್ಲ, ಹೆಂಗಿದ್ದಾರೆ ಅವರು ಆರೋಗ್ಯವಾಗಿ.
ನಾವು ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಾಯಿಲೆ ಬೀಳ್ತಾ ಇದ್ದೀವಿ? ಒಂದೊಂದಾಗಿ ಅನಲೈಸ್ ಮಾಡ್ಕೊಂಡು ಹೋಗಿ. ನಾವು ತಿನ್ನೋ ಆಹಾರ ಇರ್ಬೋದು, ಇವತ್ತು ಅಗ್ರಿಕಲ್ಚರ್ದೇ ನಾನು ಹೇಳಿದ್ನಲ್ಲ, ನಾವು ಫುಡ್ ಸಾವಯವ ಬಿಟ್ಬಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಬಿಟ್ಬಿಟ್ಟು ಯಾವಾಗ ನಾವು ಹಸಿರು ಕ್ರಾಂತಿ ಪರಿಣಾಮವಾಗಿ ಅದೊಂದು ದೊಡ್ಡ ಮಾಫಿಯಾ, ಅದು ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಮಾಫಿಯಾ. ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಯಿತು, ಕೆಮಿಕಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು, ನೀವು ಯೂರಿಯಾ ಪೊಟ್ಯಾಶ್ ಏನೇನೋ ಹೇಳ್ತಿರಲ್ಲ, ಅದೆಲ್ಲ ನಾವು ಹಾಕಿ 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 ಭೂಮಿನ ಇವತ್ತು ನಾವು ವಿಷ ಮಾಡಿಟ್ಟಿದ್ದೀವಿ. ನಾವು ತಿನ್ನೋ ಆಹಾರದ ಮೂಲಕ ನಮ್ಮ ದೇಹ ಸೇರ್ತಾ ಇದೆ, ಕಾಯಿಲೆಗಳು ಅನೇಕ ಬರ್ತಾ ಇದೆ. ಮೊದಲು ನಮ್ಮ ಮೂಲ ಬೇರನ್ನು ನಾವು ಸರಿ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನೀವು ಎಷ್ಟೇ ಶ್ರೀಮಂತರಾಗಿರಿ, ಎಷ್ಟೇ ದುಡ್ಡಿರಲಿ, ಇವತ್ತು ಎಲ್ಲರಿಗೂ ದುಡ್ಡಿದೆ, ಎಲ್ಲರ ಹತ್ರ ದುಡ್ಡು ಹರಿದಾಡ್ತಾ ಇದೆ. ಒಬ್ರಿಗೆ ಕಮ್ಮಿ ಇರ್ಬೋದು, ಒಬ್ರಿಗೆ ಜಾಸ್ತಿ ಇರ್ಬೋದು. ಆದರೆ ಆ ದುಡ್ಡಿನಿಂದ ನಮಗೆ ಆಹಾರ ಸಿಗೋದಿಲ್ಲ. ನಮ್ಗೆ ಯಾವುದರಿಂದ ಆಹಾರ ಸಿಗುತ್ತೆ? ನಾವು ತಿನ್ನೋ ಫುಡ್ಡಿಂದ. ಮನೆ ಊಟ ಮಾಡಿ ಮೊದಲು. ಅಟ್ಲೀಸ್ಟು ಈಗ ನಿಮ್ಮದೇ ಆದ ಜಮೀನು ಇಲ್ಲದೆ ಇರ್ಬೋದು, ನೀವೇ ಸಾವಯವ ಬೆಳೆಯೋಕ್ಕಿದ್ರೂ ಕೂಡ ಬೆಳ್ಕೊಳ್ದೇ ಇರ್ಬೋದು. ನಿಮ್ಮದೇ ಆದಂಥ ಒಂದು ಆಹಾರ ಪದ್ಧತಿನ ಅಟ್ಲೀಸ್ಟ್ ಅಳವಡಿಸ್ಕೊಳ್ಳಿ. ಈ ವೆಸ್ಟರ್ನೈಸೇಷನ್ನು ಮಾಡರ್ನೈಸೇಷನ್ನಲ್ಲಿ ಒಳ್ಳೆಯದನ್ನು ತಗೊಳ್ಳಿ. ಈ ಪಾಶ್ಚಿಮಾತೀಕರಣ ಅಂತೀವಲ್ಲ, ಅದು ಬ್ಲೈಂಡಾಗಿ ಇಮಿಟೇಟ್ ಮಾಡ್ತಕ್ಕಂಥದ್ದು. ಪಾಶ್ಚಿಮಾತೀಕರಣ ಅಂತ ಹೇಳ್ತೀವಿ ಅದನ್ನು. ಅಂದರೆ ಯಾವುದೋ ಒಂದು ಫಾರಿನರ್ ಮಾಡ್ತಾಯಿದ್ರು, ಅಮೇರಿಕಾದಲ್ಲಿ ಮಾಡ್ತಾಯಿದ್ರು, ಮತ್ತೊಂದು ದೇಶದಲ್ಲಿ ಮಾಡ್ತಾಯಿದ್ರು, ಅಥವಾ ಯಾವುದೋ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಯಾವುದೋ ಒಂದು ಕಲ್ಚರು, ಮಾಲ್ ಕಲ್ಚರಲ್ಲಿ ಮಾಡ್ತಾಯಿದ್ರು. ಪಿಜ್ಜಾ, ಬರ್ಗರ್, ಅದು ಇದು ತಿನ್ನೋದೇ ಒಂದು ಸ್ಟೇಟಸ್ ಅನ್ನೋದು ರೀತಿ ಮೇಂಟೈನ್ ಮಾಡಿದ್ರು. ಅಂದರೆ ಆ ಸ್ಟೇಟಸ್ ನಮಗೆ ಬೇಕಾಗಿಲ್ಲ, ಅದನ್ನು ಬಿಡಬೇಕಾಗುತ್ತೆ. ನಾವು ಯಾವುದನ್ನ ನಾವು ಸ್ಟೇಟಸ್ ಮಾಡ್ಕೋಬೇಕಾಗತ್ತಂದರೆ ನಮ್ಮ ಮನೆ ಊಟ. ಈಗ ಸೌತ್ ಕರ್ನಾಟಕದಲ್ಲಿ ಮುದ್ದೆ, ರಾಗಿ ಮುದ್ದೆ ತಿಂತೀವಿ, ಹೆಚ್ಚು ಸೊಪ್ಪು ತರಕಾರಿಗಳು ಬೆಳಿತೀವಿ, ಕಾಳುಗಳು ಬೆಳಿತೀವಿ, ಸೀಸನಲ್ ಫ್ರೂಟ್ಸ್ ಬೆಳಿತೀವಿ. ಅದನ್ನು ನಾವು ಮನೆಯಲ್ಲೇ ಉಪಯೋಗಿಸೋಣ ದಿನನಿತ್ಯ. ನಮ್ಮ ಹಿರಿಯರು ಅದೇ ಅಲ್ವಾ ಮಾಡಿದ್ದು? ಅದು ಸ್ಟೇಟಸ್ ಅಲ್ವಾ ನಮಗೆ? ನಿಜವಾದ ಸ್ಟೇಟಸ್ ಅದೇನೆ. ಅದೇ ನಮ್ಮ ಗೌರವ, ನಮ್ಮ ಹಿರಿಮೆ, ನಮ್ಮ ಹೆಮ್ಮೆ. ಆಗ ನೋಡಿ, ನಮಗೆ ಈ ಆಯುರ್ವೇದದಲ್ಲಿ ಕೊಡ್ತಕ್ಕಂಥ ಎಲ್ಲ ಔಷಧಿಗಳು ನೇರವಾಗಿ ಪರಿಣಾಮಕಾರಿಯಾಗಿ ಬೀಳ್ತದೆ. ಮೊದಲು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಕೇಳಿದ್ದೀವಲ್ವಾ? ವಾಸಿ ಮಾಡ್ಕೊಳ್ಳೋದು ಆಮೇಲೆ, ಮೊದಲು ರಕ್ಷಣೆ ಮಾಡ್ಕೊಳ್ಳೋಣ ನಮ್ಮನ್ನು ನಾವು. ವಾಸಿ ವಿಚಾರ ಆಮೇಲೆ, ಹೌದಾ? ಸೊ ಆ ಪ್ರಿವೆನ್ಷನ್ನೇ ಮಾಡ್ತಿಲ್ವಲ್ಲ. ಎಷ್ಟೋ ಜನ ತುಂಬ ರಿಗರಸ್ ಎಕ್ಸಸೈಸ್ ಮಾಡ್ತಾರೆ. ಯಾವುದೇ ಒಂದು ಆರೋಗ್ಯಕರ ವ್ಯಕ್ತಿಗೆ 10% ಅಷ್ಟೇ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ಎಕ್ಸಸೈಸು. ನೀವು ವಾಕಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಏನೇ ಮಾಡಿ, ಇಟ್ ಕಾಂಟ್ರಿಬ್ಯೂಟ್ಸ್ ಟು ಓನ್ಲಿ 10%. 90% ಏನಿದೆ, 90% ನಮ್ಮ ಆಹಾರದಿಂದನೇ ನಮ್ಮ ದೇಹದ ಆರೋಗ್ಯ ಇರ್ತದೆ. ಅದಕ್ಕೆ ನಾವು ಹೆಚ್ಚಾಗಿ ಮನೆ ಊಟ ಪ್ರಿಫರ್ ಮಾಡೋದು. ಒಂದೊಂದು ಸತಿ ನಮಗೆ ಎಷ್ಟೋ ಫಂಕ್ಷನ್ಗಳಲ್ಲಿ ಊಟ ಇರುತ್ತೆ, ಇದಿಲ್ಲದೆ ಮಾಡಿಬಿಡ್ತೀವಿ. ಅದರಲ್ಲೂ ಸೆಲೆಕ್ಟಿವ್ ಆಗಿ ನಾನು ಮಾಡ್ತೀನಿ. ಕೆಲವೆಲ್ಲ ಯಾವ್ದು ತಿನ್ನಬೇಕು ತಿನ್ನಬಾರ್ದು ಭಾಳ ಹುಷಾರು, ಅಲ್ಲೂ ಕೂಡ ಒಂದು 50% ಹುಷಾರಿನಲ್ಲೇ ಇರಬೇಕಾಗ್ತದೆ. ಹೆಚ್ಚಿನ ಸಮಯ ನಾನು ಮನೆಗೆ ಹೋಗಿ ಊಟ ಮಾಡಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ ಬಯಸ್ತೀನಿ. ಸೊ ನಮ್ಮ ಆಯುರ್ವೇದ ನಮ್ಗೆ ಹೇಳ್ಕೊಟ್ಟಿದೆ, ಅದು ಆಹಾರದಲ್ಲೇ ಇದೆ, ನಮ್ಮದೇ ಅದು. ಸೊ ನಿಮ್ಮ ತಾಯಿ ಆಯುರ್ವೇದ, ಇನ್ಯಾವುದೋ ಫಾರಿನ್ನಲ್ಲಿ ಇರೋ ಕಲ್ಚರ್ನ ನಾವ್ಯಾಕೆ ಅಳವಡಿಸ್ಕೊಂಡು ಇವತ್ತು ಹಾಳಾಗಿದ್ದೀವಿ? ಇವತ್ತಿನ ದಿನ ಬಹುಶಃ ನಿಮಗೆ ಆಯುರ್ವೇದದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾರೆ. ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿದ್ದೇವೆ, ಅದನ್ನು ಕೇಳ್ಕೊಳ್ಳಿ. ಆರೋಗ್ಯಕರ ಜೀವನ ಮಾಡಬೇಕಂದ್ರೆ ಆರೋಗ್ಯಕರ ಮನಸ್ಸಿರಬೇಕು. ಬರೀ ಆರೋಗ್ಯಕರ ದೇಹ ಅಲ್ಲ, ದೇಹ ಆರೋಗ್ಯ ಮಾಡಿಕೊಂಡು ಮನಸ್ಸು ಕೆಟ್ಟೋದ್ರೆ ಅದು ಇಟ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ಇಲ್ನೆಸ್. ಹೆಲ್ತ್ ಅಂದರೆ ಆಬ್ಸೆನ್ಸ್ ಆಫ್ ಡಿಸೀಸ್ ಅಲ್ಲ. ಹೆಲ್ತ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್. ಎಲ್ಲರಲ್ಲೂ ಒಂದಲ್ಲ ಒಂದು ಡಿಸಾರ್ಡರ್ ಇದ್ದೇ ಇರುತ್ತೆ. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಯಾರೂ ಪರಿಪೂರ್ಣ ಆರೋಗ್ಯ ವ್ಯಕ್ತಿಗಳು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿ. ಒಂದು ಜೆನೆಟಿಕ್ಸಿಂದ ಬರ್ಬೋದು, ಇನ್ನೊಂದು ನಮ್ಮ ಲೈಫ್ ಸ್ಟೈಲಿಂದ ಬರ್ಬೋದು, ಫುಡ್ ಹ್ಯಾಬಿಟ್ಸಿಂದ ಬರ್ಬೋದು. ಯಾರೂ ಕೂಡ 100% ಆರೋಗ್ಯಕರ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಡಿಸಾರ್ಡರ್ಸ್ ಇರ್ಬೋದು, ಅದನ್ನು ಮೀರಿ ಹೋದರೆ ಅದು ಡಿಸೀಸ್ ಆಗ್ಬೋದು. ಈಗ HIV ಕೇಳಿದಿರಲ್ಲ, ಇಟ್ ಈಸ್ ಎ ಸಿಂಡ್ರೋಮ್, ಇಟ್ ಈಸ್ ನಾಟ್ ಎ ಡಿಸೀಸ್. HIV ಕೇಳಿದಿರಲ್ಲ ಎಲ್ಲರೂ. ಏಡ್ಸ್, HIV ಫಸ್ಟು ಬರೋದು, ಏಡ್ಸು ತದನಂತರ ಬಹಳ ವರ್ಷಗಳ ನಂತರ ಬರೋದು. ಆ HIV ಅಂತಕ್ಕಂಥದ್ದೇನು, ಇಟ್ ಈಸ್ ಎ ಸಿಂಡ್ರೋಮ್. ಸಿಂಡ್ರೋಮ್ ಅಂದರೆ ಏನು? ಅನೇಕ ಕಾಯಿಲೆಗಳು ಅಟ್ಯಾಕ್ ಆದಾಗ ಅದರ ಒಂದು ಪರಿಣಾಮ, ಯಾವುದೇ ಒಂದು ಮೆಡಿಸಿನ್ ತೊಗೊಳ್ಳಿ, ಯಾವುದೇ ಒಂದು ಚಿಕಿತ್ಸೆ ತೊಗೊಳ್ಳಿ, ಅದು ಪರಿಣಾಮಕಾರಿ ಆಗದೇ ಇದ್ದರೆ ಇಮ್ಯುನಿಟಿ ಹೋಗಿದೆ ಅಂತ. ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಹೇಳ್ತೀವಿ. ಅದು ಇಟ್ ಈಸ್ ಎ ಸಿಂಡ್ರೋಮ್, ಒಂದು ರೋಗಗಳ ಸಂಕೋಲೆ ಅಂತ ಹೇಳ್ತೀವಿ. ಅಂದರೆ
ಯಾವುದೇ ಒಂದು ಚಿಕಿತ್ಸೆ ತೊಗೊಂಡು ವಾಸಿಯಾಗಲ್ಲ, ಅದನ್ನೇ ರೋಗ ಅನ್ನೋಕ್ಕಾಗಲ್ಲ. ಅದೇ ರೀತಿ ಡಯಾಬಿಟಿಸ್ ಇರ್ಬೋದು, ಇಟ್ ಈಸ್ ಎ ಡಿಸಾರ್ಡರ್. ನಮ್ಮ ಪ್ಯಾಂಕ್ರಿಯಾಸು ಸರಿಯಾಗಿ ಇನ್ಸುಲಿನ್ ಉತ್ಪತ್ತಿ ಮಾಡತಕ್ಕಂಥ ಸಾಮರ್ಥ್ಯನ ಬಿಟ್ಬಿಟ್ಟಿರುತ್ತೆ. ದಟ್ ಈಸ್ ಎ ಡಿಸಾರ್ಡರ್, ಇಟ್ ಈಸ್ ನಾಟ್ ಎ ಡಿಸೀಸ್, ಯು ಕ್ಯಾನ್ ರಿವರ್ಸ್ ಇಟ್. ಬ್ಲಡ್ ಪ್ರೆಷರ್ ಅಂತ ಹೇಳ್ತೀರಾ, ಬ್ಲಡ್ ಪ್ರೆಷರ್ ಯಾಕೆ ಬಂತು? ಅನೇಕ ಕಾರಣಗಳಿಂದ ಬಂತು. ಬರೀ ಉಪ್ಪು ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ಬರೋಲ್ಲ. ನಮ್ಮ ಲೈಫ್ ಸ್ಟೈಲಿಂದ ಬಂದಿರ್ಬೋದು, ನಮ್ಮ ಬಾಡಿ ಕಾಂಪೋಸಿಷನಿಂದ ಬಂದಿರ್ಬೋದು. ಎಷ್ಟೋ ನೀವು ಕೇಳಿರ್ತೀರ, ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಎಕ್ಸಸೈಸ್ ಮಾಡೋ ವ್ಯಕ್ತಿಗಳು ಇಮಿಡಿಯೇಟಾಗಿ ದಿಢೀರಂತ ಹೊರಟೋಗಿರ್ತಾರೆ. ಬಾಡಿ ಎಲ್ಲ ಕಟ್ಟು ಮಸ್ತಾಗಿರ್ತದೆ, ದಿನಕ್ಕೆ 2 ಅವರ್ ಜಿಮ್ಮಲ್ಲಿ ಕಾಲ ಕಳೆದಿರ್ತಾರೆ. ನೀವು ಯಾವುದೇ ಒಲಿಂಪಿಕ್ಕಲ್ಲಿ ಇರ್ಬೋದು, ಏಷ್ಯನ್ ಗೇಮ್ಸಲ್ಲಿರ್ಬೋದು, ತುಂಬ ಒಳ್ಳೆ ಅಟ್ಲೆಟಿಕ್ಸ್ನ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ, ಚಿಕ್ಕ ವಯಸ್ಸಲ್ಲಿ ಸತ್ತಿರ್ತಾರೆ ಅವರು. ಯಾಕೆಂದರೆ ಅವರ ಹಾರ್ಟ್ಗೆ ಅಷ್ಟು ಸ್ಟ್ರೆಸ್ ಆಗಿರುತ್ತೆ. ಒಬ್ಬರು ಡಾಕ್ಟ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಬೆವರು ಬಾರದಂತೆ ನಮ್ಮ ದಿನನಿತ್ಯ ಏನು ಕೆಲಸ ಮಾಡ್ತಿದ್ರಲ್ಲ ಹಿಂದಿನ ಕಾಲದಲ್ಲಿ ನೆನೆಸ್ಕೊಳ್ಳಿ, ಎಲ್ಲ ಮನೆ ಕೆಲಸ ಇರ್ಬೋದು, ಓಡಾಟ ಇರ್ಬೋದು, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಏನಿದೆ ಅಲ್ಲ, ಬೆಳಗಿಂದ ಸಾಯಂಕಾಲ ಸೂರ್ಯ ಹುಟ್ಟಿದಾಗಿಂದ ಸೂರ್ಯ ಮುಳಿಯೋಗಿದೆ, ಬಯಾಲಜಿಕಲ್ ಕ್ಲಾಕ್. ಅದನ್ನು ನಾವು ಇವತ್ತು ಬಿಟ್ಬಿಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಮೀ. 5 ಗಂಟೆಗೆ ಸೂರ್ಯ ಹುಟ್ಟೋ ಟೈಮಲ್ಲಿ ನಾವು ಎದ್ದೇಳಬೇಕು, ಸೂರ್ಯ ಮುಳುಗೋ ಟೈಮಲ್ಲಿ ನಾವು ಎಲ್ಲ ಊಟ ಮುಗಿಸಿ 7 ಗಂಟೆಗೆ ಮಲಗಬೇಕು ಅಂತ. ಇದು ಉಲ್ಟಾ ಆಗಿದೆ ಬಹುಶಃ ಈಗ, ಹೌದಾ? ಉಲ್ಟಾ ಆಗಿದೆ ಅಲ್ವಾ? ಯಾಕೆ ಉಲ್ಟಾ ಆಯಿತು? ಇನೋವೇಷನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಮ್ಮ ಮುಂಚೆ ಟಿ ವಿ ಬಂತು, ನಂತರ ಮೊಬೈಲ್ ಬಂತು, ಇವತ್ತು ನಾವು ಹಿಂಗಿದ್ದೀವಿ. ಕರೆಂಟ್ ಇದೆ, ಪವರ್ ಇದೆ 24 ಅವರ್ಸು. ನಾನು ಹೇಳ್ತೀನಿ, ಯಾವುದೋ ಒಂದು ಹಳ್ಳಿನಲ್ಲಿ ಪವರ್ ಇರಲ್ವಲ್ಲ, ಒಂದು 12 ಗಂಟೆವರೆಗೂ ಕರೆಂಟ್ ಕೊಟ್ಬಿಟ್ಟು ತೆಗಿತಾ ಇರ್ತಾನಲ್ಲ, ಅದು ಅವರೇ ಪುಣ್ಯವಂತರು. ರಾತ್ರಿ ಎಲ್ಲ ಪವರ್ ಕೊಟ್ಟರೆ ನಾವೇನು ಮಾಡ್ತೀವಿ, ಅದನ್ನೇ ಮಾಡೋದು. ಇಷ್ಟೆಲ್ಲ ನಮಗೆ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಂತ ಅವ್ರು ದುಡ್ಡು ಮಾಡ್ಕೋತಾ ಇದ್ದಾರೆ, ನಾವು ಅದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದೀವಿ, ಹೌದಾ? ವಾಟ್ಸಪ್ನಲ್ಲಿರ್ತೀವಿ, ಅದರಲ್ಲಿ ಹೆಲ್ತ್ಗೆ ಹಜಾರ್ಡ್ಸು. ಸೊ ಇವತ್ತಿನ ದಿನ ನಾವೆಲ್ಲ ಚಿಂತನೆಗಳನ್ನ, ವಿಚಾರಗಳನ್ನ ಮಾಡಿಫೈ ಮಾಡ್ಕೊಳ್ಳೋಣ, ಪರಿವರ್ತನೆ ಮಾಡ್ಕೊಳ್ಳೋಣ. ಆ ರೀತಿ ಏನಾದರೂ ನಮ್ಮ ಮನಸ್ಸಿನಲ್ಲಿದ್ದರೆ, ನಿಮಗೂ ಹಲವಾರು ವಿಚಾರಗಳು ಗೊತ್ತಿದೆ, ಆ ರೀತಿ ಮನಸ್ಸಿನಲ್ಲಿದ್ದರೆ ಅದನ್ನೆಲ್ಲ ತೆಗೆದುಹಾಕಿ ಇವತ್ತಿನ ದಿನ ನಾವು ಸ್ವಚ್ಛ ಮನಸ್ಸಿನಿಂದ ಆಯುರ್ವೇದ ಪದ್ಧತಿಯ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆಂದರೆ ಅದು ನಮ್ಮ ಭಾರತೀಯ ಪರಂಪರೆಯ ಸಂಕೇತ, ಸಂಸ್ಕೃತಿ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಆರೋಗ್ಯಕರವಾಗಿ ಬದುಕನ್ನತ್ತ ಹೋಗ್ಬೋದು. ಅಂದರೆ ಆರೋಗ್ಯ ಸಿಕ್ಬಿಡುತ್ತೆ ಅಂತಲ್ಲ, ವಿ ಗೋ ಟುವರ್ಡ್ಸ್ ದಟ್ ಡೈರೆಕ್ಷನ್. ವೆದರ್ ಯು ಅಚೀವ್ ಇಟ್ ಆರ್ ನಾಟ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಲೈಫ್ ಸ್ಟೈಲ್, ಯುವರ್ ಫುಡ್ ಹ್ಯಾಬಿಟ್ಸ್, ನಿಮ್ಮ ಥಿಂಕಿಂಗು. ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಭಾವಿಸಿ, ಯಾರ ಮೇಲೂ ದ್ವೇಷ ಮಾಡಬೇಡಿ. ನಮ್ಮ ಸೆಲ್ಸ್ ಏನಿದೆ, ಇಟ್ ಈಸ್ ಮಲ್ಟಿಪ್ಲೈಡ್. ನಾವು ಹುಟ್ಟಿನಿಂದ ನಮ್ಮ ಜೀವ ವಿಕಾಸ ತಗೊಂಡಾಗ ನಮ್ಮ ಬಾಡಿ ಕಾಂಪೋಸಿಷನಲ್ಲಿರೋ ಸೆಲ್ಸ್ಗಳು ಮಲ್ಟಿಪ್ಲೈ ಆಗಿದೆ. ಯಾವ ರೀತಿ ಮಲ್ಟಿಪ್ಲೈ ಆಗಿದೆ? 1 ಸೆಲ್ಸು 2 ಆಗಿದೆ, 2 4 ಆಗಿದೆ, 4 8 ಆಗಿದೆ. ಡಿವೈಡ್ ಆಗಿ ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಟುಗೆದರ್ಸ್ ಅಣುಗಳಿವೆ. ಆ ಅಣುಗಳು ಮತ್ತೆ ಡಿವೈಡ್ ಆಗಿ ಬೇರೆ ಬೇರೆ ಜೀವಗಳಿಗೆ ನಾವು ಕಾರಣೀಭೂತರಾಗಿದ್ದೀವಿ. ನೀವೆಲ್ಲ ಇದೀವಲ್ಲ, ವಿ ಬಿಲಾಂಗ್ ಟು ದಟ್ ಸೇಮ್ ಯೂನಿಫೈಡ್ ಸೆಲ್, ಬಟ್ ವಿ ಹ್ಯಾವ್ ಬಿನ್ ಡಿವೈಡೆಡ್. ನಾನು ನಿಮ್ಮನ್ನು ಪ್ರೀತಿಸಿದ್ರೆ ನನ್ನ ಸೆಲ್ಸ್ನ ನಾನು ಪ್ರೀತಿಸ್ದಂಗೆ, ನಾನು ನಿಮ್ಮನ್ನು ದ್ವೇಷಿಸಿದ್ರೆ ನನ್ನ ಅಣುಗಳನ್ನ ನನ್ನ ಬಾಡಿಲಿರ್ತಕ್ಕಂಥ ಅಣುಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಯಾವ ರೀತಿ ಕನ್ಫ್ಯೂಸ್ ಆಗುತ್ತೆ? ಏನಿದು, ನನ್ನನ್ನೇ ನಾನು ದ್ವೇಷಿಸ್ತಾ ಇದ್ದೀನಲ್ಲ ಅಂತ ಕನ್ಫ್ಯೂಸ್ ಆಗುತ್ತೆ. ದಟ್ ಲೀಡ್ಸ್ ಟು ಸ್ಟ್ರೆಸ್. ನಮ್ಮ ನೆಗೆಟಿವ್ ಮೈಂಡು, ನಮ್ಮ ಸ್ಟ್ರೆಸ್ಸಿಂದ ಇಲ್ನೆಸ್ಸು. ದೆರ್ ಇಸ್ ಅ ರಿಸರ್ಚ್ ಸ್ಟಡಿ ವಿಚ್ ಹ್ಯಾಸ್ ಪ್ರೂವ್ಡ್ ದಟ್ ಸ್ಟ್ರೆಸ್ ಈಸ್ ದ ಮೈನ್ ಕಾಸ್ ಆಫ್ ಆಲ್ ಡಿಸೀಸಸ್ ಇನ್ ದ ವರ್ಲ್ಡ್. ಬಹುಶಃ ಅನೇಕ ವಿಚಾರಗಳನ್ನ ಕಡಿಮೆ ಸಮಯದಲ್ಲಿ ಮಾತಾಡೋಂಥ ಪರಿಸ್ಥಿತಿ. ಇನ್ನೂ ಸಾಕಷ್ಟು ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗಾಗಿ ನಿಮಗೆಲ್ಲ ಇವತ್ತಿನ ದಿನ ಒಂದು ಶುಭವಾಗಲಿ. ಈ ಒಂದು ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ, ನಮ್ಮ ವಿಶೇಷತೆ, ಜನಸಾಮಾನ್ಯರಿಗೆ ತಲುಪುವಲ್ಲಿ ದರದಲ್ಲಿ ಪರಿಣಾಮಕಾರಿ ಆಯುರ್ವೇದಿಕ್ ಚಿಕಿತ್ಸೆ ಸೌಲಭ್ಯಗಳು ಏನೇನಿದೆ ಅಂತಕ್ಕಂಥದ್ದು ಬ್ಯಾನರ್ನಲ್ಲಿದೆ. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನಮ್ಮ ಮಹನೀಯರು, ವೈದ್ಯ ಮಿತ್ರರು ಮಾತಾಡ್ತಾರೆ. ಅವರ ಸಲಹೆಗಳನ್ನ ತೆಗೆದುಕೊಳ್ಳಿ. ಆಯುರ್ವೇದಕ್ಕೆ ಆದ್ಯತೆ ಕೊಡಿ. ಮೊದಲ ಆದ್ಯತೆ ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ನಂತರದ ಆದ್ಯತೆ ಅಲೋಪತಿ. ಈ ರೀತಿಯ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ನಮ್ಮ ಮುಂದಿನ ಜನ್ರೇಷನ್ ಭಾಳ ಇಂಪಾರ್ಟೆಂಟು. ಇಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್, ನಮ್ಮ ಜನ್ರೇಷನ್ಗೆ ಇವಾಗಲೇ ಲಾಂಗ್ ರೇಂಜಲ್ಲಿ ಬಂದುಬಿಟ್ಟಿದ್ದೀವಿ. ನೆಕ್ಸ್ಟ್ ಜನ್ರೇಷನ್ಗೆ ಭಾಳ ತೊಂದರೆ ಇದೆ, ಆಪತ್ತಿದೆ. ಅವ್ರನ್ನೆಲ್ಲ ಕಾಪಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಭಾಳ ಕುತೂಹಲದಿಂದ ಸಾವಧಾನವಾಗಿ ಆಲಿಸಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾನ್ಯ ಕುಲಸಚಿವರು
ತುಂಬ ದೀರ್ಘವಾಗಿ ಆರೋಗ್ಯದ ಕುರಿತು ಅವರದೇ ಆದಂಥ ಶೈಲಿನಲ್ಲಿ ಉಪನ್ಯಾಸವನ್ನು ಅವರೇ ಕೊಟ್ಬಿಟ್ರು. ತುಂಬ ಥ್ಯಾಂಕ್ಸ್ ಸರ್. ಈಗ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಯುರ್ವೇದ ಚಿಕಿತ್ಸೆ ಕುರಿತು ಉಪನ್ಯಾಸವನ್ನು ಮತ್ತು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಮ್ಮೆಲ್ಲರಿಗೂ ತಿಳಿಸೋಕೆ ಬಂದಿರುವಂತಹ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ TS ರವರು ಈ ಕಾರ್ಯಕ್ರಮನ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಮಾನ್ಯ ಕುಲಸಚಿವರು ಆಡಳಿತದ ಒತ್ತಡದಿಂದ ಕಾರ್ಯನಿಮಿತ್ತ ತೆರಳುತ್ತಿದ್ದಾರೆ. ಅವ್ರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯರಿಗೆ ಆಯುರ್ವೇದದ ಮೂಲಕರ್ತನಾದಂತಹ ಭಗವಂತ ಧನ್ವಂತರಿ ದೇವನ ಸ್ಮರಣಪೂರ್ವಕವಾಗಿ ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿಯಾಗಿ ಸಾಕಷ್ಟು ಉತ್ತಮವಾದಂತಹ ಸಲಹೆಗಳನ್ನು ಮಾತುಗಳನ್ನು ಆಡಿರುವಂತಹ ಮಾನ್ಯ ಕುಲಸಚಿವರಿಗೆ ಅವರ ಅನುಪಸ್ಥಿತಿಯಲ್ಲಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಒಂದು ವಿಭಾಗಕ್ಕೆ ಬರೋಣ. ಪ್ರಾರಂಭದಲ್ಲಿ ಒಂದೆರಡು ಮಾತುಗಳಲ್ಲಿ ನನ್ನ ಪರಿಚಯ, ನಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಟ್ಟು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅಂತ ಸುಮಾರು 25 ವರ್ಷಗಳ ಕಾಲ ಆಯುರ್ವೇದ ಪ್ರಾಕ್ಟೀಸ್ ಮಾಡಿದಂತಹ ಅನುಭವ ನನ್ನದು. ನಾನು ಈ ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಇದರಲ್ಲಿ ಪ್ರಧಾನ ವೈದ್ಯನಾಗಿ ಕೆಲಸ ನಿರ್ವಾಹ ಮಾಡ್ತಾ ಇದ್ದೀನಿ. ಈ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರವನ್ನು ನಡೆಸ್ತಾ ಇರುವಂಥದ್ದು ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನ ಅನ್ನುವಂಥ ಒಂದು ಚಾರಿಟಬಲ್ ಸಂಸ್ಥೆ. ನಮ್ಮ ಸಂಸ್ಥೆಯಿಂದ ಪ್ರಧಾನವಾಗಿ 3 ವಿಭಾಗಗಳಲ್ಲಿ ಕೆಲಸ ಮಾಡ್ತೀವಿ. ಹೆಲ್ತ್ ಕೇರ್ ಯೂನಿಟ್ ಇದ್ದೇ ಇದೆ. ಇದರಲ್ಲಿ ಭಾರತೀಯ ಮಧ್ಯಮ ವರ್ಗದವರಿಗೂ ಆರ್ಥಿಕವಾಗಿ ಅತ್ಯಂತ ದುರ್ಬಲರಿಗೂ ಕೂಡ ಆಯುರ್ವೇದವನ್ನು ತಲುಪಿಸುವ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸ್ಪೆಷಾಲಿಟೀಸನ್ನು ನಡೆಸ್ತಾ ಇದ್ದೀವಿ. ಅದು ಕ್ಯಾನ್ಸರ್ ಕೇರ್ ಇರ್ಬೋದು, ಕಾರ್ಡಿಯಾಕ್ ಕೇರ್ ಇರ್ಬೋದು, ಅಥವಾ ಡಯಾಬಿಟಿಸ್ ಕೇರ್ ಇರ್ಬೋದು, ಕಿಡ್ನಿ ಕೇರ್ ಇರ್ಬೋದು. ಹೀಗೆ ಹಲವಾರು ವೈಶಿಷ್ಟ್ಯಪೂರ್ಣವಾದಂತಹ ವಿಭಾಗಗಳನ್ನು ನಮ್ಮಲ್ಲಿ ಇಟ್ಕೊಂಡು ಜನಸಾಮಾನ್ಯರನ್ನು ತಲುಪುವಂತಹ ಒಂದು ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀವಿ. ಇದರ ಜೊತೆಗೆ ನಮ್ಮ ಟ್ರಸ್ಟಿಂದ ರಿಸರ್ಚ್ ಮತ್ತು ಎಜುಕೇಷನ್ ಅನ್ನುವ 2 ಕೆಲಸಗಳು ನಡೀತಾ ಇದೆ. ರಿಸರ್ಚ್ ಅಂತ ಅಂದಾಗ ಆಯುರ್ವೇದ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಶೋಧನೆಗಳು ಯಾವ ರೀತಿ ನಡೀಬೇಕೋ ಅದನ್ನು ನಮಗೆ ಆಯುರ್ವೇದವನ್ನು ನೀಡಿರುವಂತಹ ಮಹರ್ಷಿಗಳ ಆಶಯದಂತೆ ಅದನ್ನು ನಡೆಸುವಂತಹ ಕೆಲಸ ಮುಂದುವರಿತಾ ಇದೆ. ಹಾಗೆ ಎಜುಕೇಷನ್ ಅಂತ ಅಂದಾಗ ಆಯುರ್ವೇದದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಒಬ್ಬ ಆಯುರ್ವೇದ ವೈದ್ಯನಾಗಿ ಅಥವಾ ಒಂದು ಟೀಮ್ ಆಗಿ ನಮ್ಮ ಕರ್ತವ್ಯ ಅಂತ ಭಾವಿಸ್ತೀವಿ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಶ್ರೀಯುತ ಸುವಿನ್ ಅವರು ತಮ್ಮಲ್ಲಿಗೆ ಬಂದು ಕೇಳಿಕೊಂಡಾಗ ಒಂದು ಶ್ರೀಯುತರು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಕುಲಸಚಿವರಿಗೆ ಮತ್ತೊಮ್ಮೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿ ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಮಹನೀಯರುಗಳನ್ನು ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಜ್ಞಾಪಿಸಿಕೊಂಡು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಆಯುರ್ವೇದ ಒಂದು ವೈದ್ಯಕೀಯ ವಿದ್ಯೆ. ವೈದ್ಯಕೀಯ ವಿದ್ಯೆ ಅಂತಂದಾಗ ಶ್ರೀಯುತರು ಈಗ ತಾನೇ ಹೇಳಿದ ಹಾಗೆ ಪ್ರಪಂಚದಾದ್ಯಂತ ಬೇಕಾದಷ್ಟು ವೈದ್ಯಕೀಯ ಪದ್ಧತಿಗಳಿದ್ದಾವೆ. ಅದು ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಥವಾ ಆಯಾಯ ದೇಶಗಳಲ್ಲಿ ಬೇರೆ ಬೇರೆ ಇರುವಂಥದ್ದು. ಒಟ್ಟಾರೆ 100 ಸಂಖ್ಯೆಯಲ್ಲಿ ವೈದ್ಯಕೀಯ ಪದ್ಧತಿ ಇರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಆಯುರ್ವೇದನೂ ಒಂದು. ಏನು ಇದರ ವಿಶೇಷತೆ ಅಂತ ಮೇಲ್ನೋಟಕ್ಕೆ ನಮಗೆ ಒಂದು ಪ್ರಶ್ನೆ ಬರುವ ಸಾಧ್ಯತೆಯೂ ಖಂಡಿತವಾಗಿಯೂ ಇದ್ದೇ ಇದೆ. ಆದರೆ ಇದರಲ್ಲಿ 2 ಆ್ಯಂಗಲಲ್ಲಿ ನೋಡೋಣ. ಒಂದು, ನಾವೆಲ್ಲ ಯಾವ ದೇಶದವರು? ನಾವೆಲ್ಲರೂ ಭಾರತೀಯರು, ಹೌದೋ ಅಲ್ವೋ? ನಮ್ಮ ಮನೆಯ ಬಗ್ಗೆ, ನಮ್ಮ ಮನೆತನದ ಹಿರಿತನದ ಬಗ್ಗೆ, ಹಾಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಹಿರಿಮೆಯ ಬಗ್ಗೆ ಯಾರಿಗೆ ಗೌರವ ಇರಬೇಕು? ಕೇಳಿಸ್ತಿಲ್ಲ ನನಗೆ. ಭಾರತೀಯರಾಗಿ ನಮಗೆ ಒಂದು ಹೆಮ್ಮೆ, ನಮಗೊಂದು ಆ ಬಗ್ಗೆ ಗೌರವ, ಆ ಬಗ್ಗೆ ಒಂದು ಪರಿಜ್ಞಾನ ಇರಬೇಕೋ ಬೇಡವೋ? ಖಂಡಿತವಾಗಿಯೂ ಬೇಕೇ ಬೇಕು.
ನೀವು ಜಪಾನ್ಗೆ ಹೋಗಿ ಅವರನ್ನು ಕೇಳಿ ಅಥವಾ ವೆಸ್ಟರ್ನರ್ಸನ್ನು ಕೇಳಿ, ನೀವು ಯಾರನ್ನು ಯಾವ ದೇಶದವರನ್ನು ಕೇಳಿ, ಅವರವರಿಗೆ ಅವರ ದೇಶದ ಒಂದು ಹಿರಿತನ ಅವರಿಗೆ ಯಾವತ್ತೂ ಫೀಲ್ ಆಗಿಯೇ ಆಗುತ್ತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅದೇ ರೀತಿಯಲ್ಲಿ ನಮ್ಮ ದೇಶದ ವೈದ್ಯಕೀಯ ವಿಜ್ಞಾನ ಆಯುರ್ವೇದದ ಬಗ್ಗೆ ಒಂದು ಹೆಮ್ಮೆ ಗೌರವ ನಮಗಿರಲೇಬೇಕು. ಆದರೆ ಅದು ಅಂಧವಾದಂತಹ ಶ್ರದ್ಧೆ ಆಗಬಾರದು, ಅಂಧವಾದಂತಹ ರೀತಿಯಲ್ಲಿ ಆ ರೀತಿ ಬರಬಾರದು. ಹಾಗಾದರೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ನಿಜವಾಗಿ ಇದರಲ್ಲಿ ವಾಸ್ತವವಾಗಿ ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯವೂ ಹೌದು. ಆ ಕರ್ತವ್ಯದ ದೃಷ್ಟಿಯಿಂದ ಒಂದಿಷ್ಟು ಚಿಂತನೆಗಳನ್ನು ಮಾಡ್ತಾ ಬರೋಣ. ಆ ನಂತರದಲ್ಲಿ ನೀವೊಮ್ಮೆ ಯೋಚನೆ ಮಾಡಿ, ನಿಜವಾಗಿ ಆಯುರ್ವೇದದಲ್ಲಿ ವಿಷಯ ಇದೆಯೋ ಇಲ್ಲವೋ ಅಂತ. ಇವತ್ತು ನಮ್ಮ ವೈದ್ಯಕೀಯ ಕ್ಷೇತ್ರ ತುಂಬ ದೊಡ್ಡ ಮಟ್ಟಿಗೆ ಕಮರ್ಷಿಯಲ್ ಆಗ್ತಾ ಇದೆ, ಆಗಿದೆ. ಇದು ತಮ್ಮೆಲ್ಲರಿಗೂ ಗಮನಕ್ಕೆ ಬರುವಂಥದ್ದು. ಇಲ್ಲಿ ಅಂದರೆ ವೈಯಕ್ತಿಕವಾಗಿ ನಾನು ಯಾರೊಬ್ಬರನ್ನೂ ಪಾಯಿಂಟ್ಔಟ್ ಮಾಡೋಕ್ಕೆ ಹೊರಟಿಲ್ಲ ಅಥವಾ ದ್ವೇಷಭರಿತವಾದಂಥ ಮಾತುಗಳನ್ನು ಆಡೋಕ್ಕೆ ಹೊರಟಿಲ್ಲ. ಆದರೆ ಒಟ್ಟಾರೆ ನಮ್ಮ ವೈದ್ಯಕೀಯ ಕ್ಷೇತ್ರ ಆ ಒಂದು ನೇರದಲ್ಲಿ ನಡೀತಾ ಇದೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಸಾವಿರಾರು ವರ್ಷಗಳ ಹಿಂದೆಯೇ ನಮಗೆ ಆರೋಗ್ಯಶಾಸ್ತ್ರವಾದಂತಹ ಈ ಆಯುರ್ವೇದವನ್ನು ದಯಪಾಲಿಸಿದಂತಹ ಮಹರ್ಷಿಗಳು ಯಾವ ಒಂದು ಲೆಕ್ಕಾಚಾರ ಕೊಟ್ಟರು ಅಂದರೆ, ಆಯುರ್ವೇದಕ್ಕೆ 2 ಉದ್ದೇಶ ಕೊಟ್ಟರು. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಒಬ್ಬ ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವುದು ಹೇಗೆ. ಇನ್ನೊಂದು ಒಬ್ಬ ರೋಗಿಯ ರೋಗ ನಿವಾರಣೆ. ಸೊ ರೋಗ ನಿವಾರಣೆಯ ಬಗ್ಗೆ ಮುಂದಕ್ಕೆ ನೋಡೋಣ. ಮೊದಲು ಇವತ್ತಿನ ಅನಿವಾರ್ಯತೆಯಾದಂತಹ ಒಬ್ಬ ಆರೋಗ್ಯವಂತನ ಆರೋಗ್ಯ ರಕ್ಷಣೆಯ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಒಟ್ಟು 4 ಅಂಶಗಳನ್ನು ಹೇಳುತ್ತೆ. ನಮ್ಮ ಆಹಾರ ಮತ್ತು ಜೀವನ ಶೈಲಿ ಈ ಎರಡನ್ನು ಆಧರಿಸಿ 4 ಅಂಶಗಳನ್ನು ಹೇಳುತ್ತೆ. ಒಂದು ದಿನಚರ್ಯ ಅಂತ, ಒಂದು ಪ್ರತಿದಿನವೂ ಕೂಡ ನಮ್ಮ ಒಂದು ವ್ಯವಸ್ಥೆಗಳು ಹೇಗಿರಬೇಕು, ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು, ಇದು ಒಂದು ದಿನದ ಲೆಕ್ಕದಲ್ಲಿ. ಇನ್ನೊಂದು ಸೀಸನಲ್ ವೇರಿಯೇಷನ್ಸಿಗೆ ತಕ್ಕಂತೆ, ಅಂದರೆ ಒಂದು ಋತುಚರ್ಯ ಅಂತ ಕರಿತೀವಿ. ಕಾಲಕ್ಕೆ ತಕ್ಕಂತೆ ಈ ಪರಿಸರದಲ್ಲಿ ನೇಚರಲ್ಲಿ ಏನು ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅಂತ. ಇನ್ನೊಂದು ನ್ಯಾಚುರಲ್ ಅರ್ಜಸ್ಸಿಗೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ತುಂಬ ಪ್ರಮುಖವಾದದ್ದು ಆಹಾರದ ಬಗ್ಗೆ. ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲು ನಮ್ಮ ದಿನಚರ್ಯೆಯ ಬಗ್ಗೆ ನೋಡೋದಾದರೆ, ಒಂದು ದಿನ ಅಂತಂದ್ರೇನು, ಅದರಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಇದೆ, ಹೌದೋ ಅಲ್ವೋ? ಈಗ ಈ ಹಗಲು ರಾತ್ರಿಗಳಲ್ಲಿ ನಮ್ಮ ಒಂದು ಆ್ಯಕ್ಟಿವಿಟೀಸ್ ಹೇಗಿರಬೇಕು ಅಂತ, ಎಷ್ಟೊತ್ತಲ್ಲಿ ನಮ್ಮ ದಿನದ ಒಂದು ಪ್ರಾರಂಭ ಆಗಬೇಕು? ಐದು ಗಂಟೆಗಾ? ಯಾರ್ದಾರು ಬೇರೆ ಅಭಿಪ್ರಾಯಗಳಿದೆಯಾ? ಸರ್ 7 ಗಂಟೆ, 8 ಗಂಟೆ, 9 ಗಂಟೆ ಇರ್ಬೋದು. ಒಬ್ಬೊಬ್ಬರದ್ದು ಅಭಿಪ್ರಾಯಗಳು ಭಿನ್ನವಾಗಿರ್ಬೋದು. ಆದರೆ ನಾವು ಆದರ್ಶವನ್ನು ನೋಡಲಿಕ್ಕೆ ಹೊರಟವರಾದ್ರಿಂದ ಹೀಗೆ ನೋಡೋಣ. ಆಯುರ್ವೇದದಲ್ಲಿ ಒಂದು ದಿನದ ಪ್ರಾರಂಭವನ್ನು ನಾವು ಎಲ್ಲಿ ಮಾಡಬೇಕು ಕೇಳಿದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಅಂದರೆ ಆ ಟೈಮಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಯಾತಕ್ಕೆ ಅಂತ ಮತ್ತೆ ಹೇಳ್ತೀನಿ. ದಯವಿಟ್ಟು ಸಾಧ್ಯ ಆದಷ್ಟು ಮಧ್ಯ ಮಾತಾಡಬೇಡಿ. ಅದು ನಿಮಗೂ ಕೂಡ ಈ ಮಾತುಗಳನ್ನು ಕೇಳಲಿಕ್ಕಾಗಲ್ಲ, ಅಥವಾ ಬೇರೆಯವರಿಗೂ ಕೂಡ ಆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಮಾತಾಡಬೇಡಿ. ಯಾವುದಾದ್ರೂ ಅನಿವಾರ್ಯ ಕೆಲಸಗಳಿದ್ದರೆ ದಯವಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಬ್ರಾಹ್ಮಿ ಮುಹೂರ್ತ ಅಂತಂದಾಗ ಅದರಲ್ಲಿ ತುಂಬ ಅನುಕೂಲತೆಗಳಿದೆ. ಸುಮಾರಾಗಿ ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚಿತವಾಗಿ ಅಂತ ಇಟ್ಕೊಳ್ಳಿ. ನಾವು ಐಡಿಯಲಿ 6 ಗಂಟೆಗೆ ಒಂದು ಸೂರ್ಯೋದಯ ಅಂತ ಇಟ್ಕೊಂಡ್ರೆ ಸುಮಾರಾಗಿ 4:15 ಇದೆಯಲ್ಲ, 4:15ಯಿಂದ 5:15 ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಆ ಸಮಯದಲ್ಲಿ ನಾವು ಹೇಳ್ತೀವಿ ಅಂತ ಅಂದರೆ ಅದರಿಂದ ನಮ್ಮ ಶರೀರಕ್ಕೂ ತುಂಬ ಲಾಭ ಇದೆ, ಮನಸ್ಸಿಗೆ ಲಾಭ ಇದೆ, ಬುದ್ಧಿಗೆ ಲಾಭ ಇದೆ, ಇನ್ನೂ ಅನೇಕ ಲಾಭಗಳಿದೆ. ಹಾಗಾಗಿ ಬೆಳಗ್ಗೆ 4:15 ಸುಮಾರಿಗೆ ನಮಗೆ ಸಹಜವಾಗಿ ಎಚ್ಚರ ಆಗುವ ಹಾಗೆ ಇರಬೇಕು. ಎಚ್ಚರ ಆಗಬೇಕು ಅಂದರೆ ಮುಂಚೆ ಏನು ಮಾಡ್ತಿದ್ವಿ? ನಿದ್ರೆ ಮಾಡ್ತಾ ಇದ್ವಿ. ಆ ನಿದ್ರೆ ನಮಗೆ ಅದೊಂದು ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಆ ನಿದ್ರೆ ಬಗ್ಗೆ ನೋಡಿ ಈ ಟೈಮಿಗೆ ಬರೋಣ. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಆನ್ ಆನ್ ಆ್ಯಾವರೇಜ್ 6ರಿಂದ 7 ಗಂಟೆಗಳ ಕಾಲದ ನಿದ್ರೆ ಬೇಕು.
ಆದರೆ 24 ಗಂಟೆಗಳಲ್ಲಿ ನಾನು ಎಷ್ಟೋ ಹೊತ್ತಿಗೆ ಮಲಗ್ತೀನಿ, ಎಷ್ಟೊತ್ತಿಗೋ ಹೇಳ್ತೀನಿ ಅಂತಂದರೆ ಅದು ಆರೋಗ್ಯವಂತ ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ಬೆಳಿಗ್ಗೆ 4ವರೆಗೆ ನನಗೆ ಸಹಜವಾಗಿ ಎಚ್ಚರಿಕೆ ಆಗಬೇಕು ಅಂತಂದರೆ ರಾತ್ರಿ ಕನಿಷ್ಠ ನಾನು 9:30 10 ಒಳಗಡೆನಲ್ಲಿ 9:30 10 ಗಂಟೆ ಸುಮಾರಿಗೆ ನಾನು ಮಲಗಿರಬೇಕು. ಹಾಗಾಗಿ ರಾತ್ರಿ ಒಂದು 8 ಗಂಟೆಯ ಒಳಗಾಗಿ ಲಘು ಆಹಾರವನ್ನು ತಗೊಂಡು 9:30 ಸುಮಾರಿಗೆ ನಾನು ಮಲಗುವ ಅಭ್ಯಾಸ ಮಾಡ್ತೀನಿ ಅಂತ ಅಂದರೆ ಬೆಳಿಗ್ಗೆ 4ವರೆಗೆ ಎಚ್ಚರ ಆಗುವಂಥದ್ದು ಖಂಡಿತವಾಗಿಯೂ ಕಷ್ಟ ಅಲ್ಲ. ನಾವಿವತ್ತು ನಮ್ಮ ರಿಜಿಸ್ಟ್ರಾರ್ ಸಾಹೇಬರು ಹೇಳಿದ ಹಾಗೆ ನಮ್ಮ ಎಲೆಕ್ಟ್ರಿಸಿಟಿ ಇರ್ಬೋದು, ನಮ್ಮ ಮೀಡಿಯಾಗಳಿರ್ಬೋದು, ಅಂದರೆ ಟಿ ವಿ ಅಥವಾ ಸೋಷಿಯಲ್ ಮೀಡಿಯಾಗಳು ಎಲ್ಲದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ರಾತ್ರಿ 10-11 ಗಂಟೆಗೆ ಕುಕ್ಕರ್ ಕೂಗ್ಸೋರನ್ನು ನಾನು ಸಾಕಷ್ಟು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಹಾಗಾದಾಗ ನಮಗೆ ಭಾಳ ಲೇಟ್ ಫುಡ್ಡು, ಹೆವಿ ಫುಡ್ ಆಯಿತು ಅಂತಂದರೆ ನಮ್ಮ ನಿದ್ರೆ ಅಪ್ಸೆಟ್ ಆಗುತ್ತೆ, ಬೆಳಗ್ಗೆ ಎಚ್ಚರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ರಾತ್ರಿ ಬೇಗನೆ ಲಘುವಾದ ಆಹಾರ ತಗೊಂಡು 9:30 10 ಗಂಟೆಗೆ ಮಲಗಿದರೆ 4ವರೆಗೆ ಏಳುವಂಥದ್ದು ಖಂಡಿತ ಕಷ್ಟ ಅಲ್ಲವೇ ಅಲ್ಲ. ಬಟ್ ಏಳುವಾಗ ಹೇಗಿರಬೇಕು ಅಂದರೆ ನನ್ನ ನಿದ್ರೆಯಿಂದಾಗಿ ನನ್ನ ಹಿಂದಿನ ದಿನದ ಆಯಾಸ ಎಲ್ಲವೂ ಕೂಡ ಮಾಯವಾಗಿ ನಾನು ಬಹಳ ಒಂಥರ ಫ್ರೆಶ್ ಆಗಿ ಲಘುವಾಗಿ ಏಳುವ ಹಾಗೆ ಇರಬೇಕು, ಶರೀರದಲ್ಲೊಂದು ಉತ್ಸಾಹ ಏರ್ಪಟ್ಟಿರಬೇಕು ಅಂತ. ಆ ಥರ ಇದ್ದಾಗ ಅದರಿಂದ ತುಂಬ ದೊಡ್ಡ ಲಾಭಗಳಿದೆ. ಎದ್ದು ಕೂಡಲೇ ಎಚ್ಚರಾದ ಕೂಡಲೇ ಪಟ್ಟಂತ ಹೇಳೋದಲ್ಲ, ಒಂದು 10 ನಿಮಿಷ ಕಾಲ, ಕನಿಷ್ಠ ಪಕ್ಷ 5 ನಿಮಿಷ ಕಾಲ ಬಲಮಗ್ಲಾಗಿ ಮಲಗಿ ಸಾವಕಾಶವಾಗಿ ಉಸಿರಾಡಿದಾಗ ನಮ್ಮ ಉಸಿರಾಟ ಮೂಗಿನ ಎಡಹೊಳ್ಳೆಯಲ್ಲಿ ಪ್ರಾರಂಭ ಆಗುತ್ತೆ. ಇದು ಮುಂದಿನ ಎಲ್ಲ ನಮ್ಮ ಇಡೀ ದಿನದ ಚಟುವಟಿಕೆಗಳಿಗೆ ಬೇಕಾದಂತಹ ಒಂದು ಶಾರೀರಿಕ ಮಾನಸಿಕ ವ್ಯವಸ್ಥೆಯನ್ನು ರೂಪಿಸಿಕೊಡುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಸ್ವರಶಾಸ್ತ್ರ ಅಂತ ಒಂದು ವಿಭಾಗ ಇದೆ. ಸ್ವರ ಅಂತಂದರೆ ಇದರಲ್ಲಿ ಧ್ವನಿ ಅಂತ ಅರ್ಥ ಅಲ್ಲ, ಇದು ಉಸಿರಾಟದ ಒಂದು ಗತಿಯನ್ನು ಹೇಳುತ್ತೆ. ಯಾವಾಗ ಎಡಮೂಗಿನಲ್ಲಿ ಉಸಿರಾಟ, ಯಾವಾಗ ಬಲಮೂಗಿನಲ್ಲಿ ಉಸಿರಾಟ ಅಂತ. ರಾತ್ರಿ ಮಲಗುವಾಗ ನಾವು ಹೀಗೆ ಎಡಮಗ್ಲಾಗಿ ಮಲಗಬೇಕು, ಬಲಮೂಗಿನಲ್ಲಿ ಉಸಿರಾಟ ಶುರುವಾಗುತ್ತೆ, ಇದು ನಿದ್ರೆಗೆ ಸಹಕಾರಿ. ಏಳುವಾಗ ಬಲಮಗ್ಲಾಗಿ ಮಲಗಬೇಕು, ಅದು ಎಡಮೂಗಿನಲ್ಲಿ ಉಸಿರಾಟ ಪ್ರಾರಂಭ ಆಗುತ್ತೆ, ಇದು ನಮ್ಮ ಮುಂದಿನ ಚಟುವಟಿಕೆಗಳಿಗೆ ಸಹಕಾರಿ. ಇದಾದ ನಂತರದಲ್ಲಿ ಎದ್ದು ಶ್ಲೋಕಗಳನ್ನು ಹೇಳುವಂಥದ್ದಿದ್ದರೆ ಹೇಳ್ಬೋದು, ಅದೂ ಕೂಡ ನಮ್ಮ ಅನೇಕ ಅನುಕೂಲತೆಗಳನ್ನು ಉಂಟು ಮಾಡಿಕೊಡುವಂಥದ್ದು. ಅದಾದ ನಂತರ ಮನೆಯ ದೇವರಿಗೆ ನಮಸ್ಕರಿಸಿ, ಮನೆಯ ಹಿರಿಯರಿಗೆ ನಮಸ್ಕರಿಸಿ, ಒಳ್ಳೊಳ್ಳೆ ಸಂಪ್ರದಾಯಗಳು, ಇದನ್ನು ನಾವು ಯಾತಕ್ಕೆ ಅಂತ ಪ್ರಶ್ನೆ ಮಾಡೋದು ಬಿಡೋದು ಅವರವರಿಗೆ ಬಿಟ್ಟು ವಿಚಾರ. ಆದರೆ ಇದನ್ನು ರೂಢಿ ಮಾಡಿಕೊಳ್ಳೋದರಲ್ಲಿ ನಮಗೆಲ್ಲರಿಗೂ ಲಾಭ ಇರುತ್ತೆ. ಇದಾದ ನಂತರ ನಾವು ನೇರವಾಗಿ ಶೌಚಕ್ಕೆ ಹೋಗುವ ಹಾಗಿರಬೇಕು. ಇವತ್ತಿನ ಕಾಲ ಹೇಗಿದೆ ಅಂದರೆ ನಮ್ಮ ಆಹಾರ ಮತ್ತು ಜೀವನ ಶೈಲಿ ವ್ಯತ್ಯಾಸ ಆದದ್ರಿಂದ ಜೀರ್ಣಕ್ರಿಯೆ ಅಪ್ಸೆಟ್ ಆಗುತ್ತೆ. ಹಾಗಾಗಿ ಮಲದ ಉತ್ಪತ್ತಿ ಆಗಲಿ ವಿಸರ್ಜನೆ ಆಗಲಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಆಗಲ್ಲ. ಟೀ ಕುಡಿಬೇಕು, ಬಿಸಿ ನೀರು ಕುಡಿಬೇಕು, ವಾಕಿಂಗ್ ಮಾಡಬೇಕು, ಬೀಡಿ ಅಥವಾ ಸಿಗರೇಟ್ ಸೇದಬೇಕು, ಇತ್ಯಾದಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ಟಿಮ್ಯುಲೇಷನ್ ಅನಿವಾರ್ಯ ಅನ್ನುವಂಥ ಸ್ಥಿತಿಗೆ ನಾವಿವತ್ತು ಬಂದು ತಲುಪ್ತಾ ಇದ್ದೀವಿ. ಆದರೆ ಸಹಜವಾಗಿ ನಾನು ಬಲಮಗ್ಲಾಗಿ 5ರಿಂದ 10 ನಿಮಿಷ ಮಲಗಿ ಉಸಿರಾಟ ಈ ಮೂಗಲ್ಲಿ ನಡೀತು ಅಂತಂದರೆ ಈ ಎಲ್ಲ ಪ್ರಕ್ರಿಯೆಗಳು ತಾನಾಗಿ ನಡೆಯುವ ಹಾಗೆ ನಮ್ಮ ವ್ಯವಹಾರ ಇರಬೇಕು. ಶೌಚಕ್ಕೆ ಹೋದಾಗಲೂ ಕೂಡ ನಾವು ಇವತ್ತು ಶ್ರೀಮಂತಿಕೆಯ ಸಂಕೇತ ಇರ್ಬೋದು ಅಥವಾ ಕೆಲವು ಮನೆಗಳಲ್ಲಿ ಅನಿವಾರ್ಯತೆ ಇರ್ಬೋದು, ನಾವು ವೆಸ್ಟರ್ನ್ ಕಮೋಡನ್ನು ಯೂಸ್ ಮಾಡುವಂಥದ್ದನ್ನು ನೋಡ್ತೀವಿ. ಆದರೆ ವಾಸ್ತವವಾಗಿ ಕುಕ್ಕುಟಾಸನ ಅಂದರೆ ಕುಕ್ಕುರುಗಾಲಿನಲ್ಲಿ ಕೂರುವಂಥದ್ದು ಹೊಟ್ಟೆಯ ಮೇಲೆ ಯಾವುದೋ ಒಂದು ಒತ್ತಡವನ್ನು ಹಾಕುತ್ತೆ. ಅದು ಉತ್ಪತ್ತಿಯಾದಂತಹ ಮಲವನ್ನು ಎಷ್ಟನ್ನು ಶರೀರದಲ್ಲಿ ಉಳಿಸಬೇಕೋ ಅಷ್ಟನ್ನು ಮಾತ್ರ ಉಳಿಸಿ, ಉಳಿದಂತೆ ಅಷ್ಟನ್ನೂ ಕೂಡ ವಿಸರ್ಜನೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮಲ ವಿಸರ್ಜನೆ ಸರಿಯಾಗಿ ಆಗಲಿಲ್ಲ ಅಂತ ಅಂದರೆ ಇಡೀ ಆರೋಗ್ಯ ಹಾಳಾಗೋದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಅಂತ ಇಟ್ಕೊಳ್ಳಿ. ಅತ್ಯಂತ ಅನ್ನೋದನ್ನು ಒತ್ತಿ ಹೇಳಿದೆ, ನೀವು ಅದನ್ನು ಗಮನಿಸ್ಬೋದು. ಬಹಳ ಪ್ರಮುಖವಾದ ಕಾರಣ ಇದು. ಮಲವಿಸರ್ಜನೆ ಸರಿಯಾಗಿ ಆಗಲಿಲ್ಲ ಅಂತಂದರೆ ನಮ್ಮ ಆರೋಗ್ಯ ಖಂಡಿತವಾಗಿಯೂ ಹಾಳಾಗುತ್ತೆ. ದಯವಿಟ್ಟು ಮೊಬೈಲ್ ಆಫ್ ಮಾಡ್ಬೋದಾ? ನೀವೆಲ್ಲ ತಿಳುವಳಿಕಸ್ತರು, ಆ ಥರ ಮಾಡಬಾರ್ದು. ಆಸಕ್ತಿ ಇಲ್ಲದೆ ಹೋದರೆ ದಯವಿಟ್ಟು ಕ್ಷಮಿಸಿ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಮಲವಿಸರ್ಜನೆ ಮಾಡುವಾಗ ಒಂದೆರಡು ಪಾಯಿಂಟ್ಗಳನ್ನು ಗಮನದಲ್ಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಬಲವಂತವಾಗಿ ಮಲವಿಸರ್ಜನೆಗೆ ಹೋಗಬೇಕು ಅನ್ನುವ ಅರ್ಜಿದ್ದಾಗ ತಡೆ ಹಿಡಿಯೋದಾಗಲಿ ಅಥವಾ ಅರ್ಜಿ ಇಲ್ಲದಿದ್ದಾಗ ಮುಕ್ಕುವುದಾಗಲಿ ಖಂಡಿತ ಮಾಡಬೇಡಿ. ಆ ರೀತಿ ನಿಮಗೇನಾದರೂ ಸಮಸ್ಯೆ ಇದೆ ಅಂದರೆ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಿ ಅದನ್ನು ಅಲ್ಲಲ್ಲೇ ಸರಿಪಡಿಸ್ಕೊಳ್ಳಿ. ನೀವು ಬಲವಂತವಾಗಿ ತಡೆ ಹಿಡಿದ್ರೂ ನಿಮಗೆ ಆರೋಗ್ಯದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ, ಬಲವಂತವಾಗಿ ಮುಕ್ಕಿದ್ರೂ ಆರೋಗ್ಯದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇದಾದ ನಂತರದಲ್ಲಿ
ನಾವು ಹಲ್ಲುಜ್ಜುವ ಪ್ರಕ್ರಿಯೆ. ಹಲ್ಲುಜ್ಜುವಾಗಲೂ ಕೂಡ ನೀವೆಲ್ಲ ಗಮನಿಸಿರ್ಬೋದು, ನಮ್ಮ ಹಿರಿಯರು ಬೂದಿಯಲ್ಲಿ ಇದ್ದಲಿನಲ್ಲಿ ಹಲ್ಲುಜ್ಜುತ್ತಾ ಇದ್ದಂಥದ್ದನ್ನು ನೀವು ನೋಡಿದ್ದೀರಿ. ಅವರು ಎಷ್ಟು ವರ್ಷದವರೆಗೆ ಕಬ್ಬನ್ನು ಸುಲಭವಾಗಿ ಜಗಿತಾ ಇದ್ದರು? 60, 70, 80 ಎಲ್ಲ. ನಮಗಿವತ್ತು 20-30ಕ್ಕೆ ನಮಗಿವತ್ತು ಕಬ್ಬು ಜಗಿಲಿಕ್ಕಾಗಲ್ಲ, ಹೌದಾ? ಅಂದರೆ ನಾವು ಅಭಿವೃದ್ಧಿಯ ಕಡೆಗಿದ್ದೀವೋ ಎಲ್ಲಿದ್ದೀವಿ ಅಂತ ನೀವೇ ಒಮ್ಮೆ ವಿಮರ್ಶೆ ಮಾಡಿ. ಹಲ್ಲಿನ ಆರೋಗ್ಯಕ್ಕೆ ನಾವಿವತ್ತು ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಸನ್ನು ನೋಡಿ ಬೇರೆ ಬೇರೆ ಪೇಸ್ಟ್ಗಳ ಮೊರೆ ಹೋಗ್ತೀವಿ. ಆದರೆ ವಾಸ್ತವವಾಗಿ ನಮ್ಮ ದೇಶೀಯವಾದಂತಹ ಚಿಂತನೆ, ಒಂದು ಹಲ್ಲು ಪುಡಿಯ ಕಾನ್ಸೆಪ್ಟ್ ಏನಿದೆ, ಇದು ಒಂದು ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದರಲ್ಲಿ ನಮ್ಮ ನಂಜನಗೂಡು ಹಲ್ಲು ಪುಡಿ ಇರ್ಬೋದು, ಬೇರೆ ಬೇರೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಕಂಪನಿಗಳು ಕೂಡ ಹಲ್ಲು ಪುಡಿಯನ್ನು ಮಾಡುತ್ತೆ. ಅಂಥ ಹಲ್ಲು ಪುಡಿಯನ್ನು ನಾನು ಹಲ್ಲಿಗೆ ಬಳಸಿದ್ದಾದರೆ ಹಲ್ಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪೇಸ್ಟಿನಲ್ಲಿ ಉಪ್ಪು ಇದೆಯೇ ಅಂತ ಕೇಳುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ಅದು ನನಗೆ ಬುದ್ಧಿ ತಿಳಿದಾಗಿಂದ ಕಳೆದ ಒಂದು 50 ವರ್ಷಗಳಿಂದಲೂ ನಮ್ಮದು ಇದೇ ಕಂಪ್ಲೀಟ್ ಅಂತ ಹೇಳ್ತಾನೆ ಬರ್ತಾ ಇದೆ. ಹಾಗಾದರೆ ಕಂಪ್ಲೀಟ್ ಯಾವುದು? ಅವತ್ತಿಂದ ಇವತ್ತಿನವರೆಗೂ ಬಂದದ್ದೆಲ್ಲ ಕಂಪ್ಲೀಟ್ ಅಂತ ಆದರೆ ವಾಸ್ತವವಾಗಿ ಕಂಪ್ಲೀಟ್ ಯಾವುದು? ನಮ್ಮ ದೇಶೀಯ ವಿಜ್ಞಾನದಲ್ಲಿ ಹಾಗಿಲ್ಲ. ಇದರಲ್ಲಿ ಮಾರ್ಕೆಟಿಂಗ್ ಒಂದೇ ಅಥವಾ ದುಡ್ಡು ಮಾಡುವಂಥದ್ದು ಒಂದೇ ಪ್ರಧಾನ ಅಲ್ಲ. ದೇಶದ ಜನರ ಹಿತರಕ್ಷಣೆ ಇದರ ಒಂದು ಭಾಗ ಅಂತ ಇಟ್ಕೋಬೇಕು. ಇದಾದ ನಂತರದಲ್ಲಿ ಕಣ್ಣಿನ ಆರೋಗ್ಯಕ್ಕೆ ಹಿಂದೆಲ್ಲ ಕಾಡಿಗೆಯನ್ನು ಹಚ್ಚುವಂಥದ್ದಿತ್ತು. ಮನೆಗಳಲ್ಲೇ ತಯಾರು ಮಾಡ್ತಾಯಿದ್ರು ಅಥವಾ ಅಂಗಡಿಗಳಲ್ಲಿ ಸಿಕ್ಕುವಂಥದ್ದಾದರೂ ಕೂಡ ಅದು ಸಹಜವಾದದ್ದೇ ಆಗಿರ್ತಿತ್ತು. ಇವತ್ತು ಎಲ್ಲವನ್ನೂ ನಾವು ಕೆಮಿಕಲ್ ಆಗಿ ರೆಡಿ ಮಾಡ್ತಾ ಇದ್ದೀವಿ. ಅಂತಹ ಕಾಡಿಗೆಯನ್ನು ಬಳಸಿದಾಗ ಆಗುವ ಪರಿಣಾಮ ನಿಮಗೆ ಗೊತ್ತಿದೆ. ಇವತ್ತು ಸಿಕ್ಕುವಂತಹ ಕಾಡಿಗೆ ಕೇವಲ ಸೌಂದರ್ಯ ಸಾಧಕ ಆಗಬಹುದೇ ಹೊರತು ಅದರಿಂದ ಆರೋಗ್ಯದ ಲಾಭ ಇಲ್ಲ. ಆದರೆ ಮನೆಯಲ್ಲೇ ಮಾಡಿದಂತಹ ಅಥವಾ ಕೆಲವು ಗಿಡಮೂಲಿಕೆಗಳನ್ನು ಬಳಸಿ ಮಾಡಿದಂತಹ ಕಾಡಿಗೆ ಕಣ್ಣಿನ ಆರೋಗ್ಯವನ್ನು ಯಾವ ಮಟ್ಟಿಗೆ ಹೆಚ್ಚಿಸುತ್ತೆ ಅಂತಂದರೆ, ಒಂದು ಗಿಡುಗದಂತೆ, ಹದ್ದಿನಂತೆ, ಗರುಡನಂತೆ ಕಣ್ಣಿನ ಆರೋಗ್ಯವನ್ನು, ದೃಷ್ಟಿಯ ಸಾಮರ್ಥ್ಯವನ್ನು ಆ ಮಟ್ಟಕ್ಕೆ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಗಳಲ್ಲೇ ನೋಡ್ತೀವಿ, ಅಜ್ಜ ಅಜ್ಜಿ ಎಷ್ಟು ವರ್ಷದವರೆಗೆ 70, 80, 90ರವರೆಗೆ ಸೂಜಿಗೆ ದಾರ ಪೋಣಿಸ್ತಾರೆ. ನಾನೇನಾದರೂ ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀನಾ? ಇಲ್ಲ. ನೀವೇ ಬೇಕಾದಷ್ಟು ಜನ ಇದನ್ನು ನೋಡಿರ್ತೀರಿ. ಹಾಗಾದರೆ ನಮಗೆ ಯಾತಕ್ಕೆ 20, 30 ಒಳಗಡೆಯಲ್ಲೇ ಕನ್ನಡಕ ಬರ್ತಾ ಇದೆ? ನಾವು ಎಲ್ಲಿ ತಪ್ತಾ ಇದ್ದೀವಿ? ಯೋಚಿಸಲೇಬೇಕಾದ ಅವಶ್ಯಕತೆ ಇದೆ. ಕಣ್ಣಿನ ಆರೋಗ್ಯಕ್ಕೆ ಈ ರೀತಿ ಕಾಡಿಗೆಯನ್ನು ಹೇಳಿದ ನಂತರ ಮೂಗಿನ ಆರೋಗ್ಯಕ್ಕೆ ಹೇಳ್ತಾರೆ ನಸ್ಯ ಅಂತ. ನೀವು ಕೇಳಿರ್ಬೋದು. ನಮಗೆ ನಸ್ಯ ಅಂದ ಕೂಡಲೇ ನೆನಪಿಗೆ ಬರೋದು ನಸ್ಯದ ಪುಡಿ. ಆದರೆ ಆ ಹೆಸರಿರುವಂಥದ್ದು ಪುಡಿಗಲ್ಲ, ಆ ವಿಧಾನಕ್ಕೆ. ನಾಸ ಅಂತಂದರೆ ಮೂಗು ಅಂತ. ಮೂಗಿನ ಮುಖಾಂತರ ನಾವು ಔಷಧಿಗಳನ್ನು ಒಳಗಡೆ ಹಾಕುವಂಥ ವಿಧಾನಕ್ಕೆ ನಸ್ಯ ಅಂತ ಹೆಸರು. ಆಯುರ್ವೇದದಲ್ಲಿ ಬೇರೆ ಬೇರೆ ತೈಲಗಳು, ಬೇರೆ ಬೇರೆ ಎಣ್ಣೆಗಳು, ಬೇರೆ ಬೇರೆ ತುಪ್ಪಗಳು, ಬೇರೆ ಬೇರೆ ಪುಡಿಗಳು ಇತ್ಯಾದಿಗಳನ್ನು ಈ ಮೂಗಿನ ಮುಖಾಂತರ ಹಾಕುವಂಥದ್ದಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಕಳೆದ 4 ವರ್ಷಗಳ ಹಿಂದೆ ಕೋವಿಡ್ ಬಂದಾಗ ಜನ ಎಷ್ಟು ಭಯಭೀತರಾಗಿದ್ದರು. ಹೆದರಿದವನ ಮೇಲೆ ಹಗ್ಗವನ್ನು ಬಿಸಾಕಿ ಹಾವು ಅಂತ ಹೆದರಿಸುವಂಥ ಪ್ರಕ್ರಿಯೆ ಎಷ್ಟೆಷ್ಟು ನಡೀತು ಎಲ್ಲ ನೀವುಗಳೇ ಗಮನಿಸಿದ್ದೀರಿ. ಆ ಸಂದರ್ಭದಲ್ಲಿ ನಮ್ಮನ್ನೂ ಸೇರಿಸಿದಂತೆ ಅನೇಕ ಆಯುರ್ವೇದ ವೈದ್ಯರು ಆರ್ಡಿನರಿ ಶುಂಠಿ ಪುಡಿಯನ್ನು ಮೂಗಲ್ಲಿ ಸೇದಕ್ಕೆ ಹೇಳಿದರು. ನಿಮಗೆ ಯಾರಿಗಾರು ಆ ವಿಷಯ ಕಿವಿಗೆ ಬಿದ್ದಿರ್ಬೋದು, ನೀವು ಮಾಡಿದ್ದಿದ್ರೂ ಇರ್ಬೋದು. ಕೇವಲ ಶುಂಠಿ ಪುಡಿಯನ್ನು ಇನ್ಹೇಲ್ ಮಾಡಿ ಆರೋಗ್ಯ ರಕ್ಷಣೆ ಮಾಡ್ಕೊಂಡಿರೋರು ಇದ್ದಾರೆ. ನೀವು ನಂಬ್ತೀರಾ? ಕೋವಿಡಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಹೇಳಿ? 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿಗಟ್ಟಲೆ ಖರ್ಚು ಮಾಡಿದವರಿದ್ದಾರೆ. ಅಷ್ಟು ಮಾಡಿ ಜೀವ ತೆತ್ತವರಿದ್ದಾರೆ. ಆದರೆ ಜೀವ ಉಳಿಸ್ಕೊಂಡವರು ಒಂದು ಶುಂಠಿ ಪುಡಿಯನ್ನು ಸೇವನೆ ಮಾಡಿ ಜೀವ ಉಳಿಸ್ಕೊಂಡವರಿದ್ದಾರೆ. ಇನ್ನೊಂದು ಅಣುತೈಲ ಅಂತ ಒಂದು ತುಂಬ ಪ್ರಸಿದ್ಧವಾದಂಥ ಆಯುರ್ವೇದ ಔಷಧಿ. ಪ್ರತಿಯೊಬ್ಬನೂ ಈಗ ನಾವು ಹಲ್ಲುಜ್ಜೋದೊಂದು ಮೆಡಿಕಲ್ ಪ್ರೊಸೀಜರ್ ಆದರೂ ಕೂಡ ನಾವು ನಿತ್ಯ ಹೇಗೆ ನಮ್ಮ ಆಚರಣೆಯಲ್ಲಿ ಇಟ್ಕೋತೀವೋ ಹಾಗೆ ಈ ಅಣುತೈಲವನ್ನು ಸ್ವಲ್ಪ ಎಳೆ ಬೆಚ್ಚಗೆ ಮಾಡಿ 2 ಮೂಗಿಗೂ 2 ಹನಿ ಅಷ್ಟನ್ನು ನಾವು ಹಾಕ್ತಾ ಬಂದ್ವಿ ಅಂತಂದರೆ ಅದರಿಂದ ತುಂಬ ದೊಡ್ಡ ಲಾಭ ಆಗುತ್ತೆ. ಎಸ್ಪೆಷಲಿ ನಮ್ಮ ಈ ಹೆಡ್ ಆ್ಯಂಡ್ ನೆಕ್ ರೀಜನಲ್ಲಿ ಬರುವಂತಹ ಎಲ್ಲ ಇಂದ್ರಿಯಗಳಿಗೂ ಮತ್ತು ಈ ಉಸಿರಾಟಕ್ಕೆ ಸಂಬಂಧಪಟ್ಟ ಶ್ವಾಸಕೋಶ ಪೂರ್ತಿ ಇದು ಅಷ್ಟೂ ವಿಭಾಗಕ್ಕೆ ಒಂದು ಅದ್ಭುತವಾದಂತಹ ಲಾಭವನ್ನು ಕೊಡುವಂತಹ ಪದಾರ್ಥ ಅದು ಅಣುತೈಲ ಅಂತ. ಕರ್ನಾಟಕದ್ದು, ಕೇರಳದ್ದು ಬೇರೆ ಬೇರೆ ಕಂಪನಿಗಳದನ್ನು ತಯಾರು ಮಾಡ್ತವೆ. ಯಾವುದೇ ಒಂದು ಕ್ವಾಲಿಟಿ ಕಂಪನಿಯನ್ನು ನೀವು ನೋಡಿ ತಗೊಳ್ತೀರಿ ಅಂತಂದರೆ ಅದ್ಭುತವಾದ ಲಾಭವನ್ನು ಕೊಡುತ್ತೆ. ನೀವು ನಂಬಿದರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಈ ಥರದ್ದೇ ಕೆಲವು ಸಿಂಪಲ್ ಉಪಾಯಗಳನ್ನು ಮಾಡಿ ನಾನು ಕೋವಿಡ್ ಟೈಮಲ್ಲಿ ಜಸ್ಟ್ ಫಾರ್ ನನ್ನ ರೆಫರೆನ್ಸ್
ಕೋವಿಡ್ ಪಾಸಿಟಿವ್ ಇದ್ದ ಕೇಸಿಗೆ ಕೆಮ್ಮು ಜೋರಾಗಿರುವಾಗ, ಜ್ವರ ಜೋರಾಗಿರುವಾಗ ನಾನು ಯಾವುದೇ ಮಾಸ್ಕ್ ಇಲ್ಲದೆ, ಅವರಿಂದ ಅರ್ಧ ಅಡಿಯೂ ಗ್ಯಾಪ್ ಇಲ್ಲದೆ ನಾನು ಎಕ್ಸ್ಪೋಸ್ ಆಗಿದ್ದೀನಿ. ಜಸ್ಟ್ ಫಾರ್ ಎ ಟ್ರಯಲ್. ನೀವು ನಂಬಬಹುದು, ಬಿಡಬಹುದು. ಇದರಲ್ಲಿ ನನ್ನ ಹಿರಿಮೆ ಖಂಡಿತವಾಗಿಯೂ ಏನೂ ಇಲ್ಲ. ಆದರೆ ಇರುವಂಥದ್ದು, ಆಯುರ್ವೇದ ಹೇಳುವ ಈ ದಿನಚರ್ಯೆಗಳನ್ನು ನೀವು ಕರೆಕ್ಟಾಗಿ ಮಾಡಿದ್ದೇ ಆದರೆ ನಿಮಗೆ ಯಾವ ಕೋವಿಡ್ ಅಲ್ಲ, ಯಾವ ಸಮಸ್ಯೆಯೂ ನಿಮ್ಮನ್ನು ಬಾಧಿಸಲಾರದು. ಯಾಕೆ ಅಂತ ಕೊನೆಗೆ ಹೇಳ್ತೀನಿ. ಕೊನೆಯಲ್ಲಿ ಹೀಗೆ ಮೂಗಿನ ಆರೋಗ್ಯ ಆದ ನಂತರದಲ್ಲಿ ಹಲ್ಲಿನ ಆರೋಗ್ಯಕ್ಕೆ ತಾಂಬೂಲವನ್ನು ಹೇಳ್ತಾನೆ. ಆಮೇಲೆ ಧೂಮಪಾನ ಅಂತ ತುಂಬ ಜನರಿಗೆ ಖುಷಿ ಆಗ್ಬೋದು. ಆಯುರ್ವೇದದ ಧೂಮಪಾನ ಹೇಳಿದಾರ, ಸರಿ ಬಿಡು, ನಮಗೊಂದು ಒಳ್ಳೆ ಸೇಫ್ ಗಾರ್ಡ್ ಸಿಕ್ಕದಂಗೆ ಆಯಿತು ಅಂತ. ಆದರೆ ಇಲ್ಲಿ ಹೊಗೆ ಸೊಪ್ಪನ್ನು ಹೇಳ್ತಾ ಇಲ್ಲ, ಬೇರೆ ಬೇರೆ ಗಿಡಮೂಲಿಕೆಗಳ, ಉದಾಹರಣೆಗೆ ಅರಿಶಿಣ ಇರ್ಬೋದು ಅಥವಾ ಬಜೆ ಇರ್ಬೋದು, ಇತ್ಯಾದಿಗಳ ಹೊಗೆಯನ್ನು ಸೇವನೆ ಮಾಡುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಆದರೆ ಈ ಎಲ್ಲ ಕ್ರಿಯೆಗಳಿಗೂ ಕೂಡ ಹೇಗೆ ಮಾಡಬೇಕು, ಇದರಿಂದ ಲಾಭ ಏನು ಅಂತ ಹೇಳಿದ ಮೇಲೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಮಾಡಬೇಕು ಅನ್ನೋರು ಕೂಡ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಈ ಎಲ್ಲ ವಿವರಗಳನ್ನು ಬಿಡಿಸಿ ಬಿಡಿಸಿ ಅದು ಲಾಜಿಕಲ್ಲಾಗಿ, ಸೈಂಟಿಫಿಕ್ಕಾಗಿ ಹೇಳ್ತಾರೆ. ಆ ರೀತಿ ಇಲ್ಲದೆ ಹೋದರೆ ಏನಾಗುತ್ತೆ, ನಮಗೆ ಒಳ್ಳೇದು ಅಂತ ಹೇಳಿ ನಮ್ಮ ಸ್ನೇಹಿತರ ಕೆಲವರೆಲ್ಲ ಇದ್ದಾರೆ, ಎಳ್ನೀರು ಒಳ್ಳೇದು ಅಂತ ಯಾರು ಅಂದ್ಬಿಟ್ರೆ ಹೋಗಿ 8-10 ಎಳ್ನೀರು ಕುಡಿದ್ಬಿಡೋದು. ಸೊಪ್ಪು ಒಳ್ಳೇದು ಅಂದರೆ ಸಿಕ್ಕ ಸಿಕ್ಕ ಸೊಪ್ಪುಗಳನ್ನೆಲ್ಲ ಯದ್ವಾ ತದ್ವಾ ತಿನ್ನೋದು. ಆ ಥರ ಅಲ್ಲ. ಅತಿಯಾದರೆ ಅಮೃತನೂ ವಿಷ ಅಂತ ನಾವು ಗಮನದಲ್ಲಿ ಇಟ್ಕೋಬೇಕು. ಈ ರೀತಿ ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಟ್ಟಾಗ ಆರೋಗ್ಯ ನಮ್ಮದಾಗುತ್ತೆ. ಇದಾದ ನಂತರದಲ್ಲಿ ಪ್ರತಿಯೊಬ್ಬನೂ ಪ್ರತಿನಿತ್ಯವೂ ವ್ಯಾಯಾಮವನ್ನು ಮಾಡಲೇಬೇಕು ಅಂತ ಹೇಳಿ ಆಯುರ್ವೇದ ಹೇಳುತ್ತೆ. ಸುಶ್ರುತ ಅನ್ನುವ ಒಬ್ಬ ಆಚಾರ್ಯ ವ್ಯಾಯಾಮದ ಬಗ್ಗೆ ಹೇಗೆ ಹೇಳ್ತಾರೆ ಅಂತಂದರೆ, ನಿಮ್ಮ ಆಹಾರದಲ್ಲಿ, ನಿಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ವ್ಯತ್ಯಾಸಗಳಿದ್ದರೂ ಕೂಡ ನೀವು ಕ್ರಮಬದ್ಧವಾದ ರೀತಿಯಲ್ಲಿ ವ್ಯಾಯಾಮವನ್ನು ಇಟ್ಕೊಳ್ತೀರಿ ಅಂತ ಆದರೆ ಆ ಎಲ್ಲ ತಪ್ಪುಗಳನ್ನು ಅದು ಹೊಡೆದು ಹಾಕುವ, ಸರಿಪಡಿಸಿಕೊಡುವಂತಹ ಸಾಮರ್ಥ್ಯ ವ್ಯಾಯಾಮಕ್ಕಿದೆ ಅಂತ. ದೇಶೀಯವಾದಂತಹ ವಿಜ್ಞಾನ ಯಾವುದು ಅಂತ ಕೇಳಿದರೆ, ಅಂದರೆ ಸರ್ ನಾನು ಗುಡಿಸ್ತೀನಿ, ಮನೆ ಒರೆಸ್ತೀನಿ ಅಥವಾ ತೋಟದಲ್ಲಿ ಕೆಲಸ ಮಾಡ್ತೀನಿ, ಅದೆಲ್ಲವೂ ಕೂಡ ಶರೀರಕ್ಕೆ ಶ್ರಮದಾಯಕವಾದದ್ದು, ಒಂದು ದೃಷ್ಟಿಯಿಂದ ವ್ಯಾಯಾಮ ಹೌದು ಅಂತ ಇದ್ದರೂ ಕೂಡ ಕ್ರಮಬದ್ಧವಾಗಿ ನಾನು ಮಾಡ್ತೀನಿ ಅಂತ ಅಂದಾಗ ನಮ್ಮ ಯೋಗಶಾಸ್ತ್ರ ಕೊಡುವಂತಹ ಆಸನ ಏನಿದೆ, ಯೋಗಾಸನ ಒಂದು ಕ್ರಮಬದ್ಧವಾದ ಒಂದು ವ್ಯಾಯಾಮ ಆಗುತ್ತೆ. ಇದನ್ನು ಸರಿಯಾದ ಗುರುಮುಖೇನ ಅದರ ಉಸಿರಾಟದ ಕ್ರಮಗಳನ್ನು ನೀವು ಕಲ್ತ್ಕೊಂಡು ಪ್ರಾಕ್ಟೀಸಲ್ಲಿ ಇಟ್ಕೊಳ್ತೀರಿ ಅಂತ ಆದರೆ ಅತ್ಯದ್ಭುತವಾದ ಪರಿಣಾಮವನ್ನು ಮಾಡುತ್ತೆ. ಇದು ಕೇವಲ ಫಿಸಿಕಲ್ ಫಿಟ್ನೆಸ್ ಆಗಲಿ ಅಥವಾ 6 ಪ್ಯಾಕ್ಸನ್ನಾಗಲಿ ಕೊಡಬೇಕು ಅಂತ ಮಾಡ್ತಿರುವಂಥದ್ದಲ್ಲ. ಸಮಗ್ರ ಆರೋಗ್ಯ. ಸಮಗ್ರ ಆರೋಗ್ಯ ಅಂತಂದಾಗ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಇನ್ನೂ ಕೇಳಿದರೆ ನನ್ನೊಳಗಡೆಯಲ್ಲಿ ಇರುವಂತಹ ಆತ್ಮನಿಗೆ ಸಂಬಂಧಪಟ್ಟೂ ಕೂಡ ಅಷ್ಟೂ ಏರಿಯಾಗಳಲ್ಲಿ ಒಂದು ಆರೋಗ್ಯವನ್ನು ಕೊಡುವಂತಹ ಒಂದು ಸಮಗ್ರ ವಿಧಾನ ಈ ಯೋಗಾಸನ ಆಗುತ್ತೆ. ಇದರ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು. ಇದೆಲ್ಲ ಅವರವರ ಆಸಕ್ತಿ, ಅವಕಾಶಗಳು ಇದಕ್ಕೆ ತಕ್ಕಂತೆ ಜೋಡಿಸ್ಕೋಬೋದು. ಆದರೆ ಯಾವುದನ್ನೇ ಆದರೂ ಟಿ ವಿ ನೋಡಿ ಮಾಡೋಕ್ಕೆ ಹೋಗಬೇಡಿ, ಪುಸ್ತಕ ನೋಡಿ ಮಾಡೋಕ್ಕೆ ಹೋಗಬೇಡಿ. ಒಬ್ಬ ಸರಿಯಾದ ಗುರುವನ್ನು ಆಶ್ರಯಿಸಿ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳಿ. ಇದಾದ ನಂತರ ಅಭ್ಯಂಗವನ್ನು ಕುರಿತು ಹೇಳ್ತಾರೆ. ಅಭ್ಯಂಗ ಅಂತ ಅಂದಾಗ ಶರೀರಕ್ಕೆ ಎಣ್ಣೆ ಸ್ನಾನ. ನಾವೆಲ್ಲ ಸಣ್ಣಲ್ಲಿದ್ದಾಗ ನಮ್ಮ ಅಜ್ಜಿ ಜುಟ್ಟು ಹಿಡಿದು ಎಳ್ಕೊಂಬಂದು ಎಣ್ಣೆ ಹಚ್ತಾಯಿದ್ರು, ನಾವು ಓಡೋಗ್ತಾ ಇದ್ವಿ. ಅದರ ಲಾಭ ಗೊತ್ತಿರಲಿಲ್ಲ. ಆದರೆ ಆಯುರ್ವೇದ ಓದಿದ ನಂತರದಲ್ಲಿ ಮತ್ತು ನಾನೇ ಸ್ವತಃ ಈ ಎಣ್ಣೆ ಸ್ನಾನವನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ ನಂತರದಲ್ಲಿ ಅದರ ಲಾಭ ನನಗೆ ಗೊತ್ತಾಯಿತು. ಬಂಧುಗಳೇ, ಇವರೇನೋ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದಾರೆ, ಅಭ್ಯಂಗ ಅಂತಂದರೆ ಮಸಾಜು, ಎಲ್ಲ ಮಸಾಜಿಗೆ ಬನ್ನಿ ಅಂತ ಕರೆಯೋಕ್ಕೆ ಬಂದಿದ್ದಾರೆ ಅಂತ ಖಂಡಿತ ಅನ್ಕೋಬೇಡಿ. ನೀವು ಯಾವುದೇ ಮಸಾಜ್ ಸೆಂಟರಿಗೋ ಅಥವಾ ಇನ್ನೊಂದು ಕಡೆಯಲ್ಲಿ ಹೋಗಿ ಮಾಡುವ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮನೆಗಳಲ್ಲಿ ನೀವು ಶುದ್ಧವಾದ ಕೊಬ್ಬರಿ ಎಣ್ಣೆ, ಶುದ್ಧವಾದ ಎಳ್ಳೆಣ್ಣೆ ಅಥವಾ ಶುದ್ಧವಾದ ಹರಳೆಣ್ಣೆ ಯಾವುದಾದ್ರೂ ಒಂದನ್ನು ತಗೊಂಡು ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಿ ನೆತ್ತಿಗೆ, ಕಿವಿಗೆ ಮತ್ತು ಕಾಲಿಗೆ ಪ್ರಧಾನವಾಗಿ ಹಚ್ಚಬೇಕು. ಅದರ ಜೊತೆಯಲ್ಲಿ ಇಡೀ ಶರೀರಕ್ಕೂ ಕೂಡ ನೀವೊಂದು ಕ್ರಮಬದ್ಧವಾಗಿ ಹಚ್ಚಿದರೆ ಸಾಕು. ಏನೂ ನನಗೆ ಹಚ್ಚೋಕ್ಕೆ ಗೊತ್ತಿಲ್ಲದೆ ಹೋದರೆ ಹೀಗೆ ಸ್ವಲ್ಪ ಮೇಲಿನಿಂದ ಕೆಳಗಡೆಗೆ ಎಣ್ಣೆಯನ್ನು ಹಚ್ಬೋದು. ಸ್ವಲ್ಪ ಈಗ ಶರೀರದಲ್ಲಿ ಬೊಜ್ಜು ಜಾಸ್ತಿ ಸೇರ್ತಾ ಇರುವಂಥವರು ಕೆಳಗಿನಿಂದ ಮೇಲಕ್ಕೆ ಉಜ್ಜಬೋದು. ಇದರದ್ದು ಒಂದು ದೊಡ್ಡ ಲಾಭ ಏನು ಕೇಳಿದರೆ, ಅದರಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಗೆ ಈ ಲಾಭ ಹೇಳ್ತಾರೆ. ತುಂಬ ಕೃಶನಾಗಿರುವಂಥ ವ್ಯಕ್ತಿಯನ್ನು ಗಟ್ಟುಮುಟ್ಟಾಗಿ ಮಾಡುತ್ತೆ, ಸ್ಥೂಲನನ್ನಾಗಿ ಮಾಡುತ್ತೆ. ತುಂಬ ಸ್ಥೂಲಕಾಯರನ್ನು, ಬೊಜ್ಜು ಜಾಸ್ತಿ ಇರೋವರಲ್ಲಿ ಆ ಮೆಟಬಾಲಿಸಮನ್ನು ಸ್ಪೀಡಪ್ ಮಾಡಿ ಅದು ಸಮಕಾಯಕ್ಕೆ ತಂದು ಕೊಡುತ್ತೆ ಅಂತ. ಎಷ್ಟು ಸರಳವಾದ ಲಾಭ ಇದು! ಹಾಗಾದರೆ ಖರ್ಚಿಲ್ಲದೆ ಆಗುವಂಥದ್ದು. ನಾವು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ?
ಜನರು ಹೇಳಿದ್ದನ್ನೆಲ್ಲ ಮಾಡ್ತೀವಿ, ಬಾಯಿಗೆ ಬಂದದ್ದನ್ನೆಲ್ಲ ಮಾಡ್ತೀವಿ, ಮನಸ್ಸಿಗೆ ತೋಚಿದ್ದನ್ನೆಲ್ಲ ಮಾಡ್ತೀವಿ. ಆದರೆ ಈ ರೀತಿಯ ಸರಳ ಸುಲಭ ಉಪಾಯಗಳನ್ನು ನಾವು ಬಳಸ್ಕೋಬೇಕು. ಇಂತಹ ಅಭ್ಯಂಗವನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬಂದಾಗ ಇದರಿಂದ ತಲೆ ಕೂದಲಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಕಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಚರ್ಮದ ಆರೋಗ್ಯ, ಕಾಂತಿ ಇಂಪ್ರೂವ್ ಆಗುತ್ತೆ, ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಓವರಾಲ್ ಶರೀರದ ಅಷ್ಟೂ ಆರೋಗ್ಯ ಇಂಪ್ರೂವ್ ಆಗುತ್ತೆ, ವಯಸ್ಸಾಗುವಂಥ ಪ್ರಕ್ರಿಯೆ ನಿಧಾನ ಆಗುತ್ತೆ. ಎಷ್ಟು ಲಾಭಗಳು ನೋಡಿ ಹಾಗಿದ್ರೆ. ಶರೀರಕ್ಕೆ ಬೆಚ್ಚಗಿನ ಎಣ್ಣೆಯನ್ನು ಹಚ್ಚಿ ಒಂದು ಮೃದುವಾಗಿ ಒಂದು ಸ್ವಲ್ಪ ಹೊತ್ತು ವ್ಯಾಯಾಮವನ್ನು ಮಾಡಿಕೊಂಡು ಟೋಟಲಿ 20-30 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಸಾಕು. ಅಷ್ಟು ನಂಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇದ್ದರೆ ಗಂಡಸರಾದರೆ ಒಂಚೂರು ಶೇವಿಂಗ್ ಮಾಡುವಷ್ಟು ಟೈಮ್ ಬಿಟ್ಟರೂ ಸಾಕು, ಅದರಿಂದ ದೊಡ್ಡ ಲಾಭ ಸಿಗುತ್ತೆ. ಸ್ತ್ರೀಯರು ಕೂಡ ಇದೇ ಥರನೇ ಒಂದು 10 ನಿಮಿಷ ಬಿಟ್ಟರೂ ಸಾಕು, ಎಷ್ಟೋ ಲಾಭ ಸಿಗುತ್ತೆ. ಆದರೆ ಒಂದು ಎಚ್ಚರಿಕೆ ಇಟ್ಕೋಬೇಕು, ನನಗೆ ನೆಗಡಿ ಆಗಿರುವಾಗ, ಕೆಮ್ಮಾಗಿರುವಾಗ, ಜ್ವರ ಬಂದಿದ್ದರೆ, ಅಜೀರ್ಣ ಆಗಿದ್ದರೆ ಇತ್ಯಾದಿ ಸಂದರ್ಭಗಳಲ್ಲಿ ಅಭ್ಯಂಗವನ್ನು ಮಾಡಬಾರ್ದು. ಸ್ತ್ರೀಯರು ರಜಸ್ವಲೆ ಆಗಿದ್ದಾಗ ಅಭ್ಯಂಗ ಮಾಡಬಾರ್ದು. ಇದಾದ ನಂತರ ಸ್ನಾನ. ಏನು ಸರ್ ಸ್ನಾನ ಮಾಡೋದ್ರ ಬಗ್ಗೆನೂ ಮಾತಾಡಬೇಕಾ ಅಂತಂದರೆ ಮಾತಾಡಬೇಕು. ಯಾಕೆಂದರೆ ಇವತ್ತು ನಾವು ತುಂಬ ತಪ್ಪುಗಳನ್ನು ಮಾಡ್ತಿದ್ದೀವಿ. ಎಷ್ಟೋ ಜನ ಇವತ್ತು ಬೆಳಗ್ಗೆ ಅರ್ಜೆಂಟು ಅಂತ ಹೇಳ್ತೀವಿ, ಎಲ್ಲ ಟಿಫನ್ ಮಾಡಿ ಎಲ್ಲರಿಗೂ ಬಡಿಸಿ ನಾವು ತಿಂಡಿ ತಿಂದು ಆಮೇಲೆ ಸ್ನಾನಕ್ಕೆ ಹೋಗ್ತೀವಿ. ನೋ, ಖಾಲಿ ಹೊಟ್ಟೆಯಲ್ಲೇ ಯಾವಾಗಲೂ ಸ್ನಾನ ಮಾಡಬೇಕು. ಪ್ರಿಫರಬಲಿ ಬೆಳಗ್ಗೆ ಇಷ್ಟೆಲ್ಲ ಕ್ರಿಯೆಗಳನ್ನು ಒಂದಾದ ನಂತರದಲ್ಲಿ ಒಂದು ಮಾಡಿ ಸ್ನಾನ ಮುಗಿಸುವಂಥದ್ದು ತುಂಬ ಉತ್ತಮ. ಅದಲ್ಲದೆ ಹೋದರೆ ಕೊನೆಯ ಪಕ್ಷ ಖಾಲಿ ಹೊಟ್ಟೆನಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗಲೂ ಕೂಡ ಇಲ್ಲಿಂದ ಕೆಳಕ್ಕೆ ನಿಮಗೆ ಯಾವ ಬಿಸಿ ಹಿತವಾಗುತ್ತೋ ಆ ಬಿಸಿ, ಇಲ್ಲಿಂದ ಮೇಲಕ್ಕೆ ನೀವು ಎಷ್ಟು ತಣ್ಣಗೆ ಸ್ನಾನ ಮಾಡ್ತೀರೋ, ಕೋಲ್ಡ್ ಅಲ್ಲ ಕೂಲ್, ಎಷ್ಟು ಎಳೆ ಬೆಚ್ಚಗೆ ಅಥವಾ ಉಗುರು ಬೆಚ್ಚಗೆ ನೀವು ಸ್ನಾನ ಮಾಡ್ತೀರೋ ಅಷ್ಟು ನಿಮ್ಮ ಕಣ್ಣು ಮತ್ತು ಕೂದಲಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸ್ನಾನ ಮಾಡುವಾಗಲೂ ಕೂಡ ಪುಡಿಯಿಂದ ಅಂದರೆ ಹೆಸರು ಕಾಳಿನ ಹಿಟ್ಟು, ಕಡಲೆಕಾಳಿನ ಹಿಟ್ಟು, ತ್ರಿಫಲ ಚೂರ್ಣ ಇತ್ಯಾದಿ ಹಲವಾರು ಸಿಂಪಲ್ ಕಾಂಬಿನೇಷನ್ಸನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಚರ್ಮದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ಆಯುರ್ವೇದ ಸೋಪ್ ಅಂತ ಹೇಳಿದರೂ ಕೂಡ ಅದರಲ್ಲಿ ಒಂದಿಷ್ಟು ಡಿಟರ್ಜೆಂಟ್ಸ್ ಇದ್ದೇ ಇರುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಅನಿವಾರ್ಯತೆ ಇದ್ದಷ್ಟು ಅಥವಾ ಅವಶ್ಯಕತೆಗೆ ತಕ್ಕಷ್ಟು ಸೋಪನ್ನು ಬಳಸ್ಕೊಂಡು ಮ್ಯಾಕ್ಸಿಮಮ್ ಪುಡಿಗಳನ್ನು ನಮ್ಮ ಮನೆಯಲ್ಲೇ ನಾವು ಮಾಡ್ತೀವಿ ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಹೆಚ್ಚಿನವರಿಗೆ ಇವತ್ತು ಸೌಂದರ್ಯ ಪ್ರಜ್ಞೆ ತುಂಬ ಜಾಸ್ತಿ ಇದೆ. ಇದೇ ಪುಡಿಗೆ ನೀವು ಕಚೋರ ಅಂತ ಸಿಗುತ್ತೆ, ಕಸ್ತೂರಿ ಅರಿಶಿನ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನೀವು ತಗೊಂಬಂದು ನೀವೇ ಮನೆಯಲ್ಲೇ ಪುಡಿ ಮಾಡಿ ಸ್ನಾನ ಮಾಡಿ, ಆರೋಗ್ಯ ನಿಮ್ಮದಾಗುತ್ತೆ. ಯಾಕೆ ಇದೆಲ್ಲದರಲ್ಲೂ ನಮಗೆ ಸೋಂಬೇರಿತನ? ಯಾಕೆ ಎಲ್ಲದರಲ್ಲೂ ಇಂಥ ಸೋಪ್ ತಂದ್ರೇ ಅದು ನನಗೆ ಕ್ಲೀನ್ ಆಗುತ್ತೆ, ಒಂದು ಶ್ರೀಮಂತಿಕೆಯ ಸಂಕೇತ ಅಂತ ಯಾಕಾಗಬೇಕು? ಎಚ್ಚರಿಕೆ ವಹಿಸಬೇಕಲ್ವಾ? ಆನಂತರ ಸ್ನಾನ ಆದ ನಂತರದಲ್ಲಿ ಅವರವರ ಒಂದು ಸಂಪ್ರದಾಯಕ್ಕೆ ತಕ್ಕಂತೆ ದೇವರಿಗೆ ನಮಸ್ಕಾರ ಇರ್ಬೋದು, ಶ್ಲೋಕಗಳನ್ನು ಹೇಳೋದಿರ್ಬೋದು, ಪೂಜೆ ಪುನಸ್ಕಾರ ಇತ್ಯಾದಿಗಳಿರ್ಬೋದು, ಎಲ್ಲವನ್ನೂ ಕೂಡ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳುತ್ತೆ. ರಿಜಿಸ್ಟ್ರಾರ್ ಸಾಹೇಬರು ಮಾತಾಡುವಾಗ ಮಾನಸಿಕ ಆರೋಗ್ಯದ ಬಗ್ಗೆನೂ ತುಂಬ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ನಾವು ಅದನ್ನು ನೆನ್ಪಿಟ್ಕೋಬೇಕು. ಈ ಭಾರತೀಯ ಚಿಂತನೆ ಹೇಗೆ ಒಂದು ವಿಷಯಗಳನ್ನು ಕೊಡುತ್ತೆ ಅಂದರೆ 3 ಅಂಶಗಳನ್ನು ಗಮನಿಸಿ. ನೀವು ಯೋಗದ ಬಗ್ಗೆ ಸ್ವಲ್ಪ ಪರಿಚಯ ಉಳ್ಳವರಾದರೆ ಸತ್ವ, ರಜಸ್ಸು, ತಮಸ್ಸು ಅಂತ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಿ? ಸತ್ವ, ರಜಸ್ಸು, ತಮಸ್ಸು ಅಂತ ಆ ಪದಗಳನ್ನೇ ಕೇಳಿಲ್ವಾ? ಸಿಂಪಲ್ಲಾಗಿ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ರಜಸ್ಸು ಅಂದರೆ ನಮ್ಮೊಳಗಡೆಯಲ್ಲಿ ಇರುವಂತಹ ಒಂದು ಅಹಂಕಾರ, ನಾನು ಅಂತ. ನೀನು ಯಾರು ನನ್ನೆದುರುಗಡೆ ಮಾತಾಡೋಕ್ಕೆ? ನನಗಿನ್ ಜಾಸ್ತಿ ಗೊತ್ತಾ ನಿನಗೆ? ನಾನು ಅಂದರೆ ಏನು? ಇದೆಲ್ಲ ಬರುತ್ತಲ್ಲ, ಇದು ನಾನು, ನನ್ನಿಂದ, ನನಗೆ, ಈ ಸೆಲ್ಫ್ ಸೆಂಟ್ರಿಕ್ ಆಗಿ ಇರುವಂಥದ್ದೆಲ್ಲ ಬಹುಪಾಲು ರಾಜಸ. ಇದು ಈ ಗುಣಗಳು ಜಾಸ್ತಿ ಆಗ್ತಾ ಹೋದಷ್ಟು, ಆ ಈಗೋ ಜಾಸ್ತಿ ಆಗ್ತಾ ಹೋದಷ್ಟು ಇಲ್ಲೊಂದು ಅಲೆ ಎಳ್ತಾ ಬರುತ್ತೆ. ಅದು ನನ್ನ ನೆಮ್ಮದಿಗೆ ಬಿಟ್ಟುಕೊಡಲ್ಲ. ಆ ರಾಜಸ ಗುಣ ಜಾಸ್ತಿ ಆಗಬಾರದು ಅಂತ ಆಯುರ್ವೇದ ಹೇಳುತ್ತೆ. ರಾಜಸಗುಣ ಇರಬಾರ್ದಾ? ಖಂಡಿತವಾಗಿಯೂ ಇರಬೇಕು. ಆದರೆ ಅದು ಯಾವಾಗ ಇರಬೇಕು, ಯಾರಲ್ಲಿರಬೇಕು, ಎಷ್ಟಿರಬೇಕು, ಹೇಗಿರಬೇಕು, ಇದಕ್ಕೊಂದು ಲೆಕ್ಕಾಚಾರ ಇದೆ. ಹಾಗಾಗಿ ತುಂಬ ಅಲೆಗಳು ಏಳಬಾರ್ದು ಅನ್ನೋ ನೇರದಲ್ಲಿ ಈ ರಾಜಸಗುಣವನ್ನು ಕಂಟ್ರೋಲಲ್ಲಿಡೋಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನೊಂದು ತಾಮಸ ಗುಣ ಅಂತ ಕೇಳಿದ್ದೀರಾ? ಪುಟ್ಟ ಬಾರೋ ಇಲ್ಲಿ ಅಂತ. ಅಪ್ಪ ಬರಬೇಕಾ? ಬಂದೆ.
ನೀವು ಟೀಚರ್ಸ್ ಇದ್ದರೆ ಗೊತ್ತಿರುತ್ತೆ, ಕೆಲವು ವಿದ್ಯಾರ್ಥಿಗಳು ತುಂಬ ಶಾರ್ಪಾಗಿ ವಿಷಯಗಳನ್ನು ಗ್ರಹಿಸ್ತಾರೆ. ಇನ್ನು ಕೆಲವರಿಗೆ ಎಷ್ಟು ಸಲ ಹೇಳಿದರೂ ಕೂಡ ಆ ವಿಷಯ ಗ್ರಹಣ ಆಗಲ್ಲ. ಹಿಂದೆಲ್ಲ ಸೀಮೆಎಣ್ಣೆ ಲ್ಯಾಂಪ್ಗಳೆಲ್ಲ ಇರ್ತಿತ್ತು, ನೀವು ನೋಡಿರ್ತೀರಿ. ಅದರಲ್ಲಿ ಒಳಗಡೆ ದೀಪ, ಹೊರಗಡೆಯಲ್ಲಿ ಗ್ಲಾಸು ಇರ್ತಾಯಿತ್ತು. ಆ ಗ್ಲಾಸಿಗೆ ಒಂದು ಮಬ್ಬು ಮಸಿ ಕವಿದ್ರೆ ಏನಾಗುತ್ತೆ, ಆ ದೀಪ ಅದರ ಪ್ರಕಾಶ ಹೊರಗಡೆಗೆ ಬರಲ್ಲ. ಹಾಗೆ ನಮ್ಮೊಳಗಡೆಯಲ್ಲೂ ಕೂಡ ಆ ಒಂದು ಜಾಡ್ಯ ಏರ್ಪಟ್ಟಾಗ, ತಮಸ್ಸು ಜಾಸ್ತಿ ಆದಾಗ ಆ ರೀತಿ ಒಂದು ಜಾಡ್ಯ ಏರ್ಪಡುತ್ತೆ. ಅಂತಹ ತಮಸ್ಸು ನಮಗೆ ಯಾವುದನ್ನು ಕೂಡ ಸರಿಯಾಗಿ ನಮಗೆ ಗ್ರಹಿಸೋಕ್ಕೆ ಬಿಡಲ್ಲ. ರಜಸ್ಸು ಸರಿ ತಪ್ಪುಗಳನ್ನು ವಿವೇಚನೆ ಮಾಡೋಕ್ಕೆ ಬಿಡಲ್ಲ. ಇದೆರಡೂ ಕೂಡ ತಮಸ್ಸಿಲ್ಲದಿದ್ದರೆ ರಾತ್ರಿ ನಿದ್ರೆ ಬರಲ್ಲ. ಹಾಗಾಗಿ ತಮಸ್ಸು ಇರಲೇಬೇಕು. ಆದರೆ ಅದಕ್ಕೆ ಅದರದ್ದೇ ಆದ ಒಂದು ಪ್ರಮಾಣ ಇದೆ, ಅದರದ್ದೇ ಆದ ಒಂದು ಕಾಲ ಇದೆ. ರಾತ್ರಿ ಕಾಲದಲ್ಲಿದ್ದಾಗ ಅದು ಅನುಕೂಲ ಆಗುತ್ತೆ. ಹಗಲಲ್ಲೂ ಜಾಡ್ಯ ಇದ್ದರೆ ಏನಪ್ಪ ಇವನು ಯಾವಾಗ ನೋಡಿದರೂ ನಿದ್ರೆ ಮಾಡ್ತಾನೆ ಅಂತಂತೀವಿ ನಾವು. ಅಂಥವನಿಂದ ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ, ಅದು ನಿಮಗೂ ಗೊತ್ತಿದೆ. ಹಾಗಾಗಿ ತಮಸ್ಸಿಗೊಂದು ಪ್ರಾಧಾನ್ಯ ಯಾವಾಗಿದೆ ಅಂದರೆ ರಾತ್ರಿಯಲ್ಲಿ, ರಜಸ್ಸಿಗೆ ಯಾವಾಗ ಪ್ರಾಧಾನ್ಯ ಇದೆ ಅಂದರೆ ಹಗಲಿನಲ್ಲಿ. ಆದರೆ ಅದೆರಡನ್ನೂ ಕಂಟ್ರೋಲ್ ಮಾಡುವಂಥದ್ದು ತುಂಬ ಸ್ಥಿಮಿತವಾದಂತಹ ಒಂದು ಬುದ್ಧಿಯುಳ್ಳ ಒಂದು ವ್ಯವಸ್ಥೆ ಅದು ಅಂತ ಇಟ್ಕೊಳ್ಳಿ. ಅಂದರೆ ನನಗೆ ಹೆಚ್ಚು ಅಲೆಗಳೂ ಹೇಳ್ತಿಲ್ಲ, ಇವರು ನನ್ನವರು, ನಾನು ನನ್ನಿಂದ ನನಗೆ ಈ ಥರದ ಯಾವ ಭಾವಗಳೂ ಇಲ್ಲ, ಇವರು ನನ್ನವರು ಅಂತ ನಾನು ಏನೂ ಮಾಡ್ತಾನೂ ಇಲ್ಲ. ಆದರೆ ನಾನು ಎಲ್ಲವನ್ನೂ ಕೂಡ ಎಲ್ಲರ ಒಳಿತಿಗಾಗಿ ಒಳ್ಳೆಯ ಕೆಲಸಗಳನ್ನೇ ಒಂದು ಒಳ್ಳೆಯ ಮನಸ್ಸಿಂದ ಒಳ್ಳೆಯ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಒಂದು ಸಮಚಿತ್ತತೆ, ಸಮತೋಲಿತವಾದಂತಹ ಮನಸ್ಸು ಬುದ್ಧಿ ಏನಿದೆಯೋ ಅದನ್ನು ಸತ್ವ ಅಂತ ನಾವು ಇಟ್ಕೊಳ್ಳೋದಾದರೆ, ಈ ಮೂರನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಈ ರೀತಿ ದೇವ್ರ ಮುಂದೆ ಕೂತು ಸಮಾಧಾನವಾದ ಮನಸ್ಸಿನಿಂದ ಶ್ಲೋಕ ಇತ್ಯಾದಿಗಳನ್ನು ಹೇಳ್ಬೋದು. ಏನೂ ಅಲ್ಲದಿದ್ದರೆ 10 ನಿಮಿಷ ಸುಮ್ಮನೆ ಕೂತು ದೇವರ ಎದುರುಗಡೆ ಹಚ್ಚಿರುವಂತಹ ಆ ದೀಪವನ್ನು ನಾವು ನೋಡ್ತೀವಿ ಅಂತಂದರೆ ಅದು ನಮಗೆ ಎಷ್ಟೋ ಅನುಕೂಲ ಆಗುತ್ತೆ. ಸರ್, ನಾನು ನಾಸ್ತಿಕ, ನಾನು ದೇವರನ್ನೂ ನಂಬಲ್ಲ, ದೀಪನೂ ಹಚ್ಚಲ್ಲ, ನಾನೇನು ಮಾಡಲಿ, ನನಗೆ ಈ ಲಾಭ ಮಾತ್ರ ಬೇಕು ಅಂತಂದರೆ ಆವಾಗ ಇನ್ನೂ ಒಂದು ಉಪಾಯ ಇದೆ. ನೀವು ಏನೂ ಮಾಡಬೇಡಿ, ಕೂತ್ಕೊಂಡು ಸಮಾಧಾನವಾಗಿ ನಿಮ್ಮ ಉಸಿರಾಟವನ್ನು ಫಾಲೋ ಮಾಡಿ. ನಿಮಗೆ ಅದರಿಂದನೇ ಎಷ್ಟೋ ಲಾಭ ಸಿಕ್ಕತ್ತೆ. ಸರಿಯಾದ ಒಂದು ದಿಕ್ಕು ಮಾರ್ಗದರ್ಶನವೂ ಕೂಡ ನಿಮ್ಮಿಂದಲೇ ನಿಮಗೆ ಸಿಕ್ಕುತ್ತೆ. ಇನ್ನೊಬ್ಬರನ್ನು ನೀವು ಆಶ್ರಯಿಸಬೇಕಾಗಿಲ್ಲ. ಸಮಾಧಾನವಾಗಿ ಕೂತ್ಕೊಳ್ಳಿ, ಉಸಿರಾಟದ ವೇಗವನ್ನು ನಿಯಂತ್ರಣ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಹೀಗೆ ಎಷ್ಟು ಟೈಮು? ಹೀಗೆ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಆಹಾರದ ವ್ಯವಸ್ಥೆಯನ್ನು ಹೇಳ್ತಾರೆ. ಊಟ ಮಾಡಬೇಕು ಅಂತ. ಆ ಊಟದ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ. ನಾನು ಏನು ಆಹಾರ ತಗೋಬೇಕು, ಹೇಗೆ ತಗೋಬೇಕು ಎಲ್ಲ ಡೀಟೇಲ್ಸನ್ನು ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಇದಾದ ನಂತರ ನಾನೊಂದು ವೃತ್ತಿ, ಅಂದರೆ ನನ್ನ ಜೀವನೋಪಾಯಕ್ಕೊಂದು ವೃತ್ತಿಯನ್ನು ಆಶ್ರಯಿಸಬೇಕಲ್ವಾ. ಇವತ್ತು ನಮಗೆ ಇಷ್ಟು ಪುಟ್ಟ ಮಕ್ಕಳಿಗೆ ಏನೋ ಪುಟ್ಟ ಏನಾಗ್ತೀಯ ಅಂದರೆ ನಾನು ಡಾಕ್ಟರ್ ಆಗ್ತೀನಿ, ಎಂಜಿನಿಯರ್ ಆಗ್ತೀನಿ ಅಂತ ಅಂದ್ಕೂಡಲೇ ನಮಗೆ ತುಂಬ ಖುಷಿಯಾಗುತ್ತೆ. ಆದರೆ ನಾವು ಮರ್ತಿರುವಂಥದ್ದೇನು ಕೇಳಿದರೆ, ನಮ್ಮ ಭಾರತದಲ್ಲೇ ಎಷ್ಟು ಥರದ ವಿದ್ಯೆಗಳಿತ್ತು, ಎಷ್ಟು ಥರದ ವೃತ್ತಿಗಳಿತ್ತು ಹೇಳಿ. ಕಮ್ಮಾರ, ಕುಂಬಾರ, ಚಮ್ಮಾರ, ಅದು ಇದು ಎಷ್ಟು ಥರದ ವೃತ್ತಿಗಳನ್ನು ನಾವಿವತ್ತು ಆಲ್ಮೋಸ್ಟ್ ಆಲ್ ಮುಚ್ಚಾಕಿಬಿಟ್ಟಿದ್ದೀವಿ. ಆಧುನಿಕವಾದ ಜೀವನ ಶೈಲಿ ಇರ್ಬೋದು, ಅಥವಾ ಒಂದು ಕಾರ್ಪೊರೇಟ್ ವರ್ಲ್ಡ್ ಅಂತ ಹೇಳಿದರೂ ತಪ್ಪಾಗಲಾರದು. ನಮಗಿವತ್ತು ಚಪ್ಪಲಿ ಅಂತ ಬಂದ ಕೂಡಲೇ ಚಮ್ಮಾರನ ನೆನಪಾಗಲ್ಲ, ಕಂಪನಿಗಳ ನೆನಪಾಗ್ತವೆ. ಅಂದರೆ ಒಂದು ವಿದ್ಯೆಯನ್ನು ನಾವು ಕಳ್ಕೊಂಡ್ವಿ ಅಲ್ವಾ, ಒಂದು ವೃತ್ತಿಯನ್ನು ನಾವು ಆಲ್ಮೋಸ್ಟ್ ಅಲ್ಲಿ ಬಿಡ್ತಾ ಬಂದ್ವಿ ಅಲ್ವಾ. ವೃತ್ತಿಗೆ ಹೊಸ ರೂಪ ಕೊಟ್ಟಿರ್ಬೋದು, ಆದರೆ ಆಯಾ ವಿದ್ಯೆಯಲ್ಲಿ ಆಯಾ ವೃತ್ತಿಯಲ್ಲಿ ಅದಕ್ಕೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ಪರಿಣಾಮ ನಿಧಾನಕ್ಕೆ ಈಗ ಗೊತ್ತಾಗ್ತಾ ಇದೆ. ತಾವೆಲ್ಲ ವಿದ್ಯಾವಂತರಿದ್ದೀರಿ, ಈ ಬಗ್ಗೆ ಒಂದು ಸಲ ಆಲೋಚನೆ ಮಾಡಬೇಕು. ಇದು ಮೇಲೂ ಕೀಳು ಅನ್ನೋ ಪ್ರಶ್ನೆ ಅಲ್ಲ, ಯಾರನ್ನು ಯಾರೂ ತುಳಿಯೋಕ್ಕೆ ಮಾಡಿರುವಂಥ ವ್ಯವಸ್ಥೆ ಅಲ್ಲ ಇದು. ಆಯಾ ವೃತ್ತಿಯಲ್ಲಿ ಅದಕ್ಕೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದರ ಲಾಭವನ್ನು ಇಡೀ ಸಮಾಜ ಪಡ್ಕೊಳ್ಳಿಕ್ಕೆ ಆಗತ್ತೆ. ಇದಾದ ನಂತರದಲ್ಲಿ ನಾವು ದಿನಚರಿಯ ಬಗ್ಗೆ ಒಂದಿಷ್ಟು ಗಮನಿಸಿದ ನಂತರ ಋತುಚರ್ಯ ಅಂತ ಬರೋಣ. ಋತುಚರ್ಯ ಅಂತಂದರೆ ನಾನು ಹಿಂದೆನೇ ಒಂದು ಮಾತು ಹೇಳಿದೆ, ಕಾಲಕ್ಕೆ ತಕ್ಕಂತೆ ಈ ನೇಚರಲ್ಲಿ ಏನು ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅಂತ. ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ, ಸ್ವೆಟರ್ ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೆಯದನ್ನೋರು ಕೈ ಎತ್ತಿ. ಬಹಳ ಕಡಿಮೆ ಜನ. ಅಲ್ಲಿಗೆ ಸ್ವೆಟರ್ ಒಳ್ಳೆಯದಲ್ಲ ಅಂತಾಯಿತು. ಒಳ್ಳೆಯದು ಇರಲಿ ಸ್ನೇಹಿತರೆ, ಒಂದು ಚಿಂತನೆ ಮಾಡೋಣ. ಯಾವ ಕಾಲದಲ್ಲಿ ಸ್ವೆಟರ್ ಒಳ್ಳೆಯದು? ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ.
ಆಯಿತು. ಬೇಸಿಗೆಯಲ್ಲಿ ಹಾಕಿದರೆ ಏನಾಗುತ್ತೆ? ಸೆಕೆ ಆಗುತ್ತೆ. ಅಂದರೆ ಜಸ್ಟ್ ಗಮನಿಸಿ, ಯಾವುದೋ ಒಂದು ಹೊರಗಡೆಯಲ್ಲಿ ಬಳಸುವಂಥ ಪದಾರ್ಥ ಒಂದು ಕಾಲಕ್ಕೆ ಒಳ್ಳೆಯದಂತಾಯಿತು, ಇನ್ನೊಂದು ಕಾಲಕ್ಕೆ ಕೆಟ್ಟದು ಅಂತಾಯಿತು. ಹಾಗಿದ್ದರೆ ನಾನು ಒಳಗಡೆಯಲ್ಲಿ ಸೇವಿಸಿದಂತಹ ಒಂದು ಪದಾರ್ಥ ಒಳಗಡೆಯಲ್ಲಿ ಹೋಗಿ ಅದು ರಕ್ತ ಆಗುತ್ತೆ, ನನ್ನೊಳಗಡೆ ಸೇರಿ ಹೋಗುತ್ತೆ. ಹಾಗಿದ್ದರೆ ಆ ಪದಾರ್ಥ ಅದರ ಪರಿಣಾಮವನ್ನು ಏನು ಮಾಡುತ್ತೆ? ನಾವಿವತ್ತು ಹೇಗೆ ಯೋಚನೆ ಮಾಡ್ತಿದ್ದೀವಿ ಅಂದರೆ, ಯಾರು ಏನು ಹೇಳಿದ್ರು ಎಷ್ಟು ಬ್ಲೈಂಡಾಗಿ ಇದು ಮಾಡ್ತೀವಿ ಅಂದರೆ, ಒಂದು ಮಾವಿನ ಹಣ್ಣು ಸಿಕ್ಕಿದರೆ ಯಾವಾಗ ಒಳ್ಳೆಯದು ಯಾವಾಗ ಒಳ್ಳೆಯದಲ್ಲ ಇದನ್ನು ಕೂಡ ನಾವು ಆಲೋಚನೆ ಮಾಡಲ್ಲ. ಮಾವಿನ ಹಣ್ಣು ನಮ್ಮ ತಾಯಿ ಪ್ರಕೃತಿ ಮಾತೆ ಆ ಕಾಲದ ಉಷ್ಣತೆಯಿಂದ ನಮ್ಮ ಶರೀರದ ಮೇಲೆ ಏನೆಲ್ಲ ನೆಗೆಟಿವ್ ಆಗುತ್ತೋ ಅದನ್ನು ಸರಿ ಮಾಡೋಕ್ಕೆ ಬೇಸಿಗೆಯಲ್ಲಿ ಕೊಟ್ಟಿರುವಂತಹ ಒಂದು ವರ ಅದು. ಅದೇ ಮಾವಿನ ಹಣ್ಣನ್ನು ನಾನು ಮಳೆಗಾಲದಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಆರೋಗ್ಯಕರ ಅಲ್ಲ. ಈ ಒಂದು ವಾಸ್ತವವನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಾವೇನು ಮಾಡ್ತೀವಿ, ಸಿಕ್ಕಿದ್ದನ್ನೆಲ್ಲದನ್ನು ಎಲ್ಲ ಸಂದರ್ಭಗಳಲ್ಲೂ ಬಳಸ್ಕೊಳ್ಳೋಕೆ ಹೋಗ್ತೀವಿ. ಹಾಗೆಯೇ ಒಂದು ಪ್ರದೇಶವನ್ನು ಕೂಡ ನಾವು ಗಮನಿಸಬೇಕು. ಪಿಜ್ಜಾ ಬರ್ಗರ್ ಬಗ್ಗೆನೂ ಸರ್ ಪ್ರಸ್ತಾಪ ಮಾಡಿದರು. ಅದು ತುಂಬ ಚಳಿ ಇರುವಂಥ ಪ್ರದೇಶಕ್ಕೆ ಹೆಚ್ಚು ಹೊಂದುವಂಥದ್ದು. ನಮ್ಮಲ್ಲಿ ಈ ಋತುಚರ್ಯದ ಬಗ್ಗೆ ಹೇಳುವಾಗ ಹೇಳ್ತಾನೆ, ಈ ಚಳಿಗಾಲದಲ್ಲಿ ಹೇಮಂತ ಮತ್ತು ಶಿಶಿರ ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆ ಸಂದರ್ಭದಲ್ಲಿ ತುಂಬ ಎಕ್ಸ್ಟ್ರೀಮ್ ಕೋಲ್ಡ್ ಇರುವಾಗ ಇಲ್ಲಿ ಒಳಗಡೆಯಲ್ಲಿ ಜೀರ್ಣಶಕ್ತಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಬೇಕಾದಂತಹ ಒಂದು ಇದನ್ನು ನಾವು ಆಹಾರವನ್ನು ಬಳಸ್ಕೋಬೇಕು ಅಂತ. ಹಾಗೆ ಪಿಜ್ಜಾ ಬರ್ಗರು ಆಯಾ ದೇಶಕ್ಕೆ ಒಗ್ಗಿರ್ಬೋದು, ಆದರೆ ಭಾರತದಂತಹ ದೇಶಕ್ಕಲ್ಲ. ಹೀಗೆ ಕಾಲದ ಕಡೆಯಿಂದ ಏನಾಗುತ್ತೆ ಆ ಎಚ್ಚರಿಕೆಗಳನ್ನು ಇಟ್ಕೋಬೇಕು. ಇದಾದ ನಂತರದಲ್ಲಿ ಇದೇ ರೀತಿ ಎಲ್ಲ ಕಾಲಕ್ಕೂ ಕೂಡ, ಬೇಸಿಗೆಗೇನು ಮಳೆಗಾಲಕ್ಕೇನು ಎಲ್ಲವನ್ನೂ ನಾವು ಆಲೋಚನೆ ಮಾಡ್ಕೋಬೇಕು. ಇದರ ನಂತರದಲ್ಲಿ ನ್ಯಾಚುರಲ್ ಅರ್ಜಸ್ಸಿನ ಕುರಿತು ನಾವು ಮಾತಾಡೋದಾದರೆ ಇದರಲ್ಲಿ ಎರಡು ವಿಭಾಗ ಮಾಡ್ಕೋಬೇಕು. ಒಂದು ಶಾರೀರಿಕವಾದ್ದು, ಇನ್ನೊಂದು ಮಾನಸಿಕವಾದ್ದು. ಶಾರೀರಿಕವಾಗಿ ನಮಗೆ ನ್ಯಾಚುರಲ್ ಅರ್ಜಸ್ಸು ಹಸಿವೆ, ಬಾಯಾರಿಕೆ, ಕೆಮ್ಮು, ಸೀನು, ಆಕಳಿಕೆ, ನಿದ್ರೆ, ಮಲ, ಮೂತ್ರ ಇತ್ಯಾದಿಗಳೆಲ್ಲವೂ ಬರ್ತವೆ. ಯಾವುದೇ ಆದರೂ ಕೂಡ ಆ ಅರ್ಜಿ ಇದ್ದಾಗ ಅಟೆಂಡ್ ಮಾಡದಿದ್ದರೂ ಸಮಸ್ಯೆ, ಅರ್ಜಿ ಇಲ್ಲದಿದ್ದಾಗ ಅಟೆಂಡ್ ಮಾಡಿದರೂ ಸಮಸ್ಯೆ. ಅಂದರೆ ನನಗೀಗ ಮೋಷನಿಗೆ ಹೋಗಬೇಕು ಅನ್ನುವ ಅರ್ಜಿದ್ದಾಗ ಬಲವಂತವಾಗಿ ತಡೆದ್ರೆ ಏನಾಗುತ್ತೆ ಅಂತ ನಿಮಗೆಲ್ಲ ಒಂದು ಅನುಭವ ಇದೆ ಅಂತ ಅಂದ್ಕೋತೀನಿ. ಯಾವುದೋ ಸಂದರ್ಭ ನಾವು ಬಸ್ಸಲ್ಲಿ ಹೋಗ್ತಿರ್ತೀವಿ, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಇರ್ತೀವಿ, ಅಥವಾ ನಮಗೆ ವ್ಯವಸ್ಥೆಗಳಿರಲ್ಲ, ಅಂಥ ಸಂದರ್ಭದಲ್ಲಿ ಬಲವಂತವಾಗಿ ಮೋಷನನ್ನು ತಡೆ ಹಿಡಿದ್ರೆ ಏನಾಗುತ್ತೆ ಅಂತ ನಿಮಗೊಂದು ಐಡಿಯಾ ಇದೆ ಅಂತ ಅಂದ್ಕೋತೀನಿ. ಹಾಗೇ ಬರೆದಿದ್ದಾಗ ಮುಕ್ಕಿದ್ರೂ ತಪ್ಪು. ಈಗ ಯೋಚನೆ ಮಾಡಿ, ನಾನು ಹಸಿವೆ ಮತ್ತು ಬಾಯಾರಿಕೆ ಅಂತಂದೆ. ಇವತ್ತೇನು ಹೇಳ್ತಾ ಇದ್ದಾರೆ? ಬಾಯಾರಿಕೆ ಇರಲಿ ಇಲ್ಲದೆ ಇರಲಿ ನೀರು ಕುಡೀರಿ 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 ಅಂತ. ಎಷ್ಟು ಕುಡಿಬೇಕು? 1 ಲೀಟ್ರು, 2 ಲೀಟ್ರು, 3, 5, 10 ಲೀಟ್ರು, ನೀವು ಎಷ್ಟು ಕುಡಿತೀರೋ ಒಳ್ಳೆಯದು ಅಂತ. ಆದರೆ ಬಂಧುಗಳೇ, ನಿಮಗೆ ಗೊತ್ತಿರಲಿ, ಆಯುರ್ವೇದ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಬಾಯಾರಿಕೆ ಅನ್ನುವಂಥದ್ದು ನಮ್ಮ ಶರೀರದ ನೀರಿನ ಅವಶ್ಯಕತೆಯನ್ನು ಸೂಚಿಸುವಂತಹ ಒಂದು ಇಂಡಿಕೇಟರ್ ಅದು. ಸೊ ಎಷ್ಟು ನೀರು ಕುಡಿಬೇಕು? ಬಾಯಾರಿಕೆಗೆ ತಕ್ಕಷ್ಟು. ಸಿಂಪಲ್ ರೂಲ್ ನೆನ್ಪಿಟ್ಕೊಳ್ಳಿ. ನಾನು ನಿಮಗೆ 1 ಲೀಟ್ರು ಅಂತಲೂ ಹೇಳ್ತಿಲ್ಲ, 10 ಲೀಟ್ರು ಅಂತಲೂ ಹೇಳ್ತಿಲ್ಲ. ಬಾಯಾರಿಕೆಗೆ ತಕ್ಕಷ್ಟು ನೀರನ್ನು ಕುಡಿಬೇಕು. ಅದೇ ರೀತಿ ಊಟ ಯಾವಾಗ ಮಾಡಬೇಕು? ಪ್ರತಿ ಗಂಟೆಗೆ ತಿನ್ನಬೇಕು, 2 ಗಂಟೆಗೆ ಒಂದು ಸತಿ ತಿನ್ನಬೇಕು, ಸರಿ ಅಲ್ವಾ? ಮತ್ತು ಹಸಿವೆ ಆದಾಗ. ಹಸಿವೆ ಯಾವಾಗ ಆಗಬೇಕು? ಸಾರ್ ನನಗೆ ಎಷ್ಟೊತ್ತಿಗೆ ಕೊಟ್ಟರು ಹಸಿವೆ ಆಗಿಬಿಡುತ್ತೆ ಸಾರ್. ಕೆಲವರು ಬರ್ತಾರೆ ನಮ್ಮ ಹತ್ರ, ಅತಿಯಾಗಿ ಹಸಿವೆ ಆಗುತ್ತೆ ಅಂದರೆ ಹೊತ್ತಲ್ಲದ ಹೊತ್ತಲ್ಲಿ. ಈಗ ನಿದ್ರೆ ಯಾವಾಗ ಬರಬೇಕು ನಮಗೆ? ರಾತ್ರಿ ಕಾಲದಲ್ಲಿ. ಹಗಲೆಲ್ಲ ನಿದ್ರೆ ಬರ್ತಿದೆ ಅಂದರೆ ಒಳ್ಳೇದು ಅಂತೀರಾ ಕೆಟ್ಟದು ಅಂತೀರಾ? ಕೆಟ್ಟದು. ಹಾಗೆಯೇ ಹಸಿವೆ ಯಾವಾಗ ಆಗಬೇಕು ಅನ್ನೋಕ್ಕೊಂದು ನೇಚರ್ಸ್ ರೂಲ್ ಒಂದಿದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಿಕ್ಕಿದಾಗೆಲ್ಲ ಹಸಿವೆ ಆಗ್ತಿದೆ ಅಂದರೆ ನನಗೇನೋ ಆರೋಗ್ಯ ಸಮಸ್ಯೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಆಯಿತಾ? ಈ ರೀತಿ ಇರುವ ಲಕ್ಷಣಗಳನ್ನು ಗುರುತಿಸಿ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತಂದರೆ ಆಹಾರದ ವ್ಯವಸ್ಥೆ ಹೇಗಿರಬೇಕು ಅಂತ. 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು 4 ಹೊತ್ತು ಉಂಡವನನ್ನು ಹೊತ್ತುಕೊಂಡು ಹೋಗಿ. ನಿಮಗೆ ಗೊತ್ತಿದೆ ಎಲ್ಲ. ಅಂದರೆ ನಾನು ಎಷ್ಟೊತ್ತು ಊಟ ಮಾಡಬೇಕು ಕೇಳಿದರೆ, ನಮ್ಮ ಹಿರಿಯರನ್ನ ನೀವು ಗಮನಿಸಿ, ನಮ್ಮ ತಂದೆ ಕಾಲಕ್ಕೆ ಅದೆಲ್ಲ ಬಿಟ್ಟು ಹೋಗಿದೆ. ಬಟ್ ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಅಥವಾ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಯಾರು ಇದ್ದರೆ ನೀವು ಜಸ್ಟ್ ಗಮನಿಸಿ, ಹಿಂದೆ ರಾತ್ರಿ 7-7:30 ಒಂದು ಲಘುವಾದ ಆಹಾರ, ಬೆಳಗ್ಗೆ 10-10:30 ಅಚ್ಚುಕಟ್ಟಾದ ಆಹಾರ. ಹೀಗಿತ್ತು. ಸಂಪ್ರದಾಯಸ್ಥರ ಮನೆಗಳಲ್ಲೂ ಇದಿತ್ತು, ರೈತಾಪಿ ಜನರ ಮನೆಗಳಲ್ಲೂ ಇದಿತ್ತು. ನಿಮ್ಮಲ್ಲಿ ಅನೇಕ ಜನರು ರೈತರ ಒಂದು ಕುಟುಂಬದಿಂದ ಬಂದವರಾಗಿರ್ತೀರಿ. ಇದನ್ನೆಲ್ಲ ನೀವು ಗಮನಿಸಿದರೆ ಗೊತ್ತಾಗುತ್ತೆ.
ಆದರೆ ಇವತ್ತಿನ ಕಾಲ ಬದಲಾಗಿದೆ. ಎಜುಕೇಷನ್ ಸಿಸ್ಟಮ್ ಇರ್ಬೋದು ಅಥವಾ ನಮ್ಮ ಆಫೀಸ್ ಇತ್ಯಾದಿಗಳಿರ್ಬೋದು, ಎಲ್ಲ ಕಡೆಯಲ್ಲಿ ಬದಲಾವಣೆ ಆಗಿರೋದ್ರಿಂದ 3 ಸಲ ಊಟ ಮಾಡ್ತೀವಿ ಅಂತಂದರೂ ಧಾರಾಳ ಸಾಕು. ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಅಚ್ಚುಕಟ್ಟಾದ ಊಟ, ರಾತ್ರಿಗೊಂದು ಲಘು ಉಪಹಾರ, ಇಷ್ಟಿದ್ರೂ ಸಾಕು. ಯಾವಾಗಲೂ ಮಿತವಾಗಿ ನಾವು ಆಹಾರ ತಗೊಳ್ತೀವಿ ಅಂತಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅತಿಯಾಗಿ ತಗೊಳ್ತೀವಿ ಅಂತಂದರೆ ಹಾನಿಕಾರಕ. ನಮಗೆ ಯಾವುದು ಒಗ್ಗಿರುತ್ತೋ ಅದನ್ನು ತಗೋಬೇಕು. ಸರ್ ಹೇಳಿದರು, ರಾಗಿ ಅಥವಾ ಇಲ್ಲಿ ದೇಶೀಯವಾಗಿ ಬೆಳೆಯುವಂಥದ್ದು ಅಕ್ಕಿ, ಗೋಧಿ, ರಾಗಿ, ಬಾರ್ಲಿ, ಜೋಳ ಇತ್ಯಾದಿಗಳನ್ನು ನಾವಿಲ್ಲಿಗೆ ಬಳಸ್ಬೋದು. ಈಗ ನೀವೊಂದು ಮದುವೆ ಮನೆಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಸಾಮಾನ್ಯವಾಗಿ ಅದರಲ್ಲಿ ಇತ್ತೀಚೆಗೆ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸ್ತಾ ಇದೆ. ಬಟ್ ಇನ್ ಜನರಲ್ ಅದರಲ್ಲಿ ಜಾಸ್ತಿ ಇರುವಂಥದ್ದು ಅಂದರೆ ಆಹಾರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿರುವಂಥದ್ದು ಯಾವುದು? ಏಕದಳ ಧಾನ್ಯಗಳು, ಸೀರಿಯಲ್ಸು. ಅದಕ್ಕೆ ಪೂರಕವಾಗಿ ದ್ವಿದಳ ಧಾನ್ಯಗಳು ಅಂದರೆ ಪಲ್ಸಸನ್ನು ಹಾಕುವಂಥದ್ದಿದೆ. ಅದಕ್ಕೆ ಪೂರಕವಾಗಿ ಆಯಾ ದೇಶಕಾಲಗಳಲ್ಲಿ ಸಹಜವಾಗಿ ಲಭ್ಯ ಇರುವಂತಹ ಯಾವುದೇ ಸೊಪ್ಪು ತರಕಾರಿಗಳನ್ನು ಬಳಸುವಂಥದ್ದಿದೆ, ಹಣ್ಣುಗಳನ್ನು ಬಳಸುವಂಥದ್ದಿದೆ. ಡೈರಿ ಪ್ರಾಡಕ್ಟ್ಸ್, ಅದು ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ತುಪ್ಪ, ಬೆಣ್ಣೆ ಇತ್ಯಾದಿಗಳಿರ್ಬೋದು. ಇವುಗಳನ್ನು ಅವರವರ ಜೀರ್ಣಶಕ್ತಿಗೆ ತಕ್ಕಂತೆ ಆಯಾ ದೇಶಕಾಲಕ್ಕೆ ಬಳಸುವಂಥದ್ದಿದೆ. ಭಗವಂತ ಯಾವುದನ್ನು ಕೂಡ ನೀವು ಬಳಸಬೇಡಿ ಅಂತ ಖಂಡಿತ ಕೊಟ್ಟೇ ಇಲ್ಲ. ಆದರೆ ಬಳಸಬೇಕಾದ್ರೆ ನನಗೆ ಗೊತ್ತಿರಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗೆ ಬಳಸಕ್ಕೆ ಗೊತ್ತಿದ್ದರೆ ವಿಷಕ್ಕಿಂತ ಅಮೃತ ಯಾವುದೂ ಇಲ್ಲ. ಬಳಸಕ್ಕೆ ಗೊತ್ತಿಲ್ಲದೆ ಹೋದರೆ ಅಮೃತಕ್ಕಿಂತ ವಿಷ ಯಾವುದೂ ಇಲ್ಲ. ಸೊ ಈ ಸಿಂಪಲ್ ರೂಲ್ಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಇವತ್ತು ಓಡಾಡ್ಕೊಂಡು ತಿಂತೀವಿ, ತಪ್ಪು. ಒಂದು ಕಡೆಯಲ್ಲಿ ಶಿಸ್ತಾಗಿ ಕೂತು ಆಹಾರ ತಗೊಳ್ಳುವಂಥದ್ದು ಹಿಂದೆ ಎಲ್ಲ ಇತ್ತೋ ಇಲ್ವೋ? ಇವತ್ತು ಯಾಕೆ ನಾವು ಬಿಡ್ತಾ ಇದ್ದೀವಿ? ನಿಂತ್ಕೊಂಡು ತಿಂತೀವಿ, ಓಡಾಡ್ಕೊಂಡು ತಿಂತೀವಿ, ತಪ್ಪದು. ಅತಿ ವೇಗವಾಗಿ ತಗೋಬಾರ್ದು, ಅತಿ ನಿಧಾನವಾಗಿ ತಗೋಬಾರ್ದು, ಅತಿ ಉಷ್ಣವಾಗಿ ತಗೋಬಾರ್ದು, ಅತಿ ಶೀತವಾಗಿ ತಗೊಳ್ಬಾರ್ದು, ಅನ್ಯಮನಸ್ಕರಾಗಿ ತಗೋಬಾರ್ದು. ಅಂದರೆ ನಾನು ಆಹಾರ ತಗೊಳ್ಳುವಾಗ ಮೊಬೈಲ್ ನೋಡ್ತೀನಿ, ಟಿ ವಿ ನೋಡ್ತೀನಿ, ಅಲ್ಲೇನು ಬರುತ್ತೆ? ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, 59 ಪೀಸ್ ಮಾಡಿ ಫ್ರಿಜ್ಜಿನೊಳಗೆ ಹಾಕಿಟ್ಟ, ಎಕ್ಸೆಟ್ರಾ. ಅದನ್ನೇ ನೋಡ್ತಾ ನಾನು ತಿಂದರೆ ನನ್ನ ರಕ್ತ ಮಾಂಸವಾಗಿ ಪರಿವರ್ತನೆ ಆಗುವಂತಹ ಆ ಆಹಾರ ಇನ್ಯಾವ ರೂಪವನ್ನು ತಗೊಳ್ಳುತ್ತೆ? ನನ್ನ ಮನಸ್ಸಿನಲ್ಲಿ ಯಾವ ಅಲೆಯನ್ನು ಎಬ್ಸುತ್ತೆ? ಶರೀರಕ್ಕೂ ಒಳ್ಳೆಯದಲ್ಲ, ಮನಸ್ಸಿಗೂ ಒಳ್ಳೆಯದಲ್ಲ. ಹಾಗಾಗಿ ಆಹಾರ ತಗೊಳ್ಳುವಾಗ ಸಮಾಧಾನವಾದ ಮನಸ್ಸಿನಿಂದ ಸಾವಕಾಶವಾಗಿ ಅದರಲ್ಲೇ ಮನಸ್ಸಿಟ್ಟವರಾಗಿ ನಮ್ಮ ಆಹಾರವನ್ನು ತಗೋಬೇಕು. ನಮಗೆ ಒಗ್ಗುವಂಥ ಆಹಾರ ತಗೋಬೇಕು. ಇವತ್ತು ವಾದಗಳು ಹೇಗಿದೆ ಅಂದರೆ ಅಕ್ಕಿನ ಮುಟ್ಟಲೇಬೇಡಿ, ಗೋಧಿನ ತಿನ್ನಬೇಡಿ, ಗೋಧಿ ತಿನ್ನಿ ಅನ್ನೋರು ಒಂದಷ್ಟು ಜನ, ಗೋಧಿನೇ ತಿನ್ನಬೇಡಿ ಅನ್ನೋರು ಒಂದಷ್ಟು ಜನ, ಹೀಗೆಲ್ಲ ಇದಿದೆ. ಅಂದರೆ ಒಟ್ಟಾರೆ ಈ ಥರ ಕನ್ಫ್ಯೂಷನ್ಸು ತುಂಬ ಕಡೆಯಿಂದ ನಮಗೆ ಉಂಟು ಮಾಡುವಂಥ ಸಂದರ್ಭ ಇದೆ. ಅದನ್ನೆಲ್ಲ ಗಮನಿಸ್ಕೊಂಡು ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟ್ರುಗಳನ್ನು ನೀವು ಕನ್ಸಲ್ಟ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೆಚ್ಚು ಆಯುರ್ವೇದ ಸಂಬಂಧಿತವಾದಂಥ ವಿಷಯಗಳನ್ನು ತಿಳ್ಕೊಳ್ಳಿ. ಇದರಲ್ಲಿ ಯಾವುದೇ ಸ್ವಾರ್ಥದ ಅಪೇಕ್ಷೆ ಇಲ್ಲದೆ, ಲಾಭಾಪೇಕ್ಷೆ ಇಲ್ಲದೆ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ವಸುಧೈವ ಕುಟುಂಬಕಂ ಅಂತ ನಮ್ಮ ಮಹರ್ಷಿಗಳು ಕೊಟ್ಟಂತಹ ವಿಜ್ಞಾನ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದರಲ್ಲೂ ನಾನು ಪೇಟೆನ್ಸಿ ಇದು ಮಾಡ್ಕೋತೀನಿ, ಎಲ್ಲದರಲ್ಲೂ ನಾನು ಲಾಭ ಮಾಡ್ತೀನಿ, ಇನ್ನು 100 ವರ್ಷ ಇದು ವ್ಯಾಪಾರ ಅದರಲ್ಲೆಲ್ಲ ನನಗೆ ಲಾಭ ಬರುತ್ತೆ ಅಂತಂದರೆ ಅದರಲ್ಲಿ ಒಂದು ಲಾಭದ ಚಿಂತನೆ ಹೇಗಿರುತ್ತೆ? ಪ್ರಪಂಚಕ್ಕೆಲ್ಲ ಸಾವಿರಾರು ವರ್ಷ ಒಳ್ಳೆಯದಾಗಲಿ ಅಂತ ಯಾರೋ ಕೊಟ್ಟಿದ್ದರಲ್ಲಿ ಒಂದು ಲಾಭ ಹೇಗಿರುತ್ತೆ? ಇದನ್ನು ಗಮನಿಸ್ಕೊಳ್ಳಿ. ಹೀಗೆ ಆರೋಗ್ಯ ರಕ್ಷಣೆ ಆದ ನಂತರದಲ್ಲಿ ಇನ್ನು ರೋಗ ಒಂದು ಚಿಕಿತ್ಸೆ ಹೇಗೆ ಅಂತ ಬಂದಾಗ ಇದರಲ್ಲಿ ಸಣ್ಣದಾದಂತಹ ಒಂದು ನೆಗಡಿ, ಕೆಮ್ಮು, ಜ್ವರದಿಂದ ಹಿಡಿದು ಅತಿ ಕಷ್ಟತಮವಾದಂತಹ ಕ್ರಿಟಿಕಲ್ ಇಲ್ನೆಸ್ವರೆಗೂ ಕೂಡ ಎಲ್ಲದನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅದಕ್ಕೆ ಚಿಕಿತ್ಸೆ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಆಯುರ್ವೇದ ಬಹಳ ಸರಳ ಸುಲಭವಾದ ಮಾತುಗಳಲ್ಲಿ ತಿಳಿಸುತ್ತೆ. ಬರೇ ಮಾತುಗಳಲ್ಲ, ಈವನ್ ಪ್ರೊಸೀಜರ್ಸು ಕೂಡ ಅಷ್ಟೇ ಸರಳ ಸುಲಭವಾಗಿರುತ್ತೆ. ಇದನ್ನು ಸಮಾಜಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ವಿಭಾಗಗಳನ್ನು ನಾವು ಇದು ಮಾಡ್ಕೊಂಡ್ವಿ. ಹೇಗೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಕ್ಯಾನ್ಸರ್ ಕೇರ್ ಇವತ್ತು ಆಯುರ್ವೇದದಲ್ಲಿ ಇದೆಯಾ ಅಂತ ಕೇಳಿದರೆ ಬಹುಪಾಲು ಇಲ್ಲ ಅಂತಲೇ ಉತ್ತರ ಬರುತ್ತೆ. ನಿಮ್ಮಲ್ಲೂ ಆಶ್ಚರ್ಯ ಆಗ್ಬೋದು, ಕ್ಯಾನ್ಸರಿಗ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನಿಮ್ಮಲ್ಲಿ ಕೇಳುವಂಥ ಸಂದರ್ಭ ಇರ್ಬೋದು. ಆದರೆ ಬಂಧುಗಳೇ, ಇದು ಆಶ್ಚರ್ಯ ಆದರೂ ಸತ್ಯ. ಇದನ್ನೇನು ಮಾರ್ಕೆಟಿಂಗ್ ಅಂತ ಹೇಳ್ತಿಲ್ಲ. ನಮ್ಮಲ್ಲಿ ಡಾಕ್ಟ್ರುಗಳು ಅದರ ಮೇಲೇ ಹೆಚ್ಚು ಅಧ್ಯಯನ ಮಾಡಿ, ಅಂದರೆ ಪೂನಾದಲ್ಲಿ ಒಬ್ಬರು ಹಿರಿಯ ವೈದ್ಯರಿದ್ದಾರೆ, ಅವರ ಜೊತೆಗೆ ಹೋಗಿ ಇದ್ದು ಕಲಿತು ಬಂದು ಈಗ ಮೈಸೂರಲ್ಲೇ ಕ್ಯಾನ್ಸರ್ ಕೇರನ್ನು ಶುರು ಮಾಡಿದ್ವಿ. ಅದರಲ್ಲಿ ಮತ್ತೆ ಡೀಪರ್ ಸ್ಪೆಷಲೈಸೇಷನ್ ಮಾಡ್ಕೊಂಡ್ವಿ. ಆಮೇಲೆ ಯಾವುದು ಕಿಡ್ನಿ ಕೇರ್ ಇದೆ, ಹಾರ್ಟ್ ಕೇರ್ ಇದೆ, ಈ ಥರದ್ದಿದು. ನಿಮಗೆ ಆಶ್ಚರ್ಯ ಆಗ್ಬೋದು, ಈ
ಸಂತಾನೋತ್ಪತ್ತಿ ಅನ್ನುವಂಥದ್ದು ಸೃಷ್ಟಿ ಸಹಜವಾದ ಪ್ರಕ್ರಿಯೆ. ಆದರೆ ಇವತ್ತು ನಮ್ಮಲ್ಲಿ ಎಷ್ಟು ಜನರಿಗೆ ಬಂಜೆತನ ಅನ್ನುವಂಥದ್ದು ಬರುತ್ತೆ ಹೇಳಿ? ಅದು ಗಂಡಸಿನ ಕಡೆಯಿಂದ ಇರ್ಬೋದು, ಹೆಂಗಸಿನ ಕಡೆಯಿಂದ ಇರ್ಬೋದು. ಮಕ್ಕಳಾಗಿಲ್ಲ ಸರ್ ಅನ್ನುವಂಥವ್ರ ಸಂಖ್ಯೆ ಇವತ್ತು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆಯೋ ಇಲ್ವೋ? ನಿಮಗೆ ಗೊತ್ತು, ನೀವೇ ಉತ್ತರ ಹುಡುಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ಇದಕ್ಕೆ ಎಷ್ಟು ಪಡಬಾರದಷ್ಟು ಕಷ್ಟಪಟ್ಟು ಅಗತ್ಯ ಇರಲಿ ಇಲ್ಲದೆ ಇರಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಅಷ್ಟಾದರೂ ಕೂಡ ಮಕ್ಕಳಾಗದೇ ಇರುವಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಆದರೆ ಆಯುರ್ವೇದದ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ತಾ ಬಂದರೆ ಆಟೋಮೆಟಿಕಲಿ ಮಕ್ಕಳಾಗಿರುವಂಥದ್ದನ್ನು ನೋಡಿದ್ದೀವಿ. ಅಂಥ ಸಂದರ್ಭಗಳಲ್ಲಿ ಒಂದು ಅತ್ಯಂತ ಸರಳ ಸುಲಭ ಆಯುರ್ವೇದ ಚಿಕಿತ್ಸೆಗಳನ್ನು ಮಾಡಿಕೊಂಡ್ರೆ ಮಕ್ಕಳಾಗಿದ್ದದನ್ನು ನಾವು ನೋಡಿದ್ದೀವಿ. ನಮ್ಮಲ್ಲಿ ಲೇಡಿ ಸ್ಪೆಷಲಿಸ್ಟು ಅದ್ರ ಬಗ್ಗೆನೇ ಹೆಚ್ಚಿನ ಅಧ್ಯಯನ ಮಾಡಿದ್ದಾರೆ. ಗರ್ಭ ಸಂಸ್ಕಾರ ಅಂತ ಒಂದಿದೆ ಗುಜರಾತಲ್ಲಿ, ಜಾಮ್ನಗರಲ್ಲಿ ಈ ಬಗ್ಗೆ ತುಂಬ ವಿಸ್ತೃತವಾದಂಥ ಒಂದು ಅಧ್ಯಯನ ನಡೆದಿದೆ. ಒಂದು ಗರ್ಭಧಾರಣೆ ಆಗಬೇಕಾದ್ರೆ ಮುಂಚೆ ತಂದೆ ತಾಯಿ ಏನು ಮಾಡಬೇಕು, ಅವರ ಆಹಾರ ಜೀವನ ಶೈಲಿ ಹೇಗಿಟ್ಕೊಂಡ್ರೆ ಒಂದು ಅತ್ಯುತ್ತಮವಾದ ಸಂತಾನವನ್ನು ಹೊಂದಲಿಕ್ಕಾಗತ್ತೆ. ಗರ್ಭಧಾರಣೆ ಆದ ಮೇಲೆ 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಹೀಗೆ ಪ್ರತಿ ತಿಂಗಳಲ್ಲೂ ಕೂಡ ಆ ತಾಯಿಯ ಆಹಾರ ವಿಹಾರ ಹೇಗಿರಬೇಕು ಇದೆಲ್ಲದರ ಬಗ್ಗೆ ಎಷ್ಟು ಸರಳವಾಗಿ ಅಂದರೆ ಸರಳವಾಗಿ ಇದ್ದಂಥ ವಿಜ್ಞಾನ ಇದು. ನಿಮ್ಮಲ್ಲಿ ಅಜ್ಜಿ ಕೇಳಿ ಹೇಳ್ತಾರೆ, ನಮ್ಮ ಕಾಲದಲ್ಲಿ ಹೀಗಿತ್ತು, ನಮ್ಮ ಕಾಲದಲ್ಲಿ ಹೀಗಿತ್ತು ಅಂತ. ಇವತ್ತು ಯಾಕೆ ಹಾಗಾಗ್ತಿಲ್ಲ ಅಂದರೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ನಾವು ತಪ್ಪಾಗಿ ರೂಢಿಸ್ಕೊಂಡಿರೋದೇ ಕಾರಣ. ಇದೇ ಪ್ರಧಾನವಾದ ಉತ್ತರ. ಹಾಗೆಯೇ ಮಾನಸಿಕವಾದ ರೋಗಗಳಿಗಂತೂ ಕೇಳೋದೇ ಬೇಡ. ಎಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತು ಸಾರ್ ನನ್ನ ಮಗುಗೆ ಸ್ಟ್ರೆಸ್ಸು ಸಾರ್ ಅಂತ ಹೇಳಿ ಚಿಕ್ಕ ಮಕ್ಕಳನ್ನು ಕರ್ಕೊಂಬರ್ತಾರೆ. ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಆ ಅಪ್ಪ ಅಮ್ಮನ ನೋಡಿದ್ರು ಅಯ್ಯೋ ಪಾಪ ಎಂಥ ಮೌಢ್ಯ ಅಂತ ಅನಿಸುತ್ತೆ. ಅವರಿಂದನೇ ಮಕ್ಕಳ ಮೇಲೆ ಪ್ರೆಷರು. ನೋಡು ಅವನು ರ್ಯಾಂಕ್ ಬಂದ, ನೀನು ರ್ಯಾಂಕ್ ಬರದೆ ಹೋದರೆ ಕಾಲು ಮುರಿದು ಬಿಡ್ತೀನಿ ಅಂತ ಇಲ್ಲಿಂದನೇ ಪ್ರೆಷರ್ ಹಾಕ್ತಾರೆ. ಎಲ್ಲಿವರೆಗೆ ಬಂತು ನಮ್ಮ ಒಂದು ಇದು ಹಾಗಿದ್ರೆ? ಒಟ್ಟಾರೆ ನಾವು ಆರೋಗ್ಯವಂತರಾಗಿದ್ದು ನಮ್ಮ ಮಕ್ಕಳನ್ನು ಆರೋಗ್ಯವಂತರಾಗಿಟ್ಟು ಒಂದು ಉತ್ಕೃಷ್ಟವಾದಂತಹ ಸಮಾಜವನ್ನು ನಾವು ರೂಪಿಸಬೇಕು ಅಂತಂದರೆ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶಿಯಾಗಿದ್ದಂಥದ್ದು ಭಾರತ. ನಾವಿವತ್ತು ಬೇರೆಯವರನ್ನು ಕೇಳುವ ಅನುಸರಿಸುವ ಒಂದು ಎಂಥ ದುಸ್ಥಿತಿಗೆ ತಲುಪಿದ್ದೀವಲ್ಲ. ನಮ್ಮಲ್ಲಿ ನಮ್ಮ ಅಪ್ಪ ತಿಜೋರಿ ಒಳಗಡೆ ಕೋಟಿಗಟ್ಟಲೆ ದುಡ್ಡಿಟ್ಟು ಲಾಕ್ ಮಾಡಿ ಕೀಯಲ್ಲಿ ಜೋಪಾನವಾಗಿ ಇಟ್ಟಿದ್ದಾರೆ. ನಮಗೆ ಆ ಕೀಯನ್ನು ಹುಡುಕುವಂಥ ವ್ಯವಧಾನ ಇಲ್ಲ, ನಮ್ಮ ಅಪ್ಪನ ಮೇಲೆ ನಂಬಿಕೆ ಇಲ್ಲ. ನಾವು ಬೇರೆ ಇನ್ನೆಲ್ಲೋ ಒಂದು ಕಡೆಯಲ್ಲಿ ಕೋಟಿ ರೂಪಾಯಿ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಒಂದು ದುಸ್ಥಿತಿಗೆ ತಲುಪಿದ್ದೀವಿ. ಹಾಗಾಗಿ ಬಂಧುಗಳೇ, ದಯವಿಟ್ಟು ಇನ್ನೊಮ್ಮೆ ಸಾವಧಾನವಾಗಿ ಆಲೋಚನೆ ಮಾಡಿ ನೋಡಿ. ನಿಮಗೆ ಆಯುರ್ವೇದ ಅನ್ನೋದು ಅದೊಂದು ದೇಶೀಯ ವಿಜ್ಞಾನ, ಅದೊಂದು ಜೀವನ ಶೈಲಿ. ಅದು ಕೇವಲ ಬಂದವರಿಗೆ ಏನೋ ಒಂದಷ್ಟು ಮೆಡಿಸಿನ್ಸ್ ಕೊಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ದುಡ್ಡು ಮಾಡಬೇಕು, ಆ ಥರ ಜೀವನೋಪಾಯ ಅಂತ ಅಲ್ಲದೆ ಪ್ರತಿಯೊಬ್ಬನೂ ಕೂಡ ಅಚ್ಚುಕಟ್ಟಾಗಿ ಜೀವನ ಮಾಡೋಕ್ಕೆ ಬೇಕಾಗುವಂಥ ಒಂದು ಜೀವನ ಶೈಲಿ ಅದು, ಆರೋಗ್ಯದ ವಿಧಾನ ಅದು. ಅದನ್ನು ಎಲ್ಲರೂ ಅನುಸರಿಸೋಣ, ಎಲ್ಲರೂ ಇದರ ಲಾಭ ಪಡ್ಕೊಳ್ಳೋಣ. ಅಂದರೆ ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಒಟ್ಟು ಪರಿಸರ, ಇಡೀ ಭಾರತ, ಇಡೀ ವಿಶ್ವ ಎಲ್ಲರೂ ಆರೋಗ್ಯವಾಗಿ ಇರೋದಕ್ಕೆ ನಾವು ಇದನ್ನು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಅದು ಕಾಂಟ್ರಿಬ್ಯೂಟ್ ಮಾಡಲೇಬೋದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. 25 ವರ್ಷಗಳ ನನ್ನ ಅನುಭವದಲ್ಲಿ ನಾನು ಕಾನ್ಫಿಡೆಂಟಾಗಿ ಇದನ್ನು ಹೇಳ್ತೀನಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ವಂದಿಸ್ತಾ, ಇಷ್ಟು ಮಾತುಗಳಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಪ್ರಶ್ನೆಗಳಿದ್ದರೂ ಕೂಡ ನೀವು ಕೇಳ್ಬೋದು. ಇದರಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟೆ, ಆಯುರ್ವೇದದಲ್ಲಿ ಒಂದು ಪಂಚಕರ್ಮ ಅಂತ ಇದೆ. ಪಂಚಕರ್ಮ ನೀವೆಲ್ಲ ಹೆಸರು ಕೇಳಿರ್ಬೋದು. ಇವತ್ತು ಬರ್ತಾ ಬರ್ತಾ ತುಂಬ ಕಮರ್ಷಿಯಲ್ ಆಗಿದೆ. ಕೂತ್ರೆ ನಿತ್ರೆ ಯಾವುದೇ ಸಮಸ್ಯೆಗೆ ಹೋದರೂ ಪಂಚಕರ್ಮ ಮಾಡಿಸು ಅಂತ. ಬಟ್ ಇದು ವಾಸ್ತವವಾಗಿ ಇದು ಬಿಸಿನೆಸ್ ಅಲ್ಲ, ಶರೀರ ಶುದ್ಧಿ ಮಾಡುವಂಥ ವಿಧಾನ. ನಿಮ್ಮಲ್ಲಿ ಒಂದು ವೆಹಿಕಲ್ ಇದ್ದರೆ ಅದರಲ್ಲಿ ರೆಗ್ಯುಲರ್ ಆಗಿ ಎಕ್ಸಾಸ್ಟ್ಗೆ ಸೈಲೆನ್ಸರ್ ಕೊಟ್ಟಿರ್ತೀವಿ, ಫಿಲ್ಟರ್ಗಳನ್ನು ಕೊಟ್ಟಿರ್ತೀವಿ, ಎಲ್ಲ ಇದ್ದರೂ ಕೂಡ ಪಿರಿಯಾಡಿಕಲಿ ಅದು 5,000 10,000 ಕಿಲೋಮೀಟ್ರ್ ಓಡಿದ ಕೂಡಲೇ ನಾವು ಒಂದು ಅದರ ಸರ್ವಿಸ್ ಸ್ಟೇಷನಿಗೆ ಹೋಗಿ ಆಯಿಲ್ ಚೇಂಜ್ ಮಾಡಿಸ್ತೀವಿ, ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ಸನ್ನು ಮುಗಿಸ್ತೀವಿ. ಹಾಗೆಯೇ ಆಯುರ್ವೇದದಲ್ಲಿ ಕೊಟ್ಟಿರುವಂಥ ಈ ಪಂಚಕರ್ಮ ಅಂದರೆ 5 ರೀತಿಯ ಚಿಕಿತ್ಸಾ ವಿಧಾನಗಳು ಶರೀರವನ್ನು ಶುದ್ಧಿ ಮಾಡುವಂಥದ್ದು. ಇಂಥ ಒಂದು ವ್ಯವಸ್ಥೆ ಆಯುರ್ವೇದ ಅಲ್ಲದೆ ಬೇರೆ ಯಾವ ವೈದ್ಯ ವಿಜ್ಞಾನದಲ್ಲೂ ಇದ್ದದ್ದು ನನ್ನ ಗಮನಕ್ಕೆ ಬರಲ್ಲ. ಕಮರ್ಷಿಯಲಾಗಿ ನಾವು ಮಾಡಿರೋದು ಅದು ನಮ್ಮ ಮಿಸ್ಟೇಕ್, ಅದಷ್ಟೇ. ಅದು ಮನುಷ್ಯನ, ನಾನಿಲ್ಲಿ ಹೇಳಿದೆ ನೋಡಿ, ರಜಸ್ಸು ತಮಸ್ಸು ಅಂತೆಲ್ಲ ಅವುಗಳ ಪರಿಣಾಮ. ಅದು ನನ್ನ ಸ್ವಾರ್ಥದಿಂದ ಹಾಗಾಗ್ಬೋದು. ಆದರೆ ವಾಸ್ತವವಾಗಿ ಈ ಪಂಚಕರ್ಮವೇ ಇರ್ಬೋದು, ಬೇರೆ ಯಾವುದೇ ವಿಷಯಗಳು ಕೂಡ
ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಮಹರ್ಷಿಗಳು ಕೊಟ್ಟಿರುವಂಥ ಒಂದು ವಿಜ್ಞಾನ, ಅದನ್ನು ನಾವೆಲ್ಲರೂ ಬಳಸ್ಕೋಬೇಕು. ಆ ಬಗ್ಗೆ ನೀವು ಕಾರ್ಯಪ್ರವೃತ್ತರಾಗ್ತೀರಿ ಅಂತ ಭಾವಿಸ್ತಾ, ಅಂಥ ಮನಸ್ಸು, ಅಂಥ ಹೃದಯ, ಅಂಥ ಸೌಹಾರ್ದತೆಯನ್ನು ಭಗವಂತ ಧನ್ವಂತರಿ ದೇವ ನಿಮಗೆಲ್ಲರಿಗೂ ಕೊಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಈ 4 ಮಾತುಗಳನ್ನು ನನ್ನ ಗುರುವಿನ ಪಾದಕಮಲಗಳಲ್ಲಿ ಅರ್ಪಿಸ್ತೀನಿ. ಕೃಷ್ಣಾರ್ಪಣಮಸ್ತು.